ಎಲ್ಲರಿಗೂ ನಮಸ್ಕಾರ. ನಾವು ನಿಂತಿರುವ ಈ ನೆಲದಿಂದ ಹಿಡಿದು ರಾತ್ರಿ ಆಕಾಶದಲ್ಲಿ ಮಿನುಗುವ ಆ ಕೋಟ್ಯಾಂತರ ನಕ್ಷತ್ರಗಳವರೆಗೆ ಇದೆಲ್ಲದರ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಆ ಬ್ರಹ್ಮಾಂಡದ ಅದ್ಭುತ ಕಥೆಯನ್ನೇ ನಾವಿಂದು ಬಿಚ್ಚಿಡೋಣ. ಹೌದು, ಇದೇ ಪ್ರಶ್ನೆ ನಮ್ಮ ಇವತ್ತಿನ ಪಯಣದ ಆರಂಭದ ಬಿಂದು. ಅಷ್ಟಕ್ಕೂ ಈ ಇಡೀ ಅಸ್ತಿತ್ವದ ಹಿಂದಿನ ಕಥೆಯೇನೋ? ಬನ್ನಿ ಇದರ ರಹಸ್ಯವನ್ನ ಒಟ್ಟಿಗೆ ಸೇರಿ ಕಂಡಿಡಿಯೋಣ. ಸರಿ, ಇಷ್ಟು ದೊಡ್ಡ ವಿಶ್ವದ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಶುರು ಮಾಡ್ಬೇಕಾಗಿರೋದು ನಮ್ಮ ಮನೆಯಿಂದಲೇ, ಅಂದ್ರೆ ನಮ್ಮ ಭೂಮಿಯಿಂದ, ಭೂಗೋಳದ ಅಧ್ಯಯನದಿಂದ. ಭೂಗೋಳ ಅಥವಾ ಜಾಗ್ರಫಿ ಅಂತ ನಾವೇನ್ ಕರಿತೀವೋ ಆ ಪದ ಬಂದಿದ್ದೆ ಗ್ರೀಕ್ ಭಾಷೆಯಿಂದ. ಜಿಯೋ ಅಂದ್ರೆ ಭೂಮಿ, ಗ್ರಾಫಿ ಅಂದ್ರೆ ವಿವರಣೆ. ಸೊ ಸರಳವಾಗಿ ಹೇಳೋದಾದ್ರೆ ಭೂಮಿಯ ವಿವರಣೆ ಅಂತಾಯ್ತು. ನೋಡಿ, ಈ ಜ್ಞಾನದ ಪಯಾಣಕ್ಕೆ ಅಡಿಪಾಯ ಹಾಕಿದವರು ಇಬ್ಬರು ಮುಖ್ಯ ವ್ಯಕ್ತಿಗಳು. ಮೊದಲಿಗರು ಎರಾಟೋಸ್ಥನೀಸ್. ಇವರೇ ಭೂಗೋಳ ಅನ್ನೋ ಪದವನ್ನ ಮೊದಲ ಬಾರಿಗೆ ಬಳಸಿದ್ದು. ಇನ್ನೊಬ್ರು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಇವರನ್ನ ಆಧುನಿಕ ಭೂಗೋಳದ ಪಿತಾಮಹ ಅಂತಲೇ ಕರೀತಾರೆ. ಅವರ ಕಾಸ್ಮೋಸ್ ಅನ್ನೋ ಕೃತಿ ಇವತ್ತಿಗೂ ತುಂಬಾನೇ ಮುಖ್ಯವಾದದ್ದು. ಸರಿ, ಈಗ ಭೂಮಿಯಿಂದ ನಮ್ಮ ದೃಷ್ಟಿಯನ್ನ ಮೇಲಕ್ಕೆತ್ತಿ ನೋಡೋಣ, ಆ ವಿಶಾಲವಾದ ಬ್ರಹ್ಮಾಂಡದ ಕಡೆಗೆ. ಇದ್ರ ಬಗ್ಗೆ ಅಧ್ಯಯನ ಮಾಡೋದೇ ಖಗೋಳ ವಿಜ್ಞಾನ, ಅಂದ್ರೆ ಆಸ್ಟ್ರಾನಮಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. 1920ಯಲ್ಲಿ ಎಡ್ವಿನ್ ಹಬಲ್ ಒಂದು ಕ್ರಾಂತಿಕಾರಕ ಸತ್ಯವನ್ನ ಕಂಡುಹಿಡಿದ್ರು. ಏನದು ಅಂದ್ರೆ, ಗ್ಯಾಲಕ್ಸಿಗಳು ಒಂದಕ್ಕೊಂದು ದೂರ ಸರಿಯುತ್ತಿವೆ. ಅಂದ್ರೆ ನಮ್ಮ ಬ್ರಹ್ಮಾಂಡ ಸ್ಥಿರವಾಗಿಲ್ಲ, ಅದು ಪ್ರತಿ ಕ್ಷಣವೂ ಹಿಗ್ಗುತ್ತಲೇ ಇದೆ. ಹೀಗೆ ಹಿಗ್ಗುತ್ತಿರುವ ಬ್ರಹ್ಮಾಂಡದಲ್ಲಿ ಅಸಂಖ್ಯಾತ ನಿವಾಸಿಗಳಿವೆ, ಕೋಟ್ಯಾಂತರ ಕೋಟಿ. ಯಾರವರು? ಅವರೇ ನಕ್ಷತ್ರಗಳು. ಅವುಗಳ ಬಗ್ಗೆನೇ ನಾವೀಗ ಮಾತಾಡೋಣ. ಹಾಗಿದ್ರೆ ನಕ್ಷತ್ರ ಅಂದ್ರೆ ಏನು? ಕರೆಕ್ಟಾಗಿ ಹೇಳೋದಾದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಅದು ತನಗೆ ತಾನೇ ಬೆಳಕು ಮತ್ತು ಶಾಖವನ್ನ ಸೃಷ್ಟಿ ಮಾಡೋ ಒಂದು ದೈತ್ಯ ಶಕ್ತಿ ಕೇಂದ್ರ. ಅದ್ರ ಒಳಗೇನಾಗುತ್ತೆ ಅಂದ್ರೆ, ಹೈಡ್ರೋಜನ್ ಅಣುಗಳು ಒಂದಕ್ಕೊಂದು ಸೇರಿ ಹೀಲಿಯಂ ಆಗಿ ಬದಲಾಗತ್ತೆ. ಇದೇ ನ್ಯೂಕ್ಲಿಯೋ ಫ್ಯೂಷನ್. ಇದೇ ನಕ್ಷತ್ರದ ಅಪಾರ ಶಕ್ತಿಯ ಹಿಂದಿರೋ ರಹಸ್ಯ. ಒಂದು ನಕ್ಷತ್ರ ಹುಟ್ಟೋದು ಹೇಗೆ? ಇದು ತುಂಬಾನೇ ರೋಚಕ. ಎಲ್ಲವೂ ಶುರುವಾಗೋದು ಬ್ರಹ್ಮಾಂಡದಲ್ಲಿ ಸುಮ್ನೆ ತೇಲಾಡೋ ಧೂಳು ಮತ್ತು ಗ್ಯಾಸ್ ಮೋಡದಿಂದ. ಆಮೇಲೆ ಗುರುತ್ವಾಕರ್ಷಣೆ ಈ ಎಲ್ಲವನ್ನೂ ಒಂದೆಡೆಗೆ ಸೆಳೆಯುತ್ತೆ. ಆಗ ನೆಬ್ಯುಲಾ ಅನ್ನೋ ದಟ್ಟವಾದ ಮೋಡ ಉಂಟಾಗುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ಅದರ ಮಧ್ಯಭಾಗದಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಕಿಡಿ ಹೊತ್ತುಕೊಳ್ಳುತ್ತೆ. ಆ ಕ್ಷಣ ಅಪಾರ ಶಕ್ತಿ, ಶಾಖ, ಬೆಳಕು, ಒಂದು ಹೊಸ ನಕ್ಷತ್ರದ ಜನನವಾಗುತ್ತೆ. ಇಲ್ಲಿ ಒಂದು ಆಶ್ಚರ್ಯಕರ ವಿಷಯ ಇದೆ ಗೊತ್ತಾ? ಒಂದು ನಕ್ಷತ್ರದ ಬಣ್ಣವನ್ನು ನೋಡಿಯೇ ಅದರ ವಯಸ್ಸು ಮತ್ತು ಅದು ಎಷ್ಟು ಬಿಸಿಯಾಗಿದೆ ಅನ್ನೋದಂಗ ಹೇಳ್ಬೋದು. ನೋಡಿ, ನಕ್ಷತ್ರದ ಬಣ್ಣಕ್ಕೂ ಅದರ ಲೈಫ್ ಸ್ಟೇಜ್ಗೂ ಒಂದು ನೇರವಾದ ಸಂಬಂಧ ಇದೆ. ಈಗ ನೀಲಿ ಅಥವಾ ಬಿಳಿ ಬಣ್ಣದಲ್ಲಿ ಮಿನುಗುವ ನಕ್ಷತ್ರಗಳನ್ನ ನೋಡಿದ್ರೆ ಅವು ಇನ್ನೂ ಯಂಗ್ ಮತ್ತು ತುಂಬಾನೇ ಹಾಟ್ ಆಗಿರುತ್ತೆ. ಕಿತ್ತಳೆ ಬಣ್ಣದ್ದು ಮೆಚ್ಯೂರ್ ಸ್ಟೇಜ್. ಅದೇ ಕೆಂಪು ಬಣ್ಣಕ್ಕೆ ಬಂತು ಅಂದ್ರೆ ಆ ನಕ್ಷತ್ರಕ್ಕೆ ವಯಸ್ಸಾಗಿದೆ, ಅದು ಕೂಲ್ ಆಗ್ತಿದೆ ಅಂತ ಅರ್ಥ. ಎಲ್ಲದಕ್ಕೂ ಒಂದು ಅಂತ್ಯ ಇದ್ದ ಹಾಗೆ ಕೋಟ್ಯಾಂತರ ವರ್ಷ ಬದುಕೋ ನಕ್ಷತ್ರಕ್ಕೂ ಒಂದು ಕೊನೆ ಇದೆ. ಆದ್ರೆ ಅದರ ಅಂತ್ಯ ಹೇಗಿರುತ್ತೆ ಅನ್ನೋದು ಕೇವಲ ಒಂದೇ ಒಂದು ವಿಷಯದ ಮೇಲೆ ನಿಂತಿದೆ. ನಮ್ಮ ಕಥೆಯ ಟರ್ನಿಂಗ್ ಪಾಯಿಂಟ್ ಇಲ್ಲೇ ಇರೋದು. ಯಾವುದು ಆ ನಿರ್ಣಾಯಕ ಅಂಶ? ಆ ನಿರ್ಣಾಯಕ ಅಂಶ ಬೇರೇನೂ ಅಲ್ಲ, ಅದೊಂದು ಸಂಖ್ಯೆ 1.44. ಅಂದ್ರೆ ನಮ್ಮ ಸೂರ್ಯನ ಮಾಸ್ ಇದೆಯಲ್ಲ, ಅದರ 1.44 ಪಟ್ಟು. ಇದನ್ನೇ ಒಂದ್ ರೀತಿ ನಕ್ಷತ್ರದ ಭವಿಷ್ಯವನ್ನ ನಿರ್ಧಾರಿಸೋ ಬಾರ್ಡರ್ ಲೈನ್ ಅನ್ಬೋದು. ಹೌದು, ಒಂದು ನಕ್ಷತ್ರದ ಮಾಸ್ ಈ 1.44 ರ ಗಡಿಗಿಂತ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅನ್ನೋದ್ರ ಮೇಲೇನೆ ಅದರ ಅಂತ್ಯ ಶಾಂತವಾಗಿರುತ್ತಾ ಅಥವಾ ಅತ್ಯಂತ ವಿನಾಶಕಾರಿಯಾಗಿರುತ್ತಾ ಅನ್ನೋದು ಡಿಸೈಡ್ ಆಗತ್ತೆ. ಹಾಗಿದ್ರೆ ಈ ಎರಡು ದಾರಿಗಳ ಕೊನೆ ಹೇಗಿರುತ್ತೆ? ಬನ್ನಿ, ನಕ್ಷತ್ರಗಳ ಈ ಎರಡು ಭವ್ಯವಾದ ಫೈನಲ್ ಚಾಪ್ಟರ್ಗಳನ್ನ ನೋಡೋಣ. ಮೊದಲು ಸಣ್ಣ ನಕ್ಷತ್ರಗಳ ಕಥೆ ನೋಡೋಣ. ಇದರ ಅಂತ್ಯ ತುಂಬಾನೇ ಶಾಂತ. ಇಂಧನ ಖಾಲಿಯಾದಾಗ ಅದು ರೆಡ್ ಜಯಂಟ್ ಆಗಿ ದೊಡ್ಡದಾಗುತ್ತೆ. ಆಮೇಲೆ ತನ್ನ ಹೊರಗಿನ ಲೇಯರ್ಗಳನ್ನ ಕಳ್ಚಿ ವೈಟ್ ಡ್ವಾರ್ಫ್ ಅನ್ನೋ ಚಿಕ್ಕ ಆದ್ರೆ ತುಂಬಾನೇ ದಟ್ಟವಾದ ತಿರುಳಾಗಿ ಉಳಿಯುತ್ತೆ. ಫೈನಲಿ ತನ್ನೆಲ್ಲಾ ಬೆಳಕನ್ನ ಕಳ್ಕೊಂಡು ಬ್ಲ್ಯಾಕ್ ಡ್ವಾರ್ಫ್ ಆಗಿ ಬ್ರಹ್ಮಾಂಡದ ಕತ್ತಲಲ್ಲಿ ಕಳೆದುಹೋಗುತ್ತೆ. ಆದ್ರೆ ದೊಡ್ಡ ನಕ್ಷತ್ರಗಳ ಕಥೆಯೇ ಬೇರೆ. ಅವುಗಳ ಅಂತ್ಯ ಅಂದ್ರೆ ಅದು ಅತ್ಯಂತ ಭಯಂಕರ, ಒಂದು ನಾಟಕೀಯ ಘಟನೆ. ಫ್ಯೂವೆಲ್ ಖಾಲಿಯಾದಾಗ ಅದರ ಕೋರ್ನಲ್ಲಿ ಕಬ್ಬಿಣದಂತಹ ಭಾರವಾದ ಎಲಿಮೆಂಟ್ಸ್ ಸೃಷ್ಟಿಯಾಗತ್ತೆ. ಇದು ಬ್ರಹ್ಮಾಂಡದ ಅತಿದೊಡ್ಡ ಸ್ಫೋಟಗಳಲ್ಲಿ ಒಂದಾದ ಸೂಪರ್ನೋವಾಗೆ ಕಾರಣವಾಗತ್ತೆ. ಅದಕ್ಕೆ ಇದನ್ನ ಸ್ಫೋಟಕ ನಕ್ಷತ್ರ ಅಂತಾನೂ ಕರೆಯೋದು.
ಆ ದೊಡ್ಡ ಸ್ಫೋಟದ ನಂತರ ಏನುಳಿಯುತ್ತೆ ಗೊತ್ತಾ? ಅದೇ ನ್ಯೂಟ್ರಾನ್ ಸ್ಟಾರ್. ಇದರ ಸಾಂದ್ರತೆ ಅಂದ್ರೆ ಡೆನ್ಸಿಟಿಯನ್ನ ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಕೇವಲ 1 ಚಮಚದಷ್ಟು ನ್ಯೂಟ್ರಾನ್ ಸ್ಟಾರ್ನ ತೂಕ ನಮ್ಮ ಭೂಮಿ ಮೇಲಿರೋ ಎಲ್ಲಾ ಪರ್ವತಗಳ ಒಟ್ಟು ತೂಕಕ್ಕಿಂತ ಜಾಸ್ತಿ ಇರುತ್ತೆ. ನಂಬೋಕಾಗುತ್ತಾ? ಕೆಲವೊಂದು ನ್ಯೂಟ್ರಾನ್ ನಕ್ಷತ್ರಗಳು ಅಲ್ಲಿಗೆ ನಿಲ್ಲಲ್ಲ. ಅವು ಸಿಕ್ಕಾಪಟ್ಟೆ ವೇಗವಾಗಿ ತಿರುಗುತ್ತಾ ಪಲ್ಸರ್ಗಳಾಗಿ ಬದಲಾಗುತ್ತವೆ. ಇವು ಬ್ರಹ್ಮಾಂಡದ ಲೈಟ್ಹೌಸ್ಗಳಿದ್ದ ಹಾಗೆ. ತಿರುಗುತ್ತಾ ಒಂದು ರಿದಮ್ನಲ್ಲಿ ಶಕ್ತಿಯುತ ರೇಡಿಯೋ ವೇವ್ಸ್ಗಳನ್ನ ಹೊರಗೆ ಕಳಿಸ್ತಲೇ ಇರುತ್ತವೆ. ಇದೆಲ್ಲವೂ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಗ್ರಹಗಳು ಮತ್ತು ನಮ್ಮ ಥರದ ಜೀವ ಉಂಟಾಗೋಕೆ ಬೇಕಾದ ಭಾರವಾದ ವಸ್ತುಗಳೆಲ್ಲ ಸೂಪರ್ನೋವಾದಲ್ಲೇ ಸೃಷ್ಟಿಯಾಗತ್ತೆ ಅನ್ನೋದಾದ್ರೆ ಇದರರ್ಥ ಏನು? ನಮ್ಮ ಮೂಲದ ಬಗ್ಗೆ ಇದು ಏನ್ ಹೇಳುತ್ತೆ? ಬಹುಶಃ ನಾವೆಲ್ಲರೂ, ನಮ್ಮ ಸುತ್ತ ಇರೋ ಎಲ್ಲವೂ ಒಂದಾನೊಂದು ಕಾಲದಲ್ಲಿ ಸಿಡಿದ ನಕ್ಷತ್ರದ ಧೂಳಿನಿಂದಲೇ ಬಂದಿರ್ಬೋದಲ್ವಾ? ನಮಸ್ಕಾರ. ರಾತ್ರಿ ಹೊತ್ತು ಆಕಾಶ ನೋಡಿದಾಗ ಆಶ್ಚರ್ಯ ಆಗುತ್ತಲ್ವೇ? ಆ ಮಿನುಗುವ ನಕ್ಷತ್ರಗಳ ಆಚೆಗೆ ಏನಿದೆ ಅಂತ? ಬನ್ನಿ, ಇವತ್ತು ನಾವು ಆ ಕುತೂಹಲದ ಬಾಗಿಲು ತೆರೆದು ಬ್ರಹ್ಮಾಂಡದೊಳಗೆ ಒಂದು ಸಣ್ಣ ಪಯಣ ಮಾಡೋಣ. ಈ ಪಯಣದಲ್ಲಿ ನಮ್ಮ ವಿಶ್ವ ಮತ್ತು ಭೂಮಿಯ ಹುಟ್ಟಿನ ಹಿಂದಿನ ಕೆಲವು ರೋಚಕ ಕಥೆಗಳನ್ನು ತಿಳಿಯೋಣ. ಯೋಚನೆ ಮಾಡಿ ನೋಡಿ, ಆ ರಾತ್ರಿ ಆಕಾಶದಲ್ಲಿ ಕಾಣೋ ಸಾವಿರಾರು ಚುಕ್ಕಿಗಳು, ಅವು ಬರೀ ಬೆಳಕಿನ ಚುಕ್ಕಿಗಳಾ ಅಥವಾ ಪ್ರತಿಯೊಂದರ ಹಿಂದೆನೂ ಒಂದೊಂದು ದೊಡ್ಡ ಕಥೆ ಇದೆಯಾ? ಈ ಒಂದು ಪ್ರಶ್ನೆ ನಮ್ಮ ಇವತ್ತಿನ ಅನ್ವೇಷಣೆಯ ಆರಂಭ. ಸರಿ, ಹಾಗಾದ್ರೆ ನಮ್ಮ ಪಯಣವನ್ನ ಶುರು ಮಾಡೋಣ. ಎಲ್ಲಕ್ಕಿಂತ ಮೊದಲು ನಮ್ಗೆಲ್ರಿಗೂ ತುಂಬಾ ಪರಿಚಿತವಾಗಿರೋ ದೃಶ್ಯದಿಂದ ಶುರು ಮಾಡೋಣ. ಅದೇ ಆಕಾಶದಲ್ಲಿ ಕಾಣೋ ನಕ್ಷತ್ರಗಳ ವಿನ್ಯಾಸಗಳು, ಅಂದ್ರೆ ತಾರಾಮಂಡಲಗಳು. ಹಾಗಾದ್ರೆ ಈ ತಾರಾಮಂಡಲ ಅಂದ್ರೆ ಏನು? ಅದೇ ನಮ್ಮ ಹಿರಿಯರು ಪ್ರಾಚೀನ ಕಾಲದಿಂದಲೂ ಆಕಾಶದಲ್ಲಿರೋ ನಕ್ಷತ್ರಗಳನ್ನು ಸೇರಿಸಿ ಬೇರ್ಬೇರೆ ಆಕಾರಗಳನ್ನು ಕಲ್ಪಿಸ್ಕೊಂಡಿದ್ರಲ್ಲ, ಅದೇ. ಇವತ್ತಿನ ದಿನದಲ್ಲಿ ವಿಜ್ಞಾನಿಗಳು ಅಧಿಕೃತವಾಗಿ 89 ತಾರಾಮಂಡಲಗಳನ್ನು ಗುರುತಿಸಿದ್ದಾರೆ. ಕೆಲವು ಸಣ್ಣದಿದ್ರೆ ಹೈಡ್ರಾ, ಸೆಂಟಾರಸ್ ತರದ ಕೆಲವರಲ್ಲಿ 16 ನಕ್ಷತ್ರಗಳು ಸೇರ್ಕೊಂಡಿರ್ತವೆ. ಇದರಲ್ಲಿ ತುಂಬಾ ಫೇಮಸ್ ಆಗಿರೋದು ಸಪ್ತರ್ಷಿ ಮಂಡಲ ಅಲ್ವಾ? ಇದರ ಜೊತೆಗೆ ಲಘು ಸಪ್ತರ್ಷಿ ಮಂಡಲ ಅಂತಾನೂ ಇದೆ. ಎರಡರಲ್ಲೂ ಇರೋದು 7 ನಕ್ಷತ್ರಗಳೇ. ಆದ್ರೆ ಲಘು ಸಪ್ತರ್ಷಿ ಮಂಡಲ ಇದೆಯಲ್ಲ, ಅದು ಸಪ್ತರ್ಷಿ ಮಂಡಲದ ಉಲ್ಟಾ ಆಕಾರದಲ್ಲಿರುತ್ತೆ. ಇವೆರಡರ ಸಹಾಯದಿಂದ ಉತ್ತರ ದಿಕ್ಕಲ್ಲಿರೋ ಧ್ರುವ ನಕ್ಷತ್ರವನ್ನ ಪತ್ತೆ ಮಾಡೋದು ತುಂಬಾನೇ ಸುಲಭ. ಓಕೆ, ಈ ನಕ್ಷತ್ರಗಳ ಆಕಾರ, ವಿನ್ಯಾಸ ಎಲ್ಲ ನೋಡಿದ್ವಿ. ಆದ್ರೆ ಒಂದು ನಕ್ಷತ್ರ ಅಂದ್ರೇನು, ಅದು ಹೇಗೆ ಹುಟ್ಟುತ್ತೆ ಮತ್ತು ಮುಖ್ಯವಾಗಿ ಅದರ ಅಂತ್ಯ ಹೇಗಿರುತ್ತೆ? ಬನ್ನಿ ನೋಡೋಣ. ಯಾಕಂದ್ರೆ ನಕ್ಷತ್ರಗಳ ಜೀವನ ಇದೆಯಲ್ಲ, ಅದು ಯಾವುದೇ ಸಿನಿಮಾ ಕಥೆಗಿಂತ ಕಮ್ಮಿಯೇನಿಲ್ಲ, ತುಂಬಾನೇ ಡ್ರಾಮ್ಯಾಟಿಕ್ ಆಗಿರುತ್ತೆ. ನಕ್ಷತ್ರದ ಬದುಕಿನ ಕೊನೆಯ ಹಂತಗಳಲ್ಲೊಂದು ಕ್ವಾಸರ್. ಈ ಸ್ಟೇಜ್ನಲ್ಲಿ ಅದರ ಮ್ಯಾಗ್ನೆಟಿಕ್ ಎನರ್ಜಿ ಅಂದ್ರೆ ಕಾಂತೀಯ ಶಕ್ತಿ ನಮ್ಮ ಊಹೆಗೂ ನಿಲ್ಕದಷ್ಟು ಹೆಚ್ಚಾಗ್ಬಿಡುತ್ತೆ. ಇನ್ನು ಬ್ಲ್ಯಾಕ್ ಹೋಲ್ ಅಂದ್ರೆ ಕೃಷ್ಣ ವಿವರ, ಇದರ ಬಗ್ಗೆ ಕೇಳಿರ್ತೀವಿ ಅಲ್ವಾ? ಇದರ ಡೆನ್ಸಿಟಿ ಅಂದ್ರೆ ಸಾಂದ್ರತೆ ಮತ್ತು ಗ್ರಾವಿಟಿ ಎಷ್ಟೊಂದು ಪವರ್ಫುಲ್ ಅಂದ್ರೆ ಅದರ ಹತ್ರ ಹೋದ್ರೆ ಬೆಳಕು ಕೂಡ ವಾಪಸ್ ಬರಕ್ಕಾಗಲ್ಲ. ಅಬ್ಬಾ, ಯೋಚನೆ ಮಾಡಿ. ಈ ಒಂದು ಅದ್ಭುತ ಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಿದ್ದು ನಮ್ಮ ಭಾರತದ ಹೆಮ್ಮೆಯ ವಿಜ್ಞಾನಿ ಎಸ್ ಚಂದ್ರಶೇಖರ್ ಅವರು. ಹೌದು, ಈ ಕೃಷ್ಣ ವಿವರ ಅನ್ನೋದು ಬಹಳಷ್ಟು ನಕ್ಷತ್ರಗಳ ಪಾಲಿಗೆ ಒಂದು ರೀತಿ ಲಾಸ್ಟ್ ಸ್ಟಾಪ್ ಇದ್ದ ಹಾಗೆ. ಅದರ ಹತ್ರ ಏನೇ ಬರಲಿ, ಸಣ್ಣ ಪುಟ್ಟ ಸತ್ತ ನಕ್ಷತ್ರಗಳಾಗಿರ್ಲಿ ಅಥವಾ ಬೇರೆ ಏನೇ ಇರಲಿ, ಎಲ್ಲವನ್ನೂ ತನ್ನೊಳಗೆ ಫಟ್ಟನ್ನ ಎಳೆದುಕೊಂಡ್ಬಿಡುತ್ತೆ. ಆದರೆ ಎಲ್ಲಾ ನಕ್ಷತ್ರಗಳೂ ಬ್ಲ್ಯಾಕ್ ಹೋಲ್ ಆಗುತ್ತಾ? ಇಲ್ಲ. ಇಲ್ಲೇ ಒಂದು ಬಹಳ ಮುಖ್ಯವಾದ ವಿಷಯ ಬರುತ್ತೆ. ಅದೇ ಚಂದ್ರಶೇಖರ್ ಲಿಮಿಟ್. ಇದು ಬರೀ ಒಂದು ನಂಬರಷ್ಟೇ ಅಲ್ಲ, ಇದು ನಕ್ಷತ್ರಗಳ ಭವಿಷ್ಯವನ್ನೇ ಡಿಸೈಡ್ ಮಾಡೋ ಒಂದು ಮ್ಯಾಜಿಕ್ ಲೈನ್. ಒಂದು ನಕ್ಷತ್ರ ಈ ಲೈನ್ ದಾಟುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಅದರ ಮುಂದಿನ ಕಥೆಯೇ ನಿಂತಿದೆ. ಹಾಗಾದ್ರೆ ಒಂದು ನಕ್ಷತ್ರ ಬ್ಲ್ಯಾಕ್ ಹೋಲ್ ಆಗೋದು ಹೇಗೆ? ಸಿಂಪಲ್. ಒಂದು ನಕ್ಷತ್ರದ ತೂಕ ಅಥವಾ ದ್ರವ್ಯರಾಶಿ ನಮ್ಮ ಸೂರ್ಯನಿಗಿಂತ 3 ಪಟ್ಟು ಹೆಚ್ಚಾಗಿದ್ದು ಅದು ಚಂದ್ರಶೇಖರ್ ಲಿಮಿಟ್ ಅನ್ನೋ ಗಡಿಯನ್ನ ದಾಟಿದ್ರೆ ಅದರ ಫೈನಲ್ ಡೆಸ್ಟಿನಿ ಬ್ಲ್ಯಾಕ್ ಹೋಲ್ ಆಗೋದು ಪಕ್ಕಾ. ನಕ್ಷತ್ರಗಳ ಭವಿಷ್ಯವನ್ನೇ ಹೇಳೋ ಈ ಅದ್ಭುತ ಸಿದ್ಧಾಂತವನ್ನ ಕಂಡಿಡಿದಿದ್ದಕ್ಕೆ 1983ರಲ್ಲಿ ಎಸ್ ಚಂದ್ರಶೇಖರ್ ಅವರಿಗೆ ಫಿಸಿಕ್ಸ್ನಲ್ಲಿ ನೊಬೆಲ್ ಪ್ರಶಸ್ತಿ ಕೊಟ್ಟು ಗೌರವಿಸಲಾಯಿತು. ಇದು ಇಡೀ ವಿಜ್ಞಾನ ಲೋಕಕ್ಕೆ ಭಾರತ ನೀಡಿದ ಒಂದು ದೊಡ್ಡ ಕೊಡುಗೆ ಅಂದ್ರೆ ತಪ್ಪಾಗಲ್ಲ. ಸರಿ, ಬ್ಲ್ಯಾಕ್ ಹೋಲ್ ಎಲ್ಲವನ್ನೂ ನುಂಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಇದಕ್ಕೆ ಪೂರ್ತಿ ಆಪೋಸಿಟ್ ಆಗಿ ವೈಟ್ ಹೋಲ್ ಅಂದ್ರೆ ಶ್ವೇತರಂಧ್ರ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಇದರ ಪ್ರಕಾರ ಒಂದೇ ಪಾಯಿಂಟಿಂದ ಬೆಳಕು ಹೊರಗೆ ಬರುತ್ತೆ ಅಂತ. ಆದರೆ ನೆನ್ಪಿರ್ಲಿ, ಇದು ಸದ್ಯಕ್ಕೆ ಒಂದು ಥಿಯರಿ, ಅಂದ್ರೆ ಕಲ್ಪನೆ ಮಾತ್ರ.
ಇಲ್ಲಿವರೆಗೆ ನಾವು ಒಂದೊಂದು ನಕ್ಷತ್ರದ ಕಥೆ ಕೇಳಿದ್ವಿ. ಈಗ ಸ್ವರ್ಥ ಝೂಮೌಟ್ ಮಾಡಿ ಈ ಕೋಟ್ಯಾಂತರ ನಕ್ಷತ್ರಗಳು ಸೇರಿರೋ ಒಂದು ದೊಡ್ಡ ಮನೆ ಅಂದ್ರೆ ನಮ್ಮದೇ ಆದ ಆಕಾಶಗಂಗೆ ಕ್ಷೀರಪಥದ ಕಡೆಗೆ ಗಮನಹರಿಸೋಣ. ಈ ಆಕಾಶಗಂಗೆ ಅಥವಾ ಗ್ಯಾಲಕ್ಸಿ ಅಂದ್ರೆ ಏನೂ ಅಲ್ಲ, ಕೋಟ್ಯಾಂತರ ನಕ್ಷತ್ರಗಳ ಒಂದು ಬೃಹತ್ ಕುಟುಂಬ. ನಮ್ಮ ಮನೆಯಾದ ಕ್ಷೀರಪಥವನ್ನ ಮೊದಲು ಟೆಲಿಸ್ಕೋಪ್ನಲ್ಲಿ ನೋಡಿದ್ದು ಬೇರೆ ಯಾರೂ ಅಲ್ಲ, ಗೆಲಿಲಿಯೋ. ನಮ್ಮ ಕ್ಷೀರಪಥದ ಆಕಾರ ಒಂದು ಸುರುಳಿಯ ಹಾಗೆ. ಇದರಲ್ಲಿ ಹೊಸದಾಗಿ ಹುಟ್ಟಿದ ಯುವ ನಕ್ಷತ್ರಗಳೆಲ್ಲ ಈ ಸುರುಳಿಯ ತೋಳುಗಳ ಹೊರಭಾಗದಲ್ಲಿರ್ತವೆ. ವಯಸ್ಸಾದಂತೆ ಹಳೆಯ ನಕ್ಷತ್ರಗಳು ನಿಧಾನವಾಗಿ ಗ್ಯಾಲಕ್ಸಿಯ ಸೆಂಟರ್ಗೆ ಅಂದ್ರೆ ಬಲ್ಜ್ ಅನ್ನೋ ಜಾಗಕ್ಕೆ ಬಂದು ಸೇರ್ತವೆ. ಒಂಥರ ಸಿಟಿಯ ಸೆಂಟರ್ ಕಡೆ ಜನ ಬಂದು ನೆಲೆಸಿದ ಹಾಗೆ. ಈ ಬಲ್ಜ್ ಇದೆಯಲ್ಲ, ಇದು ಗ್ಯಾಲಕ್ಸಿಯ ಒಂದು ರೀತಿ ಡೌನ್ಟೌನ್ ಇದ್ದ ಹಾಗೆ. ಇಲ್ಲಿ ನಕ್ಷತ್ರಗಳ ದಟ್ಟಣೆ ಅಂದ್ರೆ ಡೆನ್ಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ. ಅಷ್ಟೇ ಅಲ್ಲ, ಇಲ್ಲೂ ಕೂಡ ಬ್ಲ್ಯಾಕ್ ಹೋಲ್ಗಳು ಇರ್ತವೆ. ನಮ್ಮ ಗ್ಯಾಲಕ್ಸಿಯಲ್ಲಿ ಕೆಲವು ಟೂರಿಸ್ಟ್ ಸ್ಪಾಟ್ ತರಹದ ಜಾಗಗಳೂ ಇವೆ. ಉದಾಹರಣೆಗೆ ಸಿರಿಯಸ್ ಅಥವಾ ಡಾಗ್ ಸ್ಟಾರ್ ಅಂತ ಕರೆಯೋ ನಕ್ಷತ್ರ ನಮ್ಮ ಗ್ಯಾಲಕ್ಸಿಯಲ್ಲೇ ಅತೀ ಹೆಚ್ಚು ಬ್ರೈಟ್. ಹಾಗೆ ಓರಿಯಾನ್ ನೆಬ್ಯುಲಾ ಅನ್ನೋದು ಅತೀ ಹೆಚ್ಚು ತಂಪಾಗಿರೋ ಜಾಗ. ಓಕೆ, ನಮ್ಮ ಗ್ಯಾಲಕ್ಸಿ ಬಗ್ಗೆ ನೋಡಿದ್ವಿ. ಆದ್ರೆ ಕತೆ ಇಲ್ಲಿಗ್ ಮುಗಿದಿಲ್ಲ. ಬ್ರಹ್ಮಾಂಡದಲ್ಲಿ ನಮ್ಮ ಕ್ಷೀರಪಥ ಉಂಟಿ ಅಲ್ಲ, ಅದಕ್ಕೂ ನೆರೆಹೊರೆಯವರಿದ್ದಾರೆ. ಬನ್ನಿ ನಮ್ಮ ಕಾಸ್ಮಿಕ್ ನೈಬರ್ಹುಡ್ ಹೇಗಿದೆ ಅಂತ ನೋಡೋಣ. ಹೇಗೆ ಮನೆಗಳು ಸೇರಿ ಒಂದು ಏರಿಯಾ ಆಗುತ್ತೋ ಹಾಗೆ ಗ್ಯಾಲಕ್ಸಿಗಳು ಸೇರಿ ಒಂದು ಕ್ಲಸ್ಟರ್ ಆಗುತ್ತೆ. ಇನ್ನು ಹಲವಾರು ಕ್ಲಸ್ಟರ್ಗಳು ಸೇರಿ ಒಂದು ಸೂಪರ್ ಕ್ಲಸ್ಟರ್ ಆಗುತ್ತೆ. ಇದು ಬ್ರಹ್ಮಾಂಡದ ಒಂದು ಬೃಹತ್ ಕಟ್ಟಡ ಇದ್ದ ಹಾಗೆ. ನಾವು ವಾಸವಾಗಿರೋ ಈ ಸೂಪರ್ ಕ್ಲಸ್ಟರ್ ಇದೆಯಲ್ಲ, ಇದರಲ್ಲಿ 3 ಮುಖ್ಯ ಗ್ಯಾಲಕ್ಸಿಗಳಿವೆ. ಒಂದು ನಮ್ಮ ಕ್ಷೀರಪಥ, ಇನ್ನೊಂದು ದೇವಯಾನಿ ಅಂದ್ರೆ ಆಂಡ್ರೋಮೀಡಾ, ಮತ್ತು ಮೂರನೇದು NGC M33. 2.2 ಮಿಲಿಯನ್. ಇದು ಯಾವುದೋ ದೊಡ್ಡ ಮೊತ್ತ ಅಲ್ಲ. ಇದು ನಮ್ಮ ಅತಿ ಹತ್ತಿರದ ಗ್ಯಾಲಕ್ಸಿ ಆಂಡ್ರೋಮೀಡಾಗಿರೋ ದೂರ. ಅಬ್ಬಾ, 2.2 ಮಿಲಿಯನ್ ಜ್ಯೋತಿರ್ವರ್ಷಗಳು ಅಂದ್ರೆ ಏನರ್ಥ ಗೊತ್ತಾ? ಬೆಳಕಿನ ವೇಗದಲ್ಲಿ ಹೊರಟ್ರು ಅಲ್ಲಿಂದ ಇಲ್ಲಿಗೆ ಬರಲು ಬರೋಬ್ಬರಿ 22 ಲಕ್ಷ ವರ್ಷ ಬೇಕು. ಊಹೆಗೂ ನಿಲ್ಕದ್ದಲ್ವಾ? ಸರಿ, ಈಗ ನಾವು ನಮ್ಮ ಪಯಣದ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ. ಇಡೀ ಬ್ರಹ್ಮಾಂಡ ಎಷ್ಟು ದೊಡ್ಡದೋ ಅದರ ವಿಸ್ತಾರವನ್ನು ಒಂದು ಕ್ಷಣ ಗ್ರಹಿಸೋಕೆ ಪ್ರಯತ್ನಿಸೋಣ. ಮೊದಲಿಗೆ ಈ ಸಂಖ್ಯೆಯನ್ನ ನೋಡಿ, 100 ಶತಕೋಟಿ ಅಂದ್ರೆ 100 ಬಿಲಿಯನ್. ಇದು ನಮ್ಮ ಬ್ರಹ್ಮಾಂಡದಲ್ಲಿ ಇರಬಹುದಾದ ಗ್ಯಾಲಕ್ಸಿಗಳ ಅಂದಾಜು ಸಂಖ್ಯೆ. ಎಂಥ ದೊಡ್ಡ ಸಂಖ್ಯೆ ಅಲ್ವಾ? ಆದ್ರೆ ಶಾಕ್ ಆಗೋಕೆ ರೆಡಿಯಾಗಿ. ಕಥೆ ಇಲ್ಲಿಗೆ ಮುಗಿದಿಲ್ಲ. ಆ 100 ಶತಕೋಟಿ ಗ್ಯಾಲಕ್ಸಿಗಳಲ್ಲಿ ಪ್ರತಿಯೊಂದರಲ್ಲೂ ಆವ್ರೇಜ್ ಆಗಿ 100 ಶತಕೋಟಿ ನಕ್ಷತ್ರಗಳಿವೆ. ಅಂದ್ರೆ 100 ಶತಕೋಟಿ ಇಂಟು 100 ಶತಕೋಟಿ. ಈ ಸಂಖ್ಯೆಯನ್ನ ಬರೆಯೋಕೆ ಕೂಡ ಜಾಗ ಸಾಕಾಗಲ್ಲ. ನಮ್ಮ ಕಲ್ಪನೆಗೂ ಮೀರಿದ ವಿಸ್ತಾರ ಇದು. ಸುಮಾರು 1805ರಲ್ಲಿ ವಿಲಿಯಂ ಹರ್ಷೆಲ್ ಅನ್ನೋ ವಿಜ್ಞಾನಿ ನಮ್ಮ ಭೂಮಿ, ಸೂರ್ಯ ಎಲ್ಲ ಒಂದು ಗ್ಯಾಲಕ್ಸಿಯ ಸಣ್ಣ ಭಾಗ ಅಷ್ಟೇ ಅಂತ ಹೇಳ್ದಾಗ ಅದೇ ಒಂದು ದೊಡ್ಡ ಕ್ರಾಂತಿಯಾಗಿತ್ತು. ಆದ್ರೆ ಇವತ್ತು ನೋಡಿ, 100 ಶತಕೋಟಿ ಗ್ಯಾಲಕ್ಸಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬ್ರಹ್ಮಾಂಡದಲ್ಲಿ ನಾವು ಎಷ್ಟು ಸಣ್ಣವರು ಅನ್ನೋ ಅರಿವು ಮೂಡುತ್ತಲ್ವಾ? ಹಾಗಾದ್ರೆ ಕೊನೆಗುಳಿಯೋದು ಒಂದೇ ಪ್ರಶ್ನೆ. ಇಷ್ಟೊಂದು ವಿಶಾಲವಾದ ಕೋಟ್ಯಾನುಕೋಟಿ ನಕ್ಷತ್ರಗಳಿರೋ ಈ ಬ್ರಹ್ಮಾಂಡದಲ್ಲಿ, ಇಷ್ಟೆಲ್ಲ ಗ್ಯಾಲಕ್ಸಿಗಳ ನಡುವೆ ನಾವು ಅಂದ್ರೆ ಮನುಷ್ಯರು ನಿಜಕ್ಕೂ ಒಂಟಿನಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋದು ನಿಮ್ಗೆ ಬಿಟ್ಟಿದ್ದು. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತ ಪಯಣಕ್ಕೆ ಹೊರಡೋಣ. ಆಕಾಶದಲ್ಲಿ ಬರೆದಿರುವ ಒಂದು ಮಹಾಕಥೆ ಇದು. ಹಳೆ ಕಾಲದಲ್ಲಿ ನಾವಿಕರು ದಾರಿ ಕಂಡುಹಿಡಿಯಲು ಬಳಸುತ್ತಿದ್ದ ನಕ್ಷತ್ರಗಳಿಂದ ಹಿಡಿದು ಈ ಇಡೀ ಬ್ರಹ್ಮಾಂಡ ಹುಟ್ಟಿದ್ದೇಗೆ ಅನ್ನೋ ರಹಸ್ಯದವರೆಗೂ ಸಾಗೋಣ. ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವು ನಮ್ಮ ಪೂರ್ವಜರ ಹಾಗೆ ಆಕಾಶದತ್ತ ನೋಡೋಣ. ಆ ಮಿನುಗುವ ಚುಕ್ಕಿಗಳಲ್ಲಿ ಅವರು ಬರೀ ಬೆಳಕನ್ನು ಮಾತ್ರ ನೋಡ್ಲಿಲ್ಲ, ಬದಲಿಗೆ ತಮ್ಮ ದಾರಿಯನ್ನು ಕಂಡುಕೊಂಡ್ರು, ದಂತಕಥೆಗಳನ್ನು ಸೃಷ್ಟಿಸಿಕೊಂಡ್ರು. ಅದೆಂಗೆ ಅಂತ ನೋಡೋಣ. ಸರಿ, ಹಾಗಿದ್ರೆ ಮೊದ್ಲಿಗೆ ಆಕಾಶದಲ್ಲಿ ಮಿನುಗುವ ಕೆಲವು ನಕ್ಷತ್ರಗಳ ಕಥೆ ನೋಡೋಣ. ಇವು ಕೇವಲ ಬೆಳಕಿನ ಬಿಂದುಗಳಾಗಿರ್ಲಿಲ್ಲ, ಪ್ರಾಚೀನ ಕಾಲದ ದಿಕ್ಸೂಚಿಗಳಾಗಿದ್ವು. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕಥೆಗಳ ನಾಯಕರಾಗಿದ್ವು. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂದ್ರೆ ಧ್ರುವ ನಕ್ಷತ್ರ. ಯಾಕಂದ್ರೆ ಇದು ಯಾವತ್ತೂ ಅಲುಗಾಡೋದೇ ಇಲ್ಲ. ಭೂಮಿಯ ಉತ್ತರ ಧ್ರುವದ ನೇರವಾಗಿ ಮೇಲೆ ಇರೋದ್ರಿಂದ ಯಾವಾಗ್ಲೂ ಉತ್ತರ ದಿಕ್ಕಿನಲ್ಲೇ ಕಾಣಿಸುತ್ತೆ. ಇದೇ ಕಾರಣಕ್ಕೆ ಹಳೆ ಕಾಲದ ನಾವಿಕರಿಗೆ ಇದೊಂದ್ ರೀತಿ ಪಕ್ಕಾ ದಿಕ್ಸೂಚಿ ಇದ್ದಾಗೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಮ್ಮ ಹಿರಿಯರು ಆಕಾಶವನ್ನೇ ಒಂದು ನಕ್ಷೆಯಾಗಿ ಬಳಸ್ತಿದ್ರು. ಒಂದು ನಕ್ಷತ್ರಪುಂಜವನ್ನು ನೋಡಿ ಅದರ ಸಹಾಯದಿಂದ
ಇನ್ನೊಂದು ಪ್ರಮುಖ ನಕ್ಷತ್ರವನ್ನು ಪತ್ತೆ ಹಚ್ಚುತ್ತಿದ್ರು. ಅದಕ್ಕೆ ಅತ್ಯುತ್ತಮ ಉದಾಹರಣೆಯಂದ್ರೆ ಈ ಓರಿಯನ್ ಅಂದ್ರೆ ಬೇಟೆಗಾರನಂತೆ ಕಾಣುವ ಮೃಗ ನಕ್ಷತ್ರಪುಂಜ. ಆ ವಿಧಾನ ತುಂಬಾ ಸಿಂಪಲ್. ಈಗ ಭೂಮಿಯಿಂದ ಕಾಣುವ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂದ್ರೆ ಸಿರಿಯಸ್ ಅನ್ನು ಕಂಡುಹಿಡಿಬೇಕಾ? ಮೊದಲು ಓರಿಯನ್ ನಕ್ಷತ್ರಪುಂಜವನ್ನು ಹುಡುಕಿ ಅಲ್ಲಿಂದ ಸ್ವಲ್ಪ ನೈಋತ್ಯಕ್ಕೆ ನೋಡಿದ್ರೆ ಸಾಕು. ಥಳ ಥಳ ಅಂತ ಹೊಳೀತಾ ಕಾಣಿಸ್ತೆ ಸಿರಿಯಸ್. ಈ ಸಿರಿಯಸ್ ಇದೆಯಲ್ಲ, ಅದು ಕೂಡ ಸುಮ್ನೆ ಒಂಟಿಯಾಗಿಲ್ಲ. ಅದಕ್ಕೊಂದು ಕುಟುಂಬ ಇದೆ. ಅದನ್ನೇ ಕ್ಯಾನಸ್ ಮೇಜರ್ ಅಂತ ಕರೀತಾರೆ. ನೋಡೋಕೆ ನಾಯಿಯ ಆಕಾರದಲ್ಲಿರೋದ್ರಿಂದ ಸಿರಿಯಸ್ಗೆ ಡಾಗ್ ಸ್ಟಾರ್ ಅಂತಾನೂ ಹೆಸರು ಬಂತು. ಆಕಾಶದ ಕಥೆಗಳು ಹೀಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ. ಸರಿ, ನಕ್ಷತ್ರಗಳು ಬರೀ ದಾರಿ ತೋರ್ಸೋಕ್ ಮಾತ್ರನಾ? ಖಂಡಿತ ಇಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಇದೇ ನಕ್ಷತ್ರಗಳನ್ನ ಬಳಸಿ ಬ್ರಹ್ಮಾಂಡವನ್ನು ನಮ್ಮ ಜೀವನದೊಂದಿಗೆ ಜೋಡಿಸಲಾಗಿದೆ. ಬನ್ನಿ ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಭಾರತೀಯ ಜ್ಯೋತಿಷ್ಯದಲ್ಲಿ ನಕ್ಷತ್ರ ಅನ್ನೋ ಕಾನ್ಸೆಪ್ಟ್ ತುಂಬಾನೇ ಮುಖ್ಯ. ಅಂದ್ರೆ ಏನಿಲ್ಲ, ಸೂರ್ಯನ ಹತ್ತರ ಕಾಣುವ ನಕ್ಷತ್ರಗಳ ಗುಂಪು ಅಷ್ಟೇ. ಸೂರ್ಯ ಒಂದು ತಿಂಗಳಲ್ಲಿ ಸುಮಾರು 2.5 ನಕ್ಷತ್ರಗಳನ್ನ ದಾಟಿ ಹೋಗ್ತಾನೆ ಅಂತ ಒಂದು ಲೆಕ್ಕಾಚಾರ. ಒಟ್ಟಾರೆಯಾಗಿ ಈ ಥರ 27 ನಕ್ಷತ್ರಗಳಿವೆ. ಇಡೀ ಆಕಾಶವನ್ನೇ 27 ಭಾಗಗಳಾಗಿ ವಿಂಗಡಿಸಿದ ಹಾಗೆ. ಪ್ರತಿಯೊಂದಕ್ಕೂ ಒಂದೊಂದು ಹೆಸರು, ಒಂದೊಂದು ಕತೆ ಮತ್ತು ಅದರದೇ ಆದ ಮಹತ್ವ ಇದೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಒಂದು ಕುತೂಹಲಕಾರಿ ಸಂಗತಿ ಏನಂದ್ರೆ, ನಮ್ಮ ಋಷಿಮುನಿಗಳು 28ನೇ ನಕ್ಷತ್ರವೊಂದನ್ನು ಕೂಡ ಕಲ್ಪಿಸ್ಕೊಂಡಿದ್ರು. ಅದೇ ಅಭಿಜಿತ್. ಇದು ಇಡೀ ಸಿಸ್ಟಮ್ಗೆ ಇನ್ನೊಂದು ಆಳವಾದ ಆಯಾಮವನ್ನು ಕೊಡುತ್ತೆ. ಉದಾಹರಣೆಗೆ ಚಿತ್ತ, ಹಸ್ತ, ರೋಹಿಣಿಯಂತಹ ಹೆಸರುಗಳು. ಈ ಹೆಸರುಗಳನ್ನೆಲ್ಲ ಎಲ್ಲೋ ಕೇಳಿದ ಹಾಗೆ ಅನ್ಸುತ್ತೆ ಅಲ್ವಾ? ಹೌದು, ಇವೆಲ್ಲವೂ ಶತಮಾನಗಳಿಂದ ನಮ್ಮ ಜ್ಯೋತಿಷ್ಯದ ಭಾಗವಾಗಿವೆ. ಇಲ್ಲಿಯವರೆಗೆ ನಾವು ನಕ್ಷತ್ರಗಳ ಸಾಂಸ್ಕೃತಿಕ ಕಥೆ ನೋಡಿದ್ವಿ. ಈಗ ಬನ್ನಿ ವಿಜ್ಞಾನದ ಕಡೆಗೆ ಹೋಗೋಣ. ಈ ಇಡೀ ಬ್ರಹ್ಮಾಂಡ ಹುಟ್ಟಿದ್ದೇಗೆ, ಅದರ ಹಿಂದಿರೋ ಸೈಂಟಿಫಿಕ್ ಥಿಯರಿ ಏನು ಅಂತ ನೋಡೋಣ. ಜಾರ್ಜ್ ಲೆಮೈಟರ್ ಅನ್ನೋ ಒಬ್ಬ ಬೆಲ್ಜಿಯಂ ಪಾದ್ರಿ ಮತ್ತು ಭೌತಶಾಸ್ತ್ರಜ್ಞ ನಿನ್ನೆ ಇಲ್ಲದ ದಿನ ಅಂತ ಹೇಳಿದ್ರು. ಅಂದ್ರೆ ಎಲ್ಲದಕ್ಕೂ ಒಂದು ಆರಂಭದ ಬಿಂದು ಇರ್ಲೇಬೇಕು ಅನ್ನೋದು ಅವರ ಸಿದ್ಧಾಂತವಾಗಿತ್ತು. ಅವರ ಸಿದ್ಧಾಂತವೇ ಈ ಮಹಾಸ್ಫೋಟ ಸಿದ್ಧಾಂತ. ಸುಮಾರು 15 ಬಿಲಿಯನ್ ವರ್ಷಗಳ ಹಿಂದೆ ಎಲ್ಲವೂ ಒಂದು ಸಣ್ಣ, ಅತೀ ಸಣ್ಣ, ಸಾಂದ್ರವಾದ ಬಿಂದುವಿನಲ್ಲಿ ಅಡಗಿತ್ತು. ಆಮೇಲೆ ಬುಗ್ ಬ್ಯಾಂಗ್, ಒಂದು ದೊಡ್ಡ ಸ್ಫೋಟ. ಅಲ್ಲಿಂದ ಇವತ್ತಿನ ಈ ವಿಶಾಲವಾದ, ವಿಸ್ತರಿಸುತ್ತಿರುವ ಬ್ರಹ್ಮಾಂಡ ಹುಟ್ಟುಕೊಂಡಿದ್ದು. ಇಲ್ಲಿ ಒಂದ್ ವಿಷಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಸ್ಪೇಸ್ ಒಳಗೆ ಆದ ಸ್ಫೋಟ ಅಲ್ಲ. ಇದೇ ಸ್ಪೇಸನ್ನ, ಟೈಮನ್ನ ಹಾಗೂ ಮ್ಯಾಟರ್ ಅಂದ್ರೆ ವಸ್ತುವನ್ನೇ ಸೃಷ್ಟಿ ಮಾಡಿದ ಸ್ಫೋಟ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳೆಲ್ಲ ಹುಟ್ಟಿದ್ದೇ ಆವಾಗ. ಹೌದು, ಈ ಕಥೆ ಕೇಳೋಕೆ ಅದ್ಭುತವಾಗಿದೆ. ಆದ್ರೆ ವಿಜ್ಞಾನಿಗಳಿಗೆ ಇದೆಲ್ಲ ನಿಜ ಅಂತ ಹೇಗ್ ಗೊತ್ತಾಯ್ತು? ಅದಕ್ಕೆ ಸಾಕ್ಷಿ ಏನಿದೆ? ಬನ್ನಿ ಈಗ ಅದನ್ನ ನೋಡೋಣ. ನಿಜ, ಇದೇ ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಇದಕ್ಕೆ ಉತ್ತರ ಸಿಕ್ಕಿದ್ರಿಂದಲೇ ಬಿಗ್ ಬ್ಯಾಂಗ್ ಕೇವಲ ಒಂದು ಐಡಿಯಾ ಆಗಿ ಉಳಿಯದೆ ಒಂದು ವೈಜ್ಞಾನಿಕ ಸಿದ್ಧಾಂತವಾಗಿ ಎಲ್ಲರೂ ಒಪ್ಕೊಂಡ್ರು. ಇದಕ್ಕೆ ಸಾಕ್ಷಿಗಳು ಒಂದೆರಡಲ್ಲ, ಹಲವಾರು ಇವೆ. ಡಾಪ್ಲರ್ ಎಫೆಕ್ಟ್ ಒಂದು ಕಡೆ ಆದ್ರೆ, ಎಡ್ವಿನ್ ಹಬಲ್ ಅವರ ಸಂಶೋಧನೆಗಳು ಮತ್ತೊಂದು ಕಡೆ. ಅವರು ಗ್ಯಾಲಕ್ಸಿಗಳು ಒಂದ್ರಿಂದೊಂದು ದೂರ ಹೋಗ್ತಿರೋದನ್ನ ಪತ್ತೆ ಹಚ್ಚಿದ್ರು. ಆಮೇಲೆ ಬಂದ ಹಬಲ್ ಟೆಲಿಸ್ಕೋಪ್ ಕೂಡ ಇದನ್ನೇ ಖಚಿತಪಡಿಸಿತು. ಎಡ್ವಿನ್ ಹಬಲ್ ಅವರ ಕೆಲಸ ನಿಜಕ್ಕೂ ಒಂದು ಕ್ರಾಂತಿ. ಅವರು ಬ್ರಹ್ಮಾಂಡ ಸುಮ್ನೆ ನಿಂತ ನೀರಲ್ಲ, ಅದು ಸದಾ ಬೆಳೆಯುತ್ತಲೇ ಇದೆ, ವಿಸ್ತಾರವಾಗುತ್ತಲೇ ಇದೆ ಅಂತ ಜಗತ್ತಿಗೆ ತೋರ್ಸ್ಕೊಟ್ರು. ಸರಿ, ಬ್ರಹ್ಮಾಂಡದ ಹುಟ್ಟಿನ ಬಗ್ಗೆ ನೋಡಿದ್ವಿ. ಅದು ಈಗ್ಲೋ ಬೆಳೀತಿದೆ ಅಂತ ಗೊತ್ತಾಯಿತು. ಹಾಗಿದ್ರೆ ಇದರ ಕೊನೆ ಹೇಗಿರ್ಬೋದು? ಇದಕ್ಕೊಂದು ಅಂತ್ಯವ ಇದೆಯೇ? ಕೆಲವು ವಿಜ್ಞಾನಿಗಳ ಪ್ರಕಾರ ಈ ವಿಸ್ತರಣೆಗೆ ಕಾರಣವಾದ ಶಕ್ತಿ ಒಂದು ದಿನ ಖಾಲಿಯಾಗಬಹುದು. ಆಗೇನಾಗುತ್ತೆ? ಎಲ್ಲವೂ ರಿವರ್ಸ್ ಗೇರ್ ಹಾಕುತ್ತೆ, ವಿಸ್ತರಣೆ ನಿಂತು ಎಲ್ಲವೂ ಸಂಕುಚಿತಗೊಳ್ಳೋಕೆ ಶುರುವಾಗುತ್ತೆ. ಮತ್ತೆ ಹಳೇ ಸ್ಥಿತಿಗೆ, ಆ ಮೂಲ ಬಿಂದುವಿಗೆ ವಾಪಸ್ ಹೋಗುತ್ತೆ. ಇದನ್ನೇ ಸೂಪರ್ ಕ್ರಂಚ್ ಅಂತ ಕರೆಯೋದು. ಹಾಗಿದ್ರೆ ನಮ್ಮ ಬ್ರಹ್ಮಾಂಡದ ಜೀವನ ಚಕ್ರ ಒಂದ್ರೀತಿ ವೃತ್ತದ ಹಾಗೆ. ಮಹಾಸ್ಫೋಟದಲ್ಲಿ ಎಲ್ಲವೂ ಹೊರಕ್ಕೆ ಸಿಡಿಯುತ್ತೆ, ವಿಸ್ತರಿಸುತ್ತೆ. ಒಂದು ವೇಳೆ ಸೂಪರ್ ಕ್ರಂಚ್ ನಿಜವಾದ್ರೆ ಎಲ್ಲವೂ ಮತ್ತೆ ಒಳಕ್ಕೆ ಕುಗ್ಗುತ್ತೆ. ಹಾಗಿದ್ರೆ ನಮ್ಮ ಬ್ರಹ್ಮಾಂಡದ ಕಥೆ ಹೇಗೆ ಕೊನೆಗೊಳ್ಳಲಿದೆ? ಇದು ಹೀಗೆ ವಿಸ್ತರಿಸ್ತಲೇ ಹೋಗುತ್ತಾ? ಅಥವಾ ಎಲ್ಲವೂ ಶುರುವಾದ ಜಾಗಕ್ಕೆ ಬಂದು ಮತ್ತೆ ನಿಲ್ಲುತ್ತಾ? ಈ ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಷಯವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.
ಎಲ್ಲರಿಗೂ ಸ್ವಾಗತ. ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ರಹಸ್ಯಗಳನ್ನ ಭೇದಿಸ್ತೀವಿ ಅಲ್ವಾ? ಇವತ್ತು ನಾವು ಕೈಗೆತ್ತಿಕೊಂಡಿರೋದು ಬ್ರಹ್ಮಾಂಡದ ಬಹುದೊಡ್ಡ ರಹಸ್ಯಗಳಲ್ಲಿ ಒಂದು. ಅದೇ ನಮ್ಮ ಸೌರವ್ಯೂಹ ಹುಟ್ಟಿದ್ದು ಹೇಗೆ ಅನ್ನೋದು. ಸರಿ, ಹಾಗಿದ್ರೆ ತಡ ಮಾಡೋದು ಬೇಡ, ನೇರವಾಗಿ ನಮ್ಮ ತನಿಖೆಯ ಮೂಲ ಪ್ರಶ್ನೆಗೆ ಬಂದ್ಬಿಡೋಣ. ಇದು ಶತಮಾನಗಳಿಂದ ವಿಜ್ಞಾನಿಗಳನ್ನು ಕಾಡುತ್ತಿರೋ ಪ್ರಶ್ನೆ. ಅಷ್ಟಕ್ಕೂ ನಮ್ಮ ಈ ಗ್ರಹಗಳೆಲ್ಲ ಎಲ್ಲಿಂದ ಬಂದ್ವು? ಯಾವುದೇ ಒಂದು ರಹಸ್ಯವನ್ನ ಭೇದಿಸ್ಬೇಕು ಅಂದ್ರೆ ಮೊದಲು ನಾವು ಕ್ರೈಮ್ ಸೀನ್ ಅಂದ್ರೆ ಘಟನಾ ಸ್ಥಳವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಮ ಘಟನಾ ಸ್ಥಳ ಯಾವುದು? ಅದು ಬೇರೇನೂ ಅಲ್ಲ, ನಮ್ಮ ಸೌರವ್ಯೂಹ. ಈ ಇಡೀ ವ್ಯವಸ್ಥೆಯ ಕೇಂದ್ರದಲ್ಲಿದ್ದಾನೆ ನೋಡಿ, ಸೂರ್ಯ. ಇವನೇ ನಮ್ಮ ತನಿಖೆಯ ಮೊದಲ ಮತ್ತು ಮುಖ್ಯ ಶಂಕಿತ. ಈ ಸೂರ್ಯ ಮತ್ತೆ ಅದನ್ನ ಸುತ್ತುವ ಗ್ರಹಗಳು, ಉಪಗ್ರಹಗಳು, ಕ್ಷುದ್ರಗ್ರಹಗಳು, ಧೂಮಕೇತುಗಳು ಇದೆಲ್ಲ ಸೇರಿ ಆಗಿರೋದೇ ನಮ್ಮ ಈ ಘಟನಾ ಸ್ಥಳ. ಸರಿ, ಈಗ ನೋಡಿ, ನಮ್ಮ ತನಿಖೆಗೆ ಒಂದು ದೊಡ್ಡ ತಿರುವು ಕೊಟ್ಟ ಒಂದು ಪ್ರಮುಖ ಸಾಕ್ಷ್ಯ ಸಿಕ್ಕಿದೆ. ಏನದು ಅಂದ್ರೆ, ಗ್ರಹಗಳ ರಾಸಾಯನಿಕ ರಚನೆ ಇದೆಯಲ್ಲ, ಅದು ಸೂರ್ಯನ ರಚನೆಗೆ ಜಸ್ಟ್ ಮ್ಯಾಚ್ ಆಗೋದೇ ಇಲ್ಲ. ಈ ಒಂದೇ ಒಂದು ಸಾಕ್ಷ್ಯ ಮೊದಲು ಬಂದಿದ್ದ ಎಷ್ಟೋ ಥಿಯರಿಗಳನ್ನ ಬುಡಮೇಲು ಮಾಡ್ಬಿಟ್ಟು. ಮೊದಲ ಥಿಯರಿ ಅಂದ್ರೆ ಏಕ ನಕ್ಷತ್ರ ಸಿದ್ಧಾಂತ. ಇದು ನೇರವಾಗಿ ಒಬ್ಬನೇ ಒಬ್ಬ ಅಪರಾಧಿಯ ಕಡೆ ಬೆರಳು ತೋರಿಸ್ತು. ಅದು ಬೇರಾರೂ ಅಲ್ಲ, ನಮ್ಮ ಸೂರ್ಯ. ಈ ಸಿದ್ಧಾಂತದಲ್ಲಿ ಇಬ್ರು ವಿಜ್ಞಾನಿಗಳು, ಕಾಂಟ್ ಮತ್ತು ಲಾಪ್ಲಾಸ್, ತಮ್ಮದೇ ಆದ ವಾದಗಳನ್ನ ಮುಂದಿಕ್ರು. ಇಬ್ರು ಪ್ರಕಾರನೂ ಗ್ರಹಗಳು ಹುಟ್ಟಿದ್ದು ಸೂರ್ಯನಿಂದಲೇ. ಕಾಂಟ್ ಹೇಳಿದ್ದೇನೆಂದ್ರೆ, ಸೂರ್ಯ ತುಂಬಾ ಸ್ಪೀಡಾಗಿ ತಿರುಗಿದಾಗ ಅದರ ಹೊರಗಿನ ಲೇಯರ್ ಸಿಡಿದು ಬಂತು ಅಂತ. ಆದ್ರೆ ಲ್ಯಾಪ್ಲಾಸ್ ಪ್ರಕಾರ ಸೂರ್ಯನ ಹೊರಗಿನ ಭಾಗ ತಣ್ಣಗಾಗಿ ಒಳಗಿನ ಬಿಸಿ ಭಾಗದಿಂದ ಬೇರ್ಪಟ್ಟು ಗ್ರಹಗಳು ಹುಟ್ಟಿದ್ವು ಅಂತ. ಆದ್ರೆ ಈ ಎರಡೂ ವಾದಗಳು ನಾವು ಮೊದಲೇ ನೋಡಿದ ಆ ಪ್ರಮುಖ ಸಾಕ್ಷ್ಯದ ಮುಂದೆ ನಿಲ್ಲೇ ಇಲ್ಲ. ಯಾಕಂದ್ರೆ ಗ್ರಹಗಳ ರಚನೆ ಯಾಕೆ ಸೂರ್ಯನಿಗಿಂತ ಬೇರೆ ಇದೆ ಅನ್ನೋದಕ್ಕೆ ಇವರತ್ರ ಉತ್ತರ ಇರಲಿಲ್ಲ. ಸೊ ಈ ಥಿಯರಿ ರಿಜೆಕ್ಟ್ ಆಯ್ತು. ಹಾಗಾಗಿ ತನಿಖಾಧಿಕಾರಿಗಳು ಒಬ್ಬ ಸಹಚರನನ್ನು ಹುಡುಕೋಕೆ ಶುರು ಮಾಡಿದ್ರು. ಬಹುಶಃ ಈ ಕೇಸ್ನಲ್ಲಿ ಎರಡನೇ ನಕ್ಷತ್ರದ ಕೈವಾಡ ಇರ್ಬೋದು ಅನ್ನೋ ಸಂಶಯ ಶುರುವಾಯಿತು. ಚೇಂಬರ್ಲೆನ್ ಮತ್ತು ಸರ್ ಜೇಮ್ಸ್ ಜೀನ್ಸ್ ಅವರಂತಹ ವಿಜ್ಞಾನಿಗಳು ಒಂದು ಹೊಸ ವಾದ ಮುಂದಿಟ್ರು. ಸೂರ್ಯನ ಪಕ್ಕದಲ್ಲಿ ಹಾದ್ಹೋಗ್ತಿದ್ದ ಇನ್ನೊಂದು ನಕ್ಷತ್ರದ ಗುರುತ್ವಾಕರ್ಷಣೆಯ ಸೆಳೆತದಿಂದ ಸೌರವ್ಯೂಹ ಸೃಷ್ಟಿಯಾಯಿತು ಅಂತ ಪ್ರತಿಪಾದಿಸಿದ್ರು. ಆದ್ರೆ ಈ ಸಿದ್ಧಾಂತದ ಬಗ್ಗೆ ಒಂದು ಮುಖ್ಯವಾದ ಪ್ರಶ್ನೆ ಕೇಳಲೇಬೇಕು. ಹಾಗಿದ್ರೆ ಗ್ರಹಗಳನ್ನು ರೂಪಿಸಿದ ಆ ಮೂಲವಸ್ತು ಅಂತಿಮವಾಗಿ ಎಲ್ಲಿಂದ ಬಂತು? ನೋಡಿ, ಇಲ್ಲೇ ಈ ಥಿಯರಿಯ ಅತಿದೊಡ್ಡ ಸಮಸ್ಯೆ ಇರೋದು. ಯಾಕಂದ್ರೆ ಈ ಥಿಯರಿಯ ಪ್ರಕಾರನೂ ಗ್ರಹಗಳನ್ನ ರೂಪಿಸಿದ ಮೂಲವಸ್ತು ಸೂರ್ಯನೇ ಆಗಿದ್ದ. ಹಾಗಾಗಿ ವಿಭಿನ್ನ ರಚನೆಗಳ ಆ ಒಗಟು ಇಲ್ಲಿಯೂ ಬಗೆಹರಿಯಲಿಲ್ಲ. ಆದ್ದರಿಂದ ಈ ಎರಡು ನಕ್ಷತ್ರಗಳ ಸಿದ್ಧಾಂತವನ್ನೂ ಸಹ ಕೈಬಿಡಲಾಯಿತು. ತನಿಖೆ ಮತ್ತೆ ಮೊದಲನೇ ಹಂತಕ್ಕೆ ಬಂತು. ಈಗ ಬರೋಣ ಲಿಟಲ್ಟನ್ ಅವರು ಮುಂದಿಟ್ಟ ಒಂದು ಅದ್ಭುತ ಸಿದ್ಧಾಂತಕ್ಕೆ. ಇದು ನಮ್ಮ ಕಥೆಗೆ ಒಂದು ನಾಟಕೀಯ ಮತ್ತು ಸ್ಫೋಟಕ ತಿರುವನ್ನು ಕೊಡ್ತು. ಇದು ಬರೀ 2 ನಕ್ಷತ್ರಗಳ ಕಥೆ ಅಂದ್ಕೊಂಡಿದ್ರೆ ಅದು ತಪ್ಪು. ಇದು 3 ನಕ್ಷತ್ರಗಳ ಕಥೆ. ಲಿಟಲ್ಟನ್ ಹೇಳೋ ಪ್ರಕಾರ ನಮ್ಮ ಸೂರ್ಯನ ಜೊತೆ 2 ಸಂಗಾತಿ ನಕ್ಷತ್ರಗಳಿದ್ವು. ಅಚಾನಕ್ಕಾಗಿ ಅವುಗಳಲ್ಲಿ ಒಂದು ನಕ್ಷತ್ರ ಭೀಕರವಾಗಿ ಸ್ಫೋಟಿಸಿಬಿಡುತ್ತೆ. ಆ ಸ್ಫೋಟದ ಅವಶೇಷಗಳನ್ನ ನಮ್ಮ ಸೂರ್ಯನ ಗುರುತ್ವಾಕರ್ಷಣೆ ಹಿಡಿದಿಟ್ಕೊಳ್ಳುತ್ತೆ. ಆ ಅವಶೇಷಗಳಿಂದಲೇ ನಮ್ಮ ಗ್ರಹಗಳು ಹುಟ್ಟುಕೊಂಡಿದ್ದು. ಹಾಗಿದರೆ ಇನ್ನೊಂದು ನಕ್ಷತ್ರ ಏನಾಯ್ತು ಅಂತೀರಾ? ಅದು ಒಂದು ಕಪ್ಪು ಕುಳಿಗೆ ಸೇರ್ಹೋಯ್ತು. ಇಲ್ಲೇ ನೋಡಿ, ನಮ್ಮ ಇಡೀ ರಹಸ್ಯದ ಕೀಲಿಕೈ ಸಿಕ್ಕಿದ್ದು. ಇದರರ್ಥ ನಮ್ಮ ಗ್ರಹಗಳು ಸೂರ್ಯನಿಂದ ಬಂದಿದ್ದಲ್ಲ, ಬದಲಿಗೆ ಆ ಸ್ಫೋಟಗೊಂಡ ನಕ್ಷತ್ರದ ತುಣುಕುಗಳಿಂದಾಗಿರೋದು. ಕೊನೆಗೂ ಗ್ರಹಗಳ ರಚನೆ ಯಾಕೆ ಸೂರ್ಯನಿಗಿಂತ ಬೇರೆ ಇದೆ ಅನ್ನೋ ಆ ದೊಡ್ಡ ಪ್ರಶ್ನೆಗೆ ಉತ್ತರ ಸಿಕ್ಕೇ ಬಿಡ್ತು. ಹೀಗೆ ಈ ಸ್ಫೋಟಕ ಸಿದ್ಧಾಂತವೇ ಆ ಬ್ರಹ್ಮಾಂಡದ ರಹಸ್ಯವನ್ನ ಕೊನೆಗೂ ಭೇದಿಸಿದ್ದು. ಇವತ್ತಿಗೂ ಇದೇ ಥಿಯರಿಯನ್ನೇ ಮಾನ್ಯ ಮಾಡಲಾಗಿದೆ. ಸೊ ಕೇಸ್ ಕ್ಲೋಸ್ಡ್. ಹಾಗಿದ್ರೆ ಈ ಇಡೀ ಬ್ರಹ್ಮಾಂಡದ ನಾಟಕದ ನಂತರ ಇವತ್ತು ನಮ್ಮ ಸೌರವ್ಯೂಹ ಹೇಗಿದೆ? ಬನ್ನಿ ಅದರ ಈಗಿನ ಸ್ಥಿತಿಗತಿಯನ್ನ ಒಮ್ಮೆ ನೋಡೋಣ. ನಮ್ಮ ಸೌರವ್ಯೂಹದ ಈ ವ್ಯವಸ್ಥೆಯನ್ನ ಮೊದಲ ಬಾರಿಗೆ ಸರಿಯಾಗಿ ವಿವರಿಸಿದ ಕೀರ್ತಿ ಕೋಪರ್ನಿಕಸ್ಗೆ ಸಲ್ಲಬೇಕು. ಅವರು ಹೇಳಿದ ಹಾಗೆ ಎಲ್ಲ ಆಕಾಶಕಾಯಗಳು ದೀರ್ಘವೃತ್ತಾಕಾರದ ಪಥದಲ್ಲಿ ಸೂರ್ಯನನ್ನ ಸುತ್ತುತ್ತವೆ. ಯಾಕಂದ್ರೆ ಸೂರ್ಯನೇ ನಮ್ಗೆಲ್ಲರಿಗೂ ಅತಿ ಹತ್ತಿರದಲ್ಲಿರುವ ನಕ್ಷತ್ರ. ಸರಿಯಾಗಿ ಹೇಳ್ಬೇಕೆಂದ್ರೆ 4.7 ಬಿಲಿಯನ್ ವರ್ಷಗಳು, ಅಂದ್ರೆ ಸುಮಾರು 470 ಕೋಟಿ ವರ್ಷಗಳಿಂದ ನಮ್ಮ ಸೂರ್ಯ ಉರಿಯುತ್ತಲೇ ಇದ್ದಾನೆ. ಸೂರ್ಯನ ಒಟ್ಟು ಜೀವಿತಾವಧಿ ಸುಮಾರು 15 ಬಿಲಿಯನ್ ವರ್ಷಗಳು ಅಂತ ಅಂದಾಜಿಸಿದ್ರೆ
ಈಗಾಗ್ಲೇ ಅದರ ಜೀವನದ 3/1 ಭಾಗ ಮುಗಿದು ಹೋಗಿದೆ. ಇದೆಲ್ಲ ಕೇಳಿದ್ಮೇಲೆ ಕೊನೆಗೆ ಒಂದು ಯೋಚನೆ ಬರುತ್ತೆ ಅಲ್ವಾ? ನಮ್ಮ ಸೌರವ್ಯೂಹದ ಹುಟ್ಟೆ ಇಷ್ಟೊಂದು ನಾಟಕೀಯ, ಒಂದ್ ರೀತಿ ಕಾಸ್ಮಿಕ್ ಹಿಂಸೆಯಿಂದ ಆಗಿದ್ರೆ ಯೋಚನೆ ಮಾಡಿ, ಈ ವಿಶಾಲ ಬ್ರಹ್ಮಾಂಡದಲ್ಲಿ ಆ ನಕ್ಷತ್ರಗಳ ನಡುವೆ ಯಾವೆಲ್ಲ ಮಹಾನಾಟಕಗಳು ನಡೀತಿರ್ಬೋದು? ನಮಗೆ ಬೆಳಕು, ಶಕ್ತಿ ಎಲ್ಲವನ್ನೂ ಕೊಡುವ ಸೂರ್ಯ ಅಂದ್ರೆ ಸುಮ್ನೆ ಒಂದು ದೊಡ್ಡ ಬೆಂಕಿಯ ಉಂಡೆ ಅಷ್ಟೇನಾ? ಖಂಡಿತ ಅಲ್ಲ. ಅದೊಂದು ಬ್ರಹ್ಮಾಂಡದ ಅತಿ ದೊಡ್ಡ ವಿಸ್ಮಯ. ಅದ್ರೊಳಗೆ ಅಡಗಿರೋ ಎಷ್ಟೋ ರಹಸ್ಯಗಳಿವೆ. ಆ ರಹಸ್ಯಗಳನ್ನ ಭೇದಿಸೋಕೆ ಬನ್ನಿ, ಸೂರ್ಯನ ಹೃದಯದವರೆಗೂ ಒಂದು ರೋಚಕವಾದ ಪ್ರಯಾಣ ಮಾಡೋಣ. 25 ಕೋಟಿ ವರ್ಷಗಳು ಯೋಚನೆ ಮಾಡೋಕ್ಕಾಗತ್ತಾ? ಮಾನವನ ಇಡೀ ಇತಿಹಾಸವೇ ಇದರ ಮುಂದೆ ಒಂದು ಸಣ್ಣ ಮಿಂಚು ಅಷ್ಟೆ. ಇದನ್ನೇ ಬ್ರಹ್ಮಾಂಡ ವರ್ಷ ಅಂತ ಕರೆಯೋದು. ಅಂದ್ರೆ ನಮ್ಮ ಸೂರ್ಯ ತನ್ನ ಇಡೀ ಸೌರಮಂಡಲದ ಜೊತೆ ನಮ್ಮ ಗ್ಯಾಲಕ್ಸಿ ಅಂದ್ರೆ ಕ್ಷೀರಪಥವನ್ನ ಪೂರ್ತಿಯಾಗಿ ಒಂದೇ ಒಂದು ಸುತ್ತು ಹಾಕೋಕೆ ಇಷ್ಟು ಸಮಯ ತಗೊಳುತ್ತೆ. ಎಂಥ ವೇಗದಲ್ಲಿ ಚಲಿಸಿದ್ರೂ ಕೂಡ ಒಂದು ಸುತ್ತಿಗೆ ಇಷ್ಟು ದೀರ್ಘ ಸಮಯ ಬೇಕೇ ಬೇಕು. ಆ 25 ಕೋಟಿ ವರ್ಷಗಳ ಮಹಾಪ್ರಯಾಣಕ್ಕೆ ಹೋಲಿಸಿದ್ರೆ 8 ನಿಮಿಷ 20 ಸೆಕೆಂಡುಗಳು ಅಂದ್ರೆ ಕಣ್ಣು ಮಿಟುಕಿಸುವಷ್ಟು ಕ್ಷಣ ಅಷ್ಟೇ. ಆದ್ರೆ ಇದ್ರಲ್ಲೊಂದು ವಿಶೇಷ ಇದೆ. ನಾವೀಗ ಸೂರ್ಯನನ್ನು ನೋಡ್ತಿದೀವಿ ಅಂದ್ರೆ ಆ ಬೆಳಕು 8 ನಿಮಿಷ 20 ಸೆಕೆಂಡುಗಳ ಹಿಂದೆಯೇ ಅಲ್ಲಿಂದ ಹೊರಟಿರೋದು. ಅಂದ್ರೆ ಪ್ರತಿ ಕ್ಷಣ ನಾವು ಸೂರ್ಯನ ಭೂತಕಾಲವನ್ನ ನೋಡ್ತಾ ಇರ್ತೀವಿ. ನಮಗೂ ಸೂರ್ಯನಿಗೂ ನಡುವೆ ಯಾವಾಗಲೂ ಈ 8 ನಿಮಿಷಗಳ ಅಂತರ ಇದ್ದೇ ಇರುತ್ತೆ. ನಮ್ಗೆ ಸೂರ್ಯ ಒಂದೇ ಕಡೆ ಸ್ಥಿರವಾಗಿ ಇರೋ ಹಾಗೆ ಕಾಣುತ್ತೆ ಅಲ್ವಾ? ಆದ್ರೆ ಅದು ನಿಜ ಅಲ್ಲ. ಸೂರ್ಯ ನಿರಂತರವಾಗಿ ಚಲನೆಯಲ್ಲೇ ಇರುತ್ತೆ. ನಮ್ಮ ಗ್ಯಾಲಕ್ಸಿಯ ಕೇಂದ್ರದಿಂದ ಸಾವಿರಾರು ಜ್ಯೋತಿರ್ವರ್ಷಗಳ ದೂರದಲ್ಲಿ ಪ್ರತಿ ಸೆಕೆಂಡ್ಗೆ 250 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಿದೆ. ಅಷ್ಟೇ ಅಲ್ಲ, ಅಷ್ಟು ದೈತ್ಯ ಗಾತ್ರದ ಸೂರ್ಯ ತನ್ನದೇ ಅಕ್ಷದ ಮೇಲೆ ಒಂದು ಸುತ್ತು ತಿರುಗೋಕೆ ನಮ್ಮ ಭೂಮಿಯ 25 ದಿನಗಳನ್ನ ತಗೊಳ್ತಿದೆ. ಇದೊಂದು ನಿರಂತರ ಕ್ರಿಯಾಶೀಲವಾಗಿರೋ ಶಕ್ತಿ ಕೇಂದ್ರ. ಸರಿ, ಹೊರಗಿನಿಂದ ಇಷ್ಟು ಬೃಹತ್ತಾಗಿ ಇಷ್ಟು ವೇಗವಾಗಿ ಚಲಿಸೋಕೆ ಸೂರ್ಯನ್ಗೆ ಶಕ್ತಿ ಎಲ್ಲಿಂದ ಸಿಗುತ್ತೆ? ಆ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವಿನ್ನೂ ಆಳಕ್ಕೆ ಇಳಿಬೇಕು. ಬನ್ನಿ, ನಮ್ಮ ಪ್ರಯಾಣವನ್ನ ಈಗ ಸೂರ್ಯನ ಮೇಲ್ಮೈಯನ್ನು ದಾಟಿ ಅದರ ಉರಿಯುತ್ತಿರುವ ಹೃದಯದ ಕಡೆಗೆ ತೆಗೆದುಕೊಂಡೋಗೋಣ. ಸೂರ್ಯ ಉರಿಯುತ್ತೆ ಅಂದ ತಕ್ಷಣ ನಮ್ಮಲ್ಲಿ ಕಟ್ಟಿಗೆ ಉರಿಯೋದು ನೆನ್ಪಿಗೆ ಬರುತ್ತೆ. ಆದ್ರೆ ಅದು ಹಾಗಲ್ಲ. ಸೂರ್ಯ ಅನ್ನೋದು ಬ್ರಹ್ಮಾಂಡದ ಅತೀದೊಡ್ಡ ನ್ಯೂಕ್ಲಿಯರ್ ರಿಯಾಕ್ಟರ್. ಅದ್ರೊಳಗೆ ಪರಮಾಣು ಸಮ್ಮಿಲನ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋ ಒಂದು ಅದ್ಭುತ ಪ್ರಕ್ರಿಯೆ ನಡೆಯುತ್ತೆ. ಇಲ್ಲೇನಾಗತ್ತೆ ಅಂದ್ರೆ ಹೈಡ್ರೋಜನ್ ಅಣುಗಳು ಒಂದಕ್ಕೊಂದು ಸೇರ್ಕೊಂಡು ಹೀಲಿಯಂ ಆಗಿ ಬದಲಾಗತ್ತೆ. ಈ ಪ್ರಕ್ರಿಯೆಯಲ್ಲೇ ಊಹೆಗೂ ಮೀರಿದ ಶಕ್ತಿ ಬಿಡುಗಡೆ ಆಗೋದು. ಇದೇ ಸೂರ್ಯನ ಶಕ್ತಿಯ ಮೂಲ. ಆರಿ ಎಲ್ಲಾ ಇಂಧನ ಇರೋದು ಪ್ಲಾಸ್ಮಾ ಅನ್ನೋ ಸ್ಥಿತಿಯಲ್ಲಿ. ಸೂರ್ಯನ ಕೇಂದ್ರ ಅಂದ್ರೆ ಕೋರ್ನಲ್ಲಿ ಹುಟ್ಟಿದ ಈ ಶಕ್ತಿ ಮೇಲ್ಮೈಗೆ ಬರೋದು ಅಷ್ಟು ಸುಲಭವಲ್ಲ. ಅದೊಂದು ಲಕ್ಷಾಂತರ ವರ್ಷಗಳ ಸುದೀರ್ಘ ಪಯಣ 3 ಹಂತಗಳಲ್ಲಿ. ಮೊದಲನೇ ಹಂತ ಕೋರ್. ಇಲ್ಲಿ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಶಕ್ತಿ ಹುಟ್ಕೊಳ್ಳುತ್ತೆ. ಎರಡನೇ ಹಂತ ವಿಕಿರಣ ಮಂಡಲ. ಇಲ್ಲಿ ಶಕ್ತಿಯು ವಿಕಿರಣಗಳ ರೂಪದಲ್ಲಿ ನಿಧಾನವಾಗಿ ಲಕ್ಷಾಂತರ ವರ್ಷಗಳ ಕಾಲ ಪ್ರಯಾಣಿಸುತ್ತೆ. ಇನ್ನು ಕೊನೆಯ ಹಂತ ಸಂವಹನ ಮಂಡಲ. ಇಲ್ಲಿ ನೀರು ಕುದಿಯೋವಾಗ ಗುಳ್ಳೆಗಳು ಮೇಲೆ ಬರ್ತಾವಲ್ಲ, ಟೀಕ್ ಹಾಗೆಯೇ ಬಿಸಿ ಅನಿಲದ ದೊಡ್ಡ ದೊಡ್ಡ ಗುಳ್ಳೆಗಳಾಗಿ ಶಕ್ತಿಯು ಮೇಲ್ಮೈಯನ್ನು ತಲುಪುತ್ತೆ. ಆದರೆ ಸೂರ್ಯನೊಳಗಿನ ಈ ಶಕ್ತಿ ಉತ್ಪಾದನೆ ಯಾವಾಗಲೂ ಒಂದೇ ಸಮನಾಗಿ ಶಾಂತವಾಗಿ ಇರೋದಿಲ್ಲ. ಕೆಲವೊಮ್ಮೆ ಅದು ತನ್ನ ನಿಯಂತ್ರಣವನ್ನೇ ಕಳೆದುಕೊಂಡು ಒಂದು ಭಯಂಕರ ಸ್ಫೋಟದ ರೂಪದಲ್ಲಿ ಬಾಹ್ಯಾಕಾಶಕ್ಕೆ ಚಿಮ್ಮುತ್ತೆ. ಆ ಸ್ಫೋಟದಿಂದಾಗುವ ಪರಿಣಾಮಗಳೇನು? ಈಗ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕೋರ್ನಲ್ಲಿ ಶಕ್ತಿ ಉತ್ಪಾದನೆ ಇದ್ದಕ್ಕಿದ್ದಂತೆ ಮಿತಿಮೀರುತ್ತೆ. ಆಗ ಆ ಅಪಾರವಾದ ಶಕ್ತಿಯು ಒಂದು ಪ್ರಳಯದ ಅಲೆಯಂತೆ ಸೂರ್ಯನ ಎಲ್ಲಾ 3 ಪದರಗಳನ್ನು ಭೇದಿಸಿಕೊಂಡು ಬಾಹ್ಯಾಕಾಶಕ್ಕೆ ನುಗ್ಗುತ್ತೆ. ಈ ದೈತ್ಯ ಶಕ್ತಿಯ ಸ್ಫೋಟವನ್ನೇ ನಾವು ಸೌರಜ್ವಾಲೆ ಅಥವಾ ಸೋಲಾರ್ ಫ್ಲೇರ್ ಅಂತ ಕರೆಯೋದು. ಆದ್ರೆ ಸೂರ್ಯನಿಂದ ಹೊರಟ ಪ್ರತಿಯೊಂದು ಜ್ವಾಲೆಯೂ ನಮ್ಮ ಭೂಮಿಯನ್ನ ತಲುಪೋದಿಲ್ಲ. ಯಾಕೆಂದ್ರೆ ಕಡಿಮೆ ಶಕ್ತಿ ಇರೋ ಜ್ವಾಲೆಗಳು ಸೂರ್ಯನ ಗುರುತ್ವಾಕರ್ಷಣೆಯಿಂದ ತಪ್ಪಿಸ್ಕೊಳ್ಳೋಕೆ ಆಗದೆ ಮತ್ತೆ ಸೂರ್ಯನಿಗೆ ವಾಪಸ್ ಹೋಗುತ್ತೆ. ಆದ್ರೆ ಅತಿ ಹೆಚ್ಚು ಶಕ್ತಿಶಾಲಿಯಾದ ಅತಿ ಹೆಚ್ಚು ತಾಪಮಾನ ಇರೋ ಜ್ವಾಲೆಗಳು ಮಾತ್ರ ಸೂರ್ಯನ ಹಿಡಿತವನ್ನು ಮೀರಿ ನಮ್ಮ ಸೌರವ್ಯೂಹದ ಬೇರೆ ಗ್ರಹಗಳ ಕಡೆಗೆ ಪ್ರಯಾಣ ಬೆಳೆಸ್ತವೆ. ಹಾಗೆ ತಪ್ಪಿಸ್ಕೊಂಡು ಬಂದ ಶಕ್ತಿಶಾಲಿ ಜ್ವಾಲೆ ನಮ್ಮ ಭೂಮಿಯ ಹತ್ತಿರ ಬಂದಾಗ ಇಲ್ಲಿ ಒಂದು ಅದ್ಭುತವಾದ ಸಂಘರ್ಷ ನಡೆಯುತ್ತೆ. ಒಂದು ಕಡೆ ಭೂಮಿಯ ಗುರುತ್ವಾಕರ್ಷಣೆ ಅದನ್ನ ತನ್ನ ಕಡೆಗೆ ಸೆಳೆದ್ರೆ, ಇನ್ನೊಂದು ಕಡೆ ನಮ್ಮ ವಾತಾವರಣ ಒಂದು ರಕ್ಷಾ ಕವಚದ ಹಾಗೆ ನಿಂತು ಆ ಅಪಾಯಕಾರಿ ಶಕ್ತಿಯನ್ನ ತಡೆದು ನಮ್ಮನ್ನ ಕಾಪಾಡುತ್ತೆ.
ಈ ಸಂಘರ್ಷದಿಂದಾಗಿಯೇ 3 ಮುಖ್ಯ ಘಟನೆಗಳು ಸಂಭವಿಸ್ತವೆ. ಈ ಸಂಘರ್ಷದ ಪರಿಣಾಮಗಳು 3 ವಿಧ. ಮೊದಲನೆಯದು ನಮ್ಮ ಟೆಕ್ನಾಲಜಿ ಮೇಲೆ. ನಮ್ಮ ಫೋನ್, ಸ್ಯಾಟಲೈಟ್ ಸಿಗ್ನಲ್ಗಳು ಇವೆಲ್ಲವೂ ಅಸ್ತವ್ಯಸ್ತ ಆಗಬಹುದು. ಎರಡನೆಯದು, ಕೆಲವೊಮ್ಮೆ ವಾಲ್ಸರ್ ಅನ್ನೋ ಒಂದು ವಿಚಿತ್ರವಾದ ಧ್ವನಿ ಉತ್ಪತ್ತಿಯಾಗುತ್ತೆ. ಆದರೆ ಮೂರನೆಯದು ಎಲ್ಲಕ್ಕಿಂತ ಅದ್ಭುತವಾದದ್ದು. ಆಕಾಶದಲ್ಲಿ ಅರೋರಾ ಅನ್ನೋ ವರ್ಣರಂಜಿತ ಬೆಳಕಿನ ಚಿತ್ತಾರ ಮೂಡುತ್ತೆ. ಆಕಾಶದಲ್ಲಿ ನಡೆಯೋ ಈ ಬೆಳಕಿನಾಟಕ್ಕೆ 2 ಹೆಸರುಗಳಿವೆ. ಉತ್ತರ ಧ್ರುವದ ಹತ್ತಿರ ಕಾಣಿಸ್ಕೊಂಡ್ರೆ ಅದನ್ನ ಅರೋರಾ ಬೊರಿಯಾಲಿಸ್ ಅಂತ ಕರೀತಾರೆ. ಅದೇ ದಕ್ಷಿಣ ಧ್ರುವದ ಹತ್ತಿರ ಕಂಡ್ರೆ ಅರೋರಾ ಆಸ್ಟ್ರಾಲಿಸ್. ಒಟ್ಟಿನಲ್ಲಿ ಇದು ಸೂರ್ಯ ಮತ್ತು ಭೂಮಿಯ ನಡುವಿನ ಸಂಘರ್ಷದಿಂದ ಹುಟ್ಟಿದ ಒಂದು ಪ್ರಕೃತಿಯ ಕಾವ್ಯ. ಸರಿ, ಸೂರ್ಯನ ಮೇಲ್ಮೈ ಚಟುವಟಿಕೆ ಅಂದ್ರೆ ಬರೀ ಸೌರಜ್ವಾಲೆಗಳು ಅಷ್ಟೇನಾ? ಖಂಡಿತ ಇಲ್ಲ. ಅಲ್ಲಿ ಇನ್ನೊಂದು ವಿದ್ಯಮಾನ ನಿರಂತರವಾಗಿ ಒಂದು ನಿಗದಿತ ಚಕ್ರದಲ್ಲಿ ನಡೀತಾನೇ ಇರುತ್ತೆ. ಭೂಮಿಯಿಂದಲೂ ನಮ್ಗೆ ಕಾಣಿಸೋ ಆ ಕಪ್ಪು ಕಲೆಗಲೆ ಹಿಂದಿನ ರಹಸ್ಯವೇನೋ? ಅದೇ ಸೌರಕಲೆಗಳು. ಹಾಗಾದ್ರೆ ಸೌರಕಲೆಗಳು ಅಂದ್ರೇನು? ಇವು ಸೂರ್ಯನ ಪ್ರಕಾಶಮಾನವಾದ ಮೇಲ್ಮೈ ಮೇಲೆ ಕಾಣಿಸೋ ತುಲನಾತ್ಮಕವಾಗಿ ತಂಪಾದ ಕಪ್ಪು ಚುಕ್ಕೆಗಳು. ತಂಪು ಅಂದ ತಕ್ಷಣ ತಣ್ಣಗಿದೆ ಅಂತ ಅಂದ್ಕೋಬೇಡಿ. ಅಲ್ಲೂ ಸಾವಿರಾರು ಡಿಗ್ರಿ ಬಿಸಿ ಇರುತ್ತೆ. ಆದ್ರೆ ಸುತ್ತಮುತ್ತಲಿನ ಪ್ರದೇಶಕ್ಕಿಂತ ಬಿಸಿ ಕಡಿಮೆ ಇರೋದ್ರಿಂದ ನಮ್ಗೆ ಕಪ್ಪಾಗಿ ಕಾಣುತ್ತೆ ಅಷ್ಟೇ. ಈ ವಿದ್ಯಮಾನವನ್ನ ನೂರಾರು ವರ್ಷಗಳ ಹಿಂದೆಯೇ ಗೆಲಿಲಿಯೋ ಅವಳು ಕಂಡುಹಿಡಿದಿದ್ರು. ಈ ಸೌರ ಕಲೆಗಳ ಚಟುವಟಿಕೆಯಲ್ಲಿ ಒಂದು ಶಿಸ್ತಿದೆ. ಅದೊಂದು 11 ವರ್ಷಗಳ ಚಕ್ರವನ್ನ ಅನುಸರಿಸುತ್ತೆ. ಹೇಗೆ ಅಂದ್ರೆ, ಈ ಚಟುವಟಿಕೆ ಸೂರ್ಯನ ಸಮಭಾಜಕದಲ್ಲಿ ಶುರುವಾಗುತ್ತೆ. ಅಲ್ಲಿಂದ ಧ್ರುವಗಳ ಕಡೆಗೆ ಹೋಗಕ್ಕೆ 5.5 ವರ್ಷ ತೆಕ್ಕೊಳ್ಳುತ್ತೆ. ನಂತರ ಮತ್ತೆ ವಾಪಸ್ ಸಮಭಾಜಕಕ್ಕೆ ಬರೋಕೆ ಇನ್ನೊಂದು 5.5 ವರ್ಷ. ಹೀಗೆ ಹೋಗಿ ಬರುವೊಂದು ಪೂರ್ಣ ಚಕ್ರಕ್ಕೆ ಸರಿಯಾಗಿ 11 ವರ್ಷಗಳು. ನಾವೀಗ ಯಾವ ಚಕ್ರದಲ್ಲಿದ್ದೀವಿ ಅಂತ ನೋಡೋದಾದ್ರ 23ನೇ ಚಕ್ರ 2013ರಲ್ಲಿ ಮುಗಿದಿದೆ ಮತ್ತು ಪ್ರಸ್ತುತ ನಾವು 24ನೇ ಚಕ್ರದಲ್ಲಿದ್ದೀವಿ. ಅಂದ್ಹಾಗೆ ಪ್ರತಿ 11 ವರ್ಷದ ಒಂದೊಂದು ಚಕ್ರದಲ್ಲೂ ಸುಮಾರು 100 ಪ್ರಮುಖ ಸೌರಘಟನೆಗಳು ನಡೀತವೆ. ಅಂದ್ರೆ ಸೂರ್ಯನ ಚಟುವಟಿಕೆ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ. ಸೌರಕಲೆಗಳು ಕೇವಲ ತಂಪಾದ ಜಾಗಗಳು ಮಾತ್ರ ಅಲ್ಲ, ಅವು ವಾಸ್ತವವಾಗಿ ಶಕ್ತಿಶಾಲಿ ಕಾಂತೀಯ ಬಿರುಗಾಳಿಗಳ ಕೇಂದ್ರ. ಈ ಕಾಂತೀಯ ಶಕ್ತಿ ಎಷ್ಟಿರುತ್ತೆ ಅಂದ್ರೆ ಕೆಲವೊಮ್ಮೆ ಬೃಹತ್ ಕಮಾನುಗಳನ್ನ ಅಂದ್ರೆ ಲೂಪ್ಸ್ಗಳನ್ನ ಸೃಷ್ಟಿಸುತ್ತೆ. ಈ ಕಮಾನುಗಳು ಸೂರ್ಯನ ಮೇಲ್ಮೈಯಿಂದ ಎದ್ದ ಅನಿಲವನ್ನ ತನ್ನೊಳಗೆ ಬಂಧಿಸಿಡುತ್ತೆ. ಈ ಅದ್ಭುತವಾದ ಕಾಂತೀಯ ಕಮಾನುಗಳನ್ನೇ ಮ್ಯಾಗ್ನೆಟಿಕ್ ಆರ್ಕ್ ಅಂತ ಕರೆಯೋದು. ಹಾಗಾದ್ರೆ ಈ ಎಲ್ಲ ಮಾಹಿತಿಯೊಂದಿಗೆ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಟ್ಕೊಂಡು ಈ ಚರ್ಚೆಯನ್ನ ಮುಗಿಸೋಣ. ಭವಿಷ್ಯದಲ್ಲಿ ಬರುವ ಸೌರಚಕ್ರಗಳು ಒಂದು ವೇಳೆ ಈಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ರೆ, ಸಂಪೂರ್ಣವಾಗಿ ತಂತ್ರಜ್ಞಾನವನ್ನೇ ಅವಲಂಬಿಸಿರುವ ನಮ್ಮ ಆಧುನಿಕ ಜೀವನದ ಮೇಲೆ ಅದರ ಪರಿಣಾಮಗಳು ಹೇಗಿರಬಹುದು? ಇದೊಂದು ಯೋಚಿಸಬೇಕಾದ ವಿಷಯ. ಬನ್ನಿ ನಮ್ಮ ಸೌರವ್ಯೂಹದ ಒಂದು ಸಣ್ಣ ಪ್ರವಾಸಕ್ಕೆ ಹೋಗೋಣ. ನಮ್ಮ ಈ ಪಯಣ ಸೌರವ್ಯೂಹದ ಕೇಂದ್ರದಲ್ಲಿರುವ ಆ ಶಕ್ತಿಶಾಲಿ ನಕ್ಷತ್ರದಿಂದ ಶುರುವಾಗಿ ಅದರ ಸುತ್ತಮುತ್ತ ಪ್ರಪಂಚಗಳನ್ನ ಅನ್ವೇಷಿಸಲಿದೆ. ಮೊದಲಿಗೆ ಒಂದು ನಂಬಲಿಕ್ಕೇ ಆಗದ ಸಂಖ್ಯೆಯನ್ನು ನೋಡೋಣ. 27 ಲಕ್ಷ ಡಿಗ್ರಿ ಸೆಲ್ಸಿಯಸ್. ಇದು ಸೂರ್ಯನ ಒಂದು ಭಾಗದ ತಾಪಮಾನ. ಈ ಭಾಗ ಅಂದ್ರೆ ಸೂರ್ಯನ ಕೊರೋನಾ ನಮಗೆ ಕೇವಲ ಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಮಾತ್ರ ಕಾಣಿಸಿಗುತ್ತೆ. ನಮ್ಮ ಇಡೀ ಸೌರವ್ಯೂಹವನ್ನೇ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದನ್ನ ಹಿಡಿದಿಟ್ಕೊಂಡಿರೋ ಸೂರ್ಯನಿಂದಲೇ ಶುರು ಮಾಡಬೇಕು. ಇದು ನಮ್ಮೋಕೆ ಅಸಾಧ್ಯವಾದ ಶಕ್ತಿ ಮತ್ತು ಗಾತ್ರವನ್ನು ಹೊಂದಿರೋ ನಮ್ಮದೇ ನಕ್ಷತ್ರ. ಸೂರ್ಯನ ಹೊರಭಾಗ ಅಂದ್ರೆ ಅದು ಒಂದೇ ಪದರವಲ್ಲ, 3 ಬೇರೆ ಬೇರೆ ಪದರಗಳಿವೆ. ನಮಗೆ ಕಾಣಿಸೋದು ಪ್ರಕಾಶಮಂಡಲ. ಅದರ ತಾಪಮಾನ ಸುಮಾರು 6ರಿಂದ 6000 ಡಿಗ್ರಿ ಸೆಲ್ಸಿಯಸ್. ಅದರ ಮೇಲೆ ವರ್ಣಮಂಡಲ ಇದೆ. ಆದ್ರೆ ಅಚ್ಚರಿಯ ವಿಷಯ ಅಂದ್ರೆ ಎಲ್ಲಕ್ಕಿಂತ ಹೊರಗಿರೋ ಕೊರೋನಾ ಅಥವಾ ಕಿರೀಟ, ಅದರ ತಾಪಮಾನ ಲಕ್ಷಾಂತರ ಡಿಗ್ರಿ, ಅಂದ್ರೆ ಮೇಲ್ಮೈಗಿಂತಲೂ ಎಷ್ಟೋ ಪಟ್ಟು ಹೆಚ್ಚು ಬಿಸಿ. ಹಾಗಾದ್ರೆ ಸೂರ್ಯನಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತೆ? ಅದಕ್ಕೆ ಇಂಧನ ಯಾವುದು? ಮುಖ್ಯವಾಗಿ 2 ಅನಿಲಗಳು, ಹೈಡ್ರೋಜನ್ ಮತ್ತು ಹೀಲಿಯಂ. ಸೂರ್ಯನ ಗರ್ಭದಲ್ಲಿ ಹೈಡ್ರೋಜನ್ ಹೀಲಿಯಂ ಆಗಿ ಬದಲಾಗತ್ತೆ. ಈ ಒಂದು ಪ್ರಕ್ರಿಯೆ ಅಂದ್ರೆ ಪರಮಾಣು ಸಮ್ಮಿಳನದಿಂದಲೇ ನಮಗೆಲ್ಲ ಬೆಳಕು ಮತ್ತು ಶಾಖ ಸಿಗೋದು. ಸೂರ್ಯ ಎಷ್ಟು ದೊಡ್ಡದು ಅಂತ ಊಹಿಸೋಕ್ಕೂ ಕಷ್ಟ. ಅದರ ದ್ರವ್ಯರಾಶಿಯನ್ನೇ ತಗೊಳ್ಳಿ. ನಮ್ಮ ಭೂಮಿಗಿಂತ 3,32,000 ಪಟ್ಟು ಹೆಚ್ಚು ಭಾರವಾಗಿದೆ. ಅಬ್ಬಾ! ಇನ್ನು ಅದರ ಅಗಲದ ವಿಷಯಕ್ಕೆ ಬಂದ್ರೆ, ನಮ್ಮ ಭೂಮಿಯನ್ನ 101 ಸಲ ಒಂದರ ಪಕ್ಕ ಒಂದು ಇಟ್ರೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ಸೂರ್ಯನ ವ್ಯಾಸ. ಇಷ್ಟೊಂದು ದೊಡ್ಡ ದ್ರವ್ಯರಾಶಿ ಇರೋದ್ರಿಂದ ಸಹಜವಾಗಿಯೇ ಅದರ ಗುರುತ್ವಾಕರ್ಷಣ ಶಕ್ತಿಯೂ ಜಾಸ್ತಿ.
ಭೂಮಿಗಿಂತ 28 ಪಟ್ಟು ಹೆಚ್ಚು ಬಲವಾದ ಗುರುತ್ವಾಕರ್ಷಣೆ ಇದೆ. ಇದೇ ಶಕ್ತಿದಾನೆ ನಮ್ಮೆಲ್ಲ ಗ್ರಹಗಳನ್ನು ತನ್ನ ಕಕ್ಷೆಯಲ್ಲಿ ಹಿಡಿದಿಟ್ಕೊಂಡಿರೋದು. ಸರಿ, ಸೂರ್ಯನ ಬಗ್ಗೆ ತಿಳ್ಕೊಂಡ್ವಿ. ಈಗ ಗ್ರಹಗಳ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಒಂದು ಆಕಾಶಕಾಯವನ್ನ ನಾವು ಗ್ರಹ ಅಂತ ಕರೆಯೋಕೆ ಇರೋ ನಿಯಮಗಳಾದ್ರೂ ಏನೋ? ಒಂದು ಗ್ರಹದ ಮೂಲಭೂತ ವ್ಯಾಖ್ಯಾನ ತುಂಬಾನೇ ಸರಳ. ಅದಕ್ಕೆ ತನ್ನದೇ ಆದ ಬೆಳಕು ಇರಲ್ಲ. ಬದಲಿಗೆ ಅದು ಸೂರ್ಯನ ಹಾಗೆ ಒಂದು ನಕ್ಷತ್ರದ ಸುತ್ತ ಸುತ್ತುತ್ತಾ ಅದರಿಂದಲೇ ಬೆಳಕು ಮತ್ತು ಶಾಖವನ್ನ ಪಡೆಯುತ್ತೆ. ಆದ್ರೆ ಅಧಿಕೃತವಾಗಿ ಒಂದು ಆಕಾಶಕಾಯ ಗ್ರಹ ಅಂತ ಅನ್ನಿಸ್ಕೋಬೇಕು ಅಂದ್ರೆ 3 ಮುಖ್ಯ ನಿಯಮಗಳನ್ನ ಪಾಲಿಸಲೇಬೇಕು. ಮೊದಲನೇದು, ಅದು ಸೂರ್ಯನ ಸುತ್ತ ಸುತ್ತಬೇಕು. ಎರಡನೇದು, ಅದು ಗೋಳಾಕಾರವಾಗಿರ್ಬೇಕು, ಅಂದ್ರೆ ಅಷ್ಟು ದೊಡ್ಡದಾಗಿರ್ಬೇಕು. ಮತ್ತು ಮೂರನೇ ಮತ್ತು ಅತಿ ಮುಖ್ಯವಾದ ನಿಯಮ ಅಂದ್ರೆ ಅದರ ಕಕ್ಷೆಯಲ್ಲಿ ಬೇರೆ ಯಾವುದೇ ದೊಡ್ಡ ವಸ್ತುಗಳು ಇರಬಾರ್ದು. ಅಂದ್ರೆ ತನ್ನ ದಾರಿಯನ್ನ ಅದು ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ಈ ನಿಯಮಗಳನ್ನ ಹೇಗೆ ಬಳಸಿದ್ರು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ಲೂಟೋದ ಕಥೆಗಿಂತ ಒಳ್ಳೆ ಉದಾಹರಣೆ ಇಲ್ಲ. ಬನ್ನಿ ನೋಡೋಣ. ನಮ್ಮಲ್ಲಿ ಹೆಚ್ಚಿನವರು ಶಾಲೆಯಲ್ಲಿ ಓದಿದ್ದು ಸೌರವ್ಯೂಹದಲ್ಲಿ 9 ಗ್ರಹಗಳಿವೆ ಅಂತ. ಅದ್ರಲ್ಲಿ 9ನೇಯದು ಪ್ಲೂಟೋ. ಸುಮಾರು 75 ವರ್ಷಗಳ ಕಾಲ ಅದೊಂದು ಗ್ರಹವೇ ಆಗಿತ್ತು. ಆದರೆ 2006ರಲ್ಲಿ ಎಲ್ಲವೂ ಬದಲಾಯ್ತು. ಖಗೋಳಶಾಸ್ತ್ರಜ್ಞರು ಈ ನಿಯಮಗಳನ್ನ ಇನ್ನೊಮ್ಮೆ ನೋಡಿದಾಗ ಪ್ಲೂಟೋಗೆ ಗ್ರಹದ ಸ್ಥಾನಮಾನವನ್ನ ಕೈಬಿಡಬೇಕಾಯಿತು. ಹಾಗಾದ್ರೆ ಪ್ಲೂಟೋ ಯಾಕೆ ಗ್ರಹದ ಪಟ್ಟಿಯಿಂದ ಹೊರಬಿತ್ತು? 3 ಕಾರಣಗಳು. 1, ಅದರ ಗಾತ್ರ ತುಂಬಾ ಚಿಕ್ಕದಾಗಿತ್ತು. 2, ಅದರ ಕಕ್ಷೆ ಬೇರೆ ಗ್ರಹಗಳ ಹಾಗೆ ಸರಿಯಾದ ದೀರ್ಘವೃತ್ತಾಕಾರದಲ್ಲಿ ಇರಲಿಲ್ಲ. ಆದರೆ ನಿರ್ಣಾಯಕವಾದ 3ನೇ ಕಾರಣ ಅಂದ್ರೆ ಅದರ ಕಕ್ಷೆ ನೆಪ್ಚೂನ್ ಗ್ರಹದ ಕಕ್ಷೆಯನ್ನ ದಾಟುತ್ತಿತ್ತು. ಅಂದ್ರೆ ಅದು ತನ್ನ ದಾರಿಯನ್ನ ಕ್ಲಿಯರ್ ಮಾಡ್ಕೊಂಡಿರ್ಲಿಲ್ಲ. ಹಾಗಾದ್ರೆ ಪ್ಲೂಟೋ ಹೋಯ್ತು. ಈಗ ನಮ್ಮ ಸೌರವ್ಯೂಹದಲ್ಲಿರೋದು 8 ಗ್ರಹಗಳು. ಈ 8 ಗ್ರಹಗಳನ್ನ ನಾವು ಸುಲಭವಾಗಿ 2 ಬೇರೆ ಬೇರೆ ಕುಟುಂಬಗಳಾಗಿ ವಿಂಗಡಿಸಬಹುದು. ಈ 8 ಗ್ರಹಗಳನ್ನ 2 ಗುಂಪುಗಳಾಗಿ ಮಾಡಬಹುದು. ಮೊದಲ 4 ಅಂದ್ರೆ ಸೂರ್ಯನಿಗೆ ಹತ್ತಿರ ಇರೋವು ಭೂಮಿಯ ಗ್ರಹಗಳು. ಇವು ಕಲ್ಲು, ಮಣ್ಣಿನಿಂದ ಆಗಿರೋ ಗಟ್ಟಿಯಾದ ಚಿಕ್ಕ ಗ್ರಹಗಳು. ಇನ್ನು ಉಳಿದ 4 ಹೊರಗಡೆ ಇರೋ ಗ್ರಹಗಳು ಜೋವಿಯನ್ ಗ್ರಹಗಳು. ಇವು ಅನಿಲದ ದೈತ್ಯಗಳು. ತುಂಬಾ ದೊಡ್ಡದಾವಿವೆ ಮತ್ತು ಇವಕ್ಕೆ ಬಹಳಷ್ಟು ಚಂದ್ರಗಳಿವೆ. ಮೊದಲಿಗೆ ಆಂತರಿಕವ ಭೂಮಿಯಂಥ ಗ್ರಹಗಳು. ಇವು ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ. ನಮ್ಮ ಸೌರವ್ಯೂಹದ ಬಂಡೆಗಳಿಂದ ಕೂಡಿದ ಪ್ರಪಂಚಗಳಿವು. ಈ ಕಲ್ಲಿನ ಗ್ರಹಗಳನ್ನ ದಾಟಿ ಮುಂದೆ ಹೋದ್ರೆ ನಮ್ಗೆ ಸಿಗೋದು ಅನಿಲ ದೈತ್ಯಗಳು. ಅವು ಗುರು, ಶನಿ, ಯುರೇನಸ್ ಮತ್ತು ನೆಪ್ಟ್ಯೂನ್. ಇವು ಬಹುತೇಕ ಅನಿಲಗಳಿಂದಲೇ ಆಗಿರುವ ಬೃಹತ್ ಲೋಕಗಳು. ಸರಿ, ಗ್ರಹಗಳ ಬಗ್ಗೆ ನೋಡಿದ್ವಿ. ಈಗ ಅವುಗಳ ಜೊತೆಗೆ ಪ್ರಯಾಣ ಮಾಡೋ ಸಹಚರರ ಬಗ್ಗೆ ಅಂದ್ರೆ ಉಪಗ್ರಹಗಳ ಬಗ್ಗೆ ನೋಡೋಣ. ಉಪಗ್ರಹ ಅಥವಾ ನಾವು ಸಾಮಾನ್ಯವಾಗಿ ಹೇಳೋ ಹಾಗೆ ಚಂದ್ರ ಅಂದ್ರೆ ಏನು? ತುಂಬಾನೇ ಸಿಂಪಲ್. ಇದು ಕೂಡ ಒಂದು ಆಕಾಶಕಾಯ. ಆದ್ರೆ ಇದು ಸೂರ್ಯನ ಸುತ್ತ ಸುತ್ತುವ ಬದಲು ಒಂದು ಗ್ರಹದ ಸುತ್ತ ಸುತ್ತುತ್ತೆ. ನಮ್ಮ ಭೂಮಿಯ ಚಂದ್ರ ಇದಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ನೋಡಿದ್ರಲ್ಲ, ನಮ್ಮ ಸೌರವ್ಯೂಹದ ಬಗ್ಗೆ ನಮ್ಮ ತಿಳುವಳಿಕೆ ಕಾಲಕಾಲಕ್ಕೆ ಹೇಗೆ ಬದಲಾಗುತ್ತಾ ಬಂದಿದೆ ಅಂತ. ಒಂದು ಕಾಲದಲ್ಲಿ ಗ್ರಹವಾಗಿದ್ದ ಪ್ಲೂಟೋ ಇಂದು ಕುಬ್ಜ ಗ್ರಹ. ಹಾಗಾದ್ರೆ ಭವಿಷ್ಯದಲ್ಲಿ ನಾವು ಕಂಡುಹಿಡಿಯೋ ಹೊಸ ವಿಷಯಗಳು ನಮ್ಮ ಈ ಬ್ರಹ್ಮಾಂಡದ ನಕ್ಷೆಯನ್ನ ಇನ್ನೆಷ್ಟು ಬದಲಾಯಿಸಬಹುದು? ಯೋಚಿಸಬೇಕಾದ ವಿಷಯ ಅಲ್ವಾ? ನಮಸ್ಕಾರ. ನಾವೆಲ್ಲರೂ ನಮ್ಮ ಸೌರವ್ಯೂಹದ ಬಗ್ಗೆ ಶಾಲೆಯಲ್ಲಿ ಓದಿದ್ದೇವೆ ಅಲ್ವಾ? ಆದರೆ ನಮಗೆ ಗೊತ್ತಿರೋ ವಿಷಯಗಳ ಆಚೆಗೂ ನಮ್ಮ ಪಕ್ಕದ ಗ್ರಹಗಳಲ್ಲೇ ಎಷ್ಟೊಂದು ಆಶ್ಚರ್ಯ ರಹಸ್ಯಗಳಿವೆ ಗೊತ್ತಾ? ಬ್ರಹ್ಮಾಂಡ ಮತ್ತು ಭೂಮಿಯ ಉತ್ಪತ್ತಿ ಅನ್ನೋ ಈ ಪಠ್ಯದ ಸಹಾಯದಿಂದ ಬನ್ನಿ ಆ ರಹಸ್ಯಗಳನ್ನ ಒಂದೊಂದಾಗಿ ನೋಡೋಣ. ನಮ್ಮ ಸೋಲಾರ್ ಸಿಸ್ಟಮ್ ಅಂದ ತಕ್ಷಣ ಮನ್ಸಿಗೆ ಬರೋದು ಒಂದೇ ಚಿತ್ರ ಅಲ್ವಾ? ಸೂರ್ಯ, ಆಮೇಲೆ ಒಂದಾದ್ಮೇಲೆ ಒಂದು ಗ್ರಹಗಳು. ಆದ್ರೆ ನಮ್ಮ ಗ್ರಹಗಳನ್ನ ನೋಡೋಕೆ ಒಂದಕ್ಕಿಂತ ಹೆಚ್ಚು ದಾರಿಗಳಿವೆ. ಮತ್ತು ನಾವು ನೋಡೋ ದೃಷ್ಟಿ ಬದಲಾದ ಹಾಗೆ ಇಡೀ ಕಥೆನೇ ಬದಲಾಗುತ್ತೆ. ಹಾಗಾದ್ರೆ ಮೊದಲು ನಮ್ಮ ಈ ಕಾಸ್ಮಿಕ್ ನೆರೆಹೊರೆಯನ್ನ ಅಂದ್ರೆ ನಮ್ಮ ಸೌರವ್ಯೂಹವನ್ನ ಬೇರೆ ಬೇರೆ ಆಂಗಲ್ಗಳಿಂದ ನೋಡೋಣ. ಯಾಕಂದ್ರೆ ನಾವು ಯಾವ ದೃಷ್ಟಿಯಿಂದ ನೋಡ್ತೀವೋ ಅದ್ರ ಮೇಲೆ ಗ್ರಹಗಳ ಬಗ್ಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬದಲಾಗುತ್ತೆ. ಸರಿ, ಇದು ನಾವೆಲ್ಲರೂ ಶಾಲೆಯಲ್ಲಿ ಕಲ್ತಿರುವ ಆರ್ಡರ್. ಸೂರ್ಯನಿಂದ ದೂರದ ಆಧಾರದ ಮೇಲೆ ಮೊದಲು ಬುಧ, ಶುಕ್ರ, ಭೂಮಿ, ಮಂಗಳ, ಈ ರಾಕಿ ಪ್ಲಾನೆಟ್ಸ್. ಆಮೇಲೆ ಗುರು, ಶನಿ, ಯುರೇನಸ್, ನೆಪ್ಟ್ಯೂನ್, ಈ ಗ್ಯಾಸ್ ಜಾಯಂಟ್ಸ್. ಇದು ಕ್ಲಾಸಿಕ್ ವ್ಯೂ. ಆದರೆ ಇದೊಂದೇ ದಾರಿಯಲ್ಲ. ಆದರೆ ಒಂದು ವೇಳೆ ನಾವು ನಮ್ಮ ಮನೆಯಿಂದ ಅಂದ್ರೆ ಭೂಮಿಯಿಂದ ನೋಡಿದ್ರೆ ಏನಾಗುತ್ತೆ? ಇಡೀ ಚಿತ್ರಣವೇ ಉಲ್ಟಾ ಆಗ್ಬಿಡುತ್ತೆ. ನೋಡಿ, ಈಗ ವೀನಸ್ ಅಂದ್ರೆ ಶುಕ್ರ ನಮ್ಮ ಅತಿ ಹತ್ತಿರದ ನೆರೆಹೊರೆಯವ. ಆಮೇಲೆ ಮಂಗಳ
ಆಮೇಲೆ ಬುಧ. ಸೂರ್ಯನಿಗೆ ಅತಿ ಹತ್ರ ಇರೋ ಬುಧ ನಮಗೆ 3ನೇ ಸ್ಥಾನದಲ್ಲಿ ಬರುತ್ತೆ. ನೋಡಿದ್ರಾ, ನಮ್ಮ ಪರ್ಸ್ಪೆಕ್ಟಿವ್ ಬದಲಾದ ತಕ್ಷಣ ಇಡೀ ಮ್ಯಾಪೇ ಹೇಗೆ ಬದಲಾಯಿತು ಅಂತ. ಇನ್ನು 3ನೇ ಆಂಗಲ್ ಸೈಜ್ನ ಆಧಾರದ ಮೇಲೆ. ಇಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ನ ನಿಜವಾದ ಡೈವರ್ಸಿಟಿ ಕಾಣಿಸುತ್ತೆ. ಒಂದ್ಕಡೆ ಲಿಸ್ಟ್ನ ಟಾಪ್ನಲ್ಲಿ ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂತಹ ದೈತ್ಯ ಗ್ರಹಗಳು. ಇನ್ನೊಂದು ಕಡೆ ಕೆಳಗೆ ನಮ್ಮ ಭೂಮಿ, ಶುಕ್ರ, ಮಂಗಳ ಮತ್ತು ಎಲ್ಲರಿಗಿಂತ ಚಿಕ್ಕದಾದ ಪುಟಾಣಿ ಬುಧ ಗ್ರಹ. ಈ ದೈತ್ಯ ಗ್ರಹಗಳ ಮುಂದೆ ಇವು ಎಷ್ಟು ಚಿಕ್ಕವೋ ಅಲ್ವಾ? ಸರಿ, ಹಾಗಾದರೆ ಬನ್ನಿ ನಮ್ಮ ಟೂರ್ ಶುರು ಮಾಡೋಣ. ನಮ್ಮ ಮೊದಲ ನಿಲ್ದಾಣ ಬುಧ ಗ್ರಹ. ಇದನ್ನ ಪ್ಲಾನೆಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂದ್ರೆ ಅತಿರೇಕಗಳ ಗ್ರಹ ಅಂತ ಕರೀತಾರೆ. ಯಾಕೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಇದರ ಕೆಲವು ಫ್ಯಾಕ್ಟ್ಸ್ ನೋಡೋಣ. ಬುಧ ಗ್ರಹ ಇದು ನಮ್ಮ ಸೌರವ್ಯೂಹದ ಅತಿ ಚಿಕ್ಕ ಗ್ರಹ. ಸೂರ್ಯನಿಗೆ ಅತಿ ಹತ್ತಿರದಲ್ಲಿರೋದು ಕೂಡ ಇದೆ. ಅಷ್ಟೇ ಅಲ್ಲ, ಇದಕ್ಕೆ ತನ್ನದೇ ಆದ ಚಂದ್ರ ಇಲ್ಲ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದಕ್ಕೆ ಯಾವುದೇ ವಾತಾವರಣ ಅಂದ್ರೆ ಅಟ್ಮಾಸ್ಫಿಯರ್ ಇಲ್ಲ. ಈ ಕೊನೆ ಪಾಯಿಂಟ್ ಇದೆಯಲ್ಲ, ಅದೇ ಇಲ್ಲಿ ಎಲ್ಲದಕ್ಕೂ ಕಾರಣ. ಹಾಗಾದ್ರೆ ವಾಯುಮಂಡಲ ಇಲ್ಲ ಅಂದ್ರೆ ಏನಾಗತ್ತೆ? ಪರಿಣಾಮ ನಿಜಕ್ಕೂ ಶಾಕಿಂಗ್. ಹಗಲಿನಲ್ಲಿ ಸೂರ್ಯನ ಶಾಖದಿಂದ ಟೆಂಪರೇಚರ್ ಸೀಸವನ್ನೂ ಕರಗಿಸಬಲ್ಲ 420 ಡಿಗ್ರಿ ಸೆಲ್ಸಿಯಸ್ಗೆ ಏರುತ್ತೆ. ಆದ್ರೆ ರಾತ್ರಿಯಾದ ತಕ್ಷಣ ಶಾಖವನ್ನ ಹಿಡಿದಿಡೋಕೆ ವಾತಾವರಣ ಇಲ್ಲದೆ ಇರೋದ್ರಿಂದ ಟೆಂಪರೇಚರ್ -180 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದುಬಿಡುತ್ತೆ. ಅಂದ್ರೆ ಒಂದೇ ದಿನದಲ್ಲಿ 600 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪರೇಚರ್ ಡಿಫ್ರೆನ್ಸ್. ಯೋಚನೆ ಮಾಡಿ, ನಮ್ಮ ಸೌರವ್ಯೂಹದ ಅತ್ಯಂತ ಕಠೋರ ಪರಿಸ್ಥಿತಿಗಳಲ್ಲಿ ಇದು ಕೂಡ ಒಂದು. ಈಗ ಅರ್ಥ ಆಯ್ತಲ್ಲ ಯಾಕೆ ಬುಧ ಗ್ರಹವನ್ನ ಅತಿರೇಕಗಳ ಗ್ರಹ ಅಂತಾರೆ ಅಂತ. ಅಷ್ಟೇ ಅಲ್ಲ, ಈ ವಾಯುಮಂಡಲದ ರಕ್ಷಕವಚ ಇಲ್ಲದೇ ಇರೋದ್ರಿಂದ ನಿರಂತರವಾಗಿ ಉಲ್ಕೆಗಳು ಬಂದು ಈ ಗ್ರಹಕ್ಕೆ ಅಪ್ಪಳಿಸ್ತವೆ. ಅದಕ್ಕೆ ಬುಧ ಗ್ರಹದ ಮೇಲ್ಮೈ ಪೂರ್ತಿ ಕೊರೋಲಿಸ್ ಬೇಸಿನ್ ತರಹ ದೊಡ್ಡ ದೊಡ್ಡ ಕುಳಿಗಳಿಂದ ಅಂದ್ರೆ ಕ್ರೇಟರ್ಗಳಿಂದ ತುಂಬಿ ಹೋಗಿದೆ. ಬುಧ ಗ್ರಹ ಎಷ್ಟು ಫಾಸ್ಟ್ ಅಂದ್ರೆ ಸೂರ್ಯನ ಸುತ್ತ ಒಂದು ರೌಂಡ್ ಹಾಕೋಕೆ ಅದಕ್ಕೆ ಬೇಕಾಗಿರೋದು ಕೇವಲ 88 ಭೂಮಿಯ ದಿನಗಳು. ಅಂದ್ರೆ ಅಲ್ಲಿ 1 ವರ್ಷ ಅಂದ್ರೆ ಅಷ್ಟೇ. ಆದ್ರೆ ಅದರ ಒಂದು ದಿನ ಅದು ನಮ್ಮ 59 ದಿನಗಳಿಗೆ ಸಮ. ಎಂಥ ವೇಗದ ವರ್ಷ, ಆದ್ರೆ ಎಷ್ಟು ನಿಧಾನವಾದ ದಿನ ಅಲ್ವಾ? ಸರಿ, ಬುಧ ಗ್ರಹದ ಅತಿರೇಕಗಳಿಂದ ಈಗ ನಮ್ಮ ಪ್ರವಾಸದ ಮುಂದಿನ ನಿಲ್ದಾಣಕ್ಕೆ ಹೋಗೋಣ. ಅದು ಶುಕ್ರ ಗ್ರಹ. ಇದಕ್ಕೊಂದು ಇಂಟ್ರೆಸ್ಟಿಂಗ್ ಅಡ್ಡ ಹೆಸರಿದೆ, ಭೂಮಿಯ ಅವಳಿ ಸಹೋದರಿ. ಆದ್ರೆ ಈ ಹೋಲಿಕೆ ಎಷ್ಟು ಸರಿ? ನಿಜಕ್ಕೂ ಇದು ನಮ್ಮ ಭೂಮಿಯ ಟ್ವಿನ್ ಸಿಸ್ಟರ್ ಹೌದಾ? ಹಾಗಾದ್ರೆ ಯಾಕೆ ಅದನ್ನ ಹಾಗೆ ಕರೀತಾರೆ? ಕಾರಣ ಇಲ್ಲಿದೆ ನೋಡಿ. ಅದರ ಗಾತ್ರ, ಸಾಂದ್ರತೆ ಮತ್ತೆ ವ್ಯಾಸ, ಈ 3 ವಿಚಾರಗಳಲ್ಲಿ ಅದು ನಮ್ಮ ಭೂಮಿಗೆ ಆಲ್ಮೋಸ್ಟ್ ಸೇಮ್ ಟು ಸೇಮ್. ಮೇಲ್ನೋಟಕ್ಕೆ ನೋಡಿದ್ರೆ ಇವೆರಡೂ ಗ್ರಹಗಳು ನಿಜವಾಗ್ಲೂ ಅವಳಿಗಳ ತರನೇ ಕಾಣಿಸುತ್ತೆ. ಆದ್ರೆ ಈ ಅವಳಿ ಅನ್ನೋ ಮುಸುಕಿನ ಹಿಂದೆ ಒಂದು ಭಯಾನಕ ಸತ್ಯ ಇದೆ. ಶುಕ್ರ ಗ್ರಹದ ವಾತಾವರಣ ಪೂರ್ತಿ ಇಂಗಾಲದ ಡೈಆಕ್ಸೈಡ್ನಿಂದ ತುಂಬಿದೆ. ಅಲ್ಲಿನ ಪರಿಸ್ಥಿತಿ ಒಂದು ಪ್ರೆಷರ್ ಕುಕ್ಕರ್ನ ಒಳಗಿದ್ದ ಹಾಗೆ. ಅಷ್ಟೇ ಅಲ್ಲ, ಅಲ್ಲಿರೋ ಮೋಡಗಳು ಸಲ್ಫ್ಯೂರಿಕ್ ಆಸಿಡ್ನಿಂದ ಮಾಡಲ್ಪಟ್ಟಿವೆ. ಮೂಲ ಪಠ್ಯದಲ್ಲಿ ಇದನ್ನ ಪ್ರೆಷರ್ ಕುಕ್ಕರ್ ಪರಿಸರ ಅಂತ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಅದನ್ನ ವೇಲ್ಡ್ ಪ್ಲಾನೆಟ್ ಅಂದ್ರೆ ಮಬ್ಬು ಗ್ರಹ ಅಂತಾನೂ ಕರೀತಾರೆ. ಯಾಕಂದ್ರೆ ಅದರ ದಟ್ಟವಾದ ಮೋಡಗಳು ಅದರ ನಿಜವಾದ ಭಯಾನಕ ಸ್ವರೂಪವನ್ನ ನಮ್ಮ ಕಣ್ಣಿಂದ ಮುಚ್ಚಿ ಹಾಕುತ್ತೆ. ಶುಕ್ರ ಗ್ರಹದ ವಿಚಿತ್ರ ಕಥೆ ಇಲ್ಲಿಗೆ ಮುಗಿಯಲ್ಲ. ನಮ್ಮ ಸೌರವ್ಯೂಹದ ಬೇರೆಲ್ಲಾ ಗ್ರಹಗಳು ಒಂದೇ ದಿಕ್ಕಿನಲ್ಲಿ ತಿರುಗಿದ್ರೆ ಈ ಶುಕ್ರ ಗ್ರಹ ಮಾತ್ರ ಉಲ್ಟಾ ತಿರುಗುತ್ತೆ, ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ. ಹಾಗಾದ್ರೆ ಇದರ ಅರ್ಥ ಏನ್ ಗೊತ್ತಾ? ಶುಕ್ರ ಗ್ರಹದಲ್ಲಿ ಸೂರ್ಯ ಹುಟ್ಟೋದು ಪಶ್ಚಿಮದಲ್ಲಿ. ಈಗ ಶುಕ್ರ ಗ್ರಹದ ಸಮಯದ ಬಗ್ಗೆ ಒಂದು ವಿಚಿತ್ರವಾದ ವಿಷಯ ಕೇಳಿ. ಮೊದಲನೇದಾಗಿ, ಶುಕ್ರ ತನ್ನ ಸುತ್ತ ತಾನು ಒಂದು ರೌಂಡ್ ಹಾಕೋಕೆ, ಅಂದ್ರೆ ಅಲ್ಲಿ ಒಂದು ದಿನ ಆಗೋಕೆ ಬರೋಬ್ಬರಿ 243 ಭೂಮಿಯ ದಿನಗಳು ಬೇಕು. ಎಂಥ ನಿಧಾನ ಅಲ್ವಾ? ಆದ್ರೆ ಅದೇ ಶುಕ್ರ ಗ್ರಹ ಸೂರ್ಯನ ಸುತ್ತ ಒಂದು ರೌಂಡ್ ಹಾಕೋಕೆ ತಗೊಳ್ಳೋದು ಕೇವಲ 225 ಭೂಮಿಯ ದಿನಗಳು ಮಾತ್ರ. ಈಗ ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಹೌದು, ನೀವು ಕೇಳಿದ್ದು ಸರಿ. ಶುಕ್ರ ಗ್ರಹದಲ್ಲಿ ಒಂದು ದಿನ 1 ವರ್ಷಕ್ಕಿಂತಾನೂ ದೊಡ್ಡದು. ಇದು ನಮ್ಮ ಸೌರವ್ಯೂಹದ ಅತ್ಯಂತ ವಿಚಿತ್ರವಾದ ತಲೆತಿರುಸೋ ಸಂಗತಿಗಳಲ್ಲಿ ಒಂದು ಅಂದ್ರೆ ತಪ್ಪಾಗಲ್ಲ. ಸರಿ, ಈಗ ನಮ್ಮ ದೃಷ್ಟಿಯನ್ನ ವಾಪಸ್ ಭೂಮಿಯ ಕಡೆಗೆ ತರೋಣ. ಬುಧ ಮತ್ತು ಶುಕ್ರ ಗ್ರಹಗಳನ್ನ ನಾವು ಭೂಮಿಯಿಂದ ನೋಡಿದಾಗ ಕಾಣುವ ಒಂದು ವಿಶೇಷ ವಿದ್ಯಮಾನದ ಬಗ್ಗೆ ಮಾತಾಡೋಣ. ಬೆಳಗ್ಗೆ ಬೇಗ ಸೂರ್ಯ ಹುಟ್ಟೋ ಮುಂಚೆ ಮತ್ತು ಸಂಜೆ ಸೂರ್ಯ ಮುಳುಗಿದ ಮೇಲೆ ಆಕಾಶದಲ್ಲಿ ಬೆಳಕು ಕಮ್ಮಿ ಇರುತ್ತಲ್ವೇ? ಆ ಸಮಯದಲ್ಲಿ ಸೂರ್ಯನ ಬೆಳಕು ಬುಧ ಮತ್ತು ಶುಕ್ರ ಗ್ರಹಗಳ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗುತ್ತೆ.
ಆ ರಿಫ್ಲೆಕ್ಟ್ ಆದ ಬೆಳಕಿಂದಾಗಿ ಅವೆರಡೂ ಗ್ರಹಗಳು ನಮಗೆ ನಕ್ಷತ್ರಗಳ ಹಾಗೆ ತುಂಬಾನೇ ಬ್ರೈಟಾಗಿ ಕಾಣಿಸುತ್ತೆ. ಅದಕ್ಕೆ ಅವನ್ನ ಬೆಳಗಿನ ಮತ್ತು ಸಂಜೆಯ ನಕ್ಷತ್ರಗಳು ಅಂತ ಕರೆಯೋದು. ನಿಜವಾಗಿ ಅವು ಗ್ರಹಗಳಾಗಿದ್ರೂ ಕೂಡ. ಅದರಲ್ಲೂ ಶುಕ್ರ ಗ್ರಹ ಇದೆಯಲ್ಲ, ಅದು ಸೂರ್ಯ ಮತ್ತು ಚಂದ್ರನ ಬಿಟ್ರೆ ನಮ್ಮ ಆಕಾಶದಲ್ಲಿ ಕಾಣೋ ಮೂರನೇ ಅತಿ ಪ್ರಕಾಶಮಾನವಾದ ವಸ್ತು. ಯಾಕೆ ಅಷ್ಟು ಬ್ರೈಟ್ ಅಂದ್ರೆ ಅದು ನಮಗೆ ಅಷ್ಟು ಹತ್ತಿರದಲ್ಲಿದೆ. ನೋಡಿ, ನಮ್ಮದೇ ಮನೆಯ ಅಂಗಳದಂತಿರೋ ಈ ಸೌರವ್ಯೂಹದಲ್ಲಿ ಕೇವಲ 2 ಗ್ರಹಗಳಲ್ಲೇ ಇಷ್ಟೊಂದು ವಿಚಿತ್ರ, ಇಷ್ಟೊಂದು ವೈವಿಧ್ಯತೆ, ಇಷ್ಟೊಂದು ಅತಿರೇಕಗಳಿವೆ. ಹಾಗಾದರೆ ನಮ್ಮ ಕಲ್ಪನೆಗೂ ಮೀರಿದ ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಇನ್ನೇನೆಲ್ಲ ಅದ್ಭುತಗಳು ಕಾದಿವೆಯೋ, ಇದು ನಮ್ಮನ್ನ ಯೋಚನೆಗೆ ಹಚ್ಚೋ ವಿಷಯ ಅಲ್ವಾ? ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇಂದು ನಮ್ಮ ಸೌರವ್ಯೂಹದ 3 ಪ್ರಮುಖ ಗ್ರಹಗಳ ಒಂದು ವಿಶೇಷ ಪಯಣವನ್ನ ಕೈಗೊಳ್ಳೋಣ. ಈ ಇಡೀ ಪಯಣದ ಹಿಂದೆ ಇರೋದು ಒಂದೇ ಒಂದು ಮೂಲಭೂತ ಪ್ರಶ್ನೆ: ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಮನುಷ್ಯರು ಒಂಟೇನಾ? ಸರಿ, ನಮ್ಮ ಪ್ರಯಾಣ ಶುರು ಮಾಡೋಕ್ಕೂ ಮುಂಚೆ ಒಂದು ಪ್ರಮುಖವಾದ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೋಬೇಕು. ಅದೇ ಗೋಲ್ಡಿಲಾಕ್ ವಲಯ. ಅಂದ್ರೆ ಜೀವ ಅಸ್ತಿತ್ವಕ್ಕೆ ಬರಲು ಬೇಕಾದ ಸರಿಯಾದ ಜಾಗ, ಎಲ್ಲವೂ ಪರ್ಫೆಕ್ಟ್ ಆಗಿರುವಂತಹ ಒಂದು ವಲಯ ಅಂತ ಹೇಳ್ಬೋದು. ನಮ್ಮ ಮೊದಲ ನಿಲ್ದಾಣ ಮಂಗಳ. ಶತಮಾನಗಳಿಂದ ನಮ್ಮ ಕಲ್ಪನೆಯನ್ನ ಕೆರಳಿಸಿರೋ, ಭೂಮಿಗೆ ಅತಿ ಹೆಚ್ಚು ಹೋಲಿಕೆ ಇರುವ ನಮ್ಮ ಕೆಂಪು ಬಣ್ಣದ ನೆರೆಮನೆಯ ಗ್ರಹ. ನಾವು ಮಂಗಳ ಗ್ರಹದ ಹತ್ತಿರ ಹೋಗ್ತಿದ್ದ ಹಾಗೆ ಕಣ್ಣಿಗೆ ರಾಚೋದು ಅದರ ಕೆಂಪು ಬಣ್ಣ. ಯಾಕೆ ಹೀಗೆ ಅಂದ್ರೆ ಅದರ ಇಡೀ ಮೇಲ್ಮೈ, ಸರಳವಾಗಿ ಹೇಳೋದಾದ್ರೆ, ತುಕ್ಕಿನಿಂದ ಅಂದ್ರೆ ಐರನ್ ಆಕ್ಸೈಡ್ನಿಂದ ತುಂಬಿದೆ. ಅದೇ ಅದರ ಬಣ್ಣದ ರಹಸ್ಯ. ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮಂಗಳ ಗ್ರಹ ನಮ್ಮ ಭೂಮಿಗೆ ಅದೆಷ್ಟು ಹೋಲುತ್ತೆ ಅನ್ನೋದು. ನೋಡಿ, ಅಲ್ಲಿ ಒಂದಿನ ಅಂದ್ರೆ 24 ಗಂಟೆ 6 ನಿಮಿಷ ನಮ್ಮಷ್ಟೇ. ಇನ್ನು ಭೂಮಿಯ ಹಾಗೆ ಸ್ವಲ್ಪ ಓರೆಯಾಗಿರೋದ್ರಿಂದ ಅಲ್ಲೂ ಕೂಡ ಋತುಗಳು ಬದಲಾಗುತ್ತೆ. ಮಂಗಳ ಅಂದ್ರೆ ಬರೀ ಕೆಂಪು ಗ್ರಹ ಅಲ್ಲ, ಅದು ಅತಿಶಯಗಳ ಲೋಕ. ಇಡೀ ಸೌರವ್ಯೂಹದಲ್ಲೇ ಅತಿ ಎತ್ತರದ ಪರ್ವತ ಒಲಿಂಪಸ್ ಮಾನ್ಸ್ ಇರೋದು ಇಲ್ಲೇ. ಅದರ ಎತ್ತರ ಸುಮಾರು 30,000 ಮೀಟರ್. ಹಬ್ಬಾ, 30,000 ಮೀಟರ್ ಅಂದ್ರೆ ಎಷ್ಟಿರ್ಬಹುದು? ಊಹೆಗೂ ನಿಲುಕದ್ದು. ನಮ್ಮ ಭೂಮಿಯ ಮೌಂಟ್ ಎವರೆಸ್ಟ್ಗೆ ಹೋಲಿಸಿದ್ರೆ ಇದು ಬರೋಬ್ಬರಿ 3 ಪಟ್ಟು ಎತ್ತರ. ಮಂಗಳದ ಬಗ್ಗೆ ನಮ್ಗೆ ಇಷ್ಟೆಲ್ಲ ಮಾಹಿತಿ ಸಿಕ್ಕಿದ್ದು ಹೇಗೆ? ಅದಕ್ಕೆ ಕಾರಣ ಈ ಅದ್ಭುತ ರೋಬೋಟಿಕ್ ಅನ್ವೇಷಕಗಳು. ನಾಸಾದ ಫೀನಿಕ್ಸ್ ಮತ್ತು ಕ್ಯೂರಿಯಾಸಿಟಿಯಿಂದ ಹಿಡಿದು ನಮ್ಮ ಹೆಮ್ಮೆಯ ಇಸ್ರೋದ ಮಂಗಳಯಾನದವರೆಗೆ ಇವೆಲ್ಲವೂ ಭವಿಷ್ಯದ ಅನ್ವೇಷಣೆಗೆ ಬಾಗಿಲು ತೆರೆದಿದೆ. ಹಾಗೆಯೇ ಮಂಗಳ ಗ್ರಹಕ್ಕೆ 2 ಪುಟ್ಟ ಚಂದ್ರಗಳಿವೆ. ಒಂದು ಫೋಬೋಸ್, ಇನ್ನೊಂದು ಡೀಮೋಸ್. ಇದರಲ್ಲಿ ಡೀಮೋಸ್ ಇದೆಯಲ್ಲ, ಅದು ನಮ್ಮ ಇಡೀ ಸೌರವ್ಯೂಹದಲ್ಲೇ ಅತ್ಯಂತ ಚಿಕ್ಕ ಚಂದ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸರಿ, ಮಂಗಳದ ಪ್ರಪಂಚವಿಂದ ಹೊರಬಂದು ಈಗ ನಮ್ಮ ಸೌರವ್ಯೂಹದ ರಾಜನ ಬಳಿ ಹೋಗೋಣ. ಗಾತ್ರದಲ್ಲಿ, ಪ್ರಭಾವದಲ್ಲಿ ಎಲ್ಲದರಲ್ಲೂ ದೊಡ್ಡಣ್ಣ ಗುರುಗ್ರಹ. ಗುರುಗ್ರಹ ಎಷ್ಟು ದೊಡ್ಡದು ಮತ್ತು ಪ್ರಭಾವಶಾಲಿ ಅಂದ್ರೆ ಅದಕ್ಕೆ ಅನೇಕ ಬಿರುದುಗಳಿವೆ. ದೇವರುಗಳ ಒಡೆಯ, ನಕ್ಷತ್ರದಂತಹ ಗ್ರಹ, ಯಾಕಂದ್ರೆ ಅದು ಅಷ್ಟು ದೊಡ್ಡದಾಗಿದೆ. ಅಷ್ಟೇ ಅಲ್ಲ, ಅದರ ಗುರುತ್ವಾಕರ್ಷಣೆಯಿಂದಾಗಿ ಸೌರವ್ಯೂಹದ ವ್ಯಾಕ್ಯೂಮ್ ಕ್ಲೀನರ್ ಅಂತಾನೂ ಕರೀತಾರೆ. ಗುರುಗ್ರಹದ ಶಕ್ತಿ ನಿಜಕ್ಕೂ ಅದ್ಭುತ. ಇಷ್ಟು ದೈತ್ಯ ಗಾತ್ರ ಇದ್ರೂ ಇದು ನಮ್ಮ ಸೌರವ್ಯೂಹದ ಬೇರೆಲ್ಲಾ ಗ್ರಹಗಳಿಗಿಂತ ಅತ್ಯಂತ ವೇಗವಾಗಿ ಸುತ್ತುತ್ತೆ. ಕೇವಲ 9.5 ಗಂಟೆಗಳಲ್ಲೇ ಒಂದು ದಿನ ಕಳೆದುಹೋಗುತ್ತೆ. ಗುರುಗ್ರಹ ತುಂಬಾ ವಿಶಿಷ್ಟ. ಅದು ಗ್ರಹವೂ ಹೌದು, ನಕ್ಷತ್ರದ ಕೆಲವು ಗುಣಗಳನ್ನು ಹೊಂದಿದೆ. ಯಾಕಂದ್ರೆ ಅದಕ್ಕೆ ತನ್ನದೇ ಆದ ರೇಡಿಯೋ ಶಕ್ತಿ ಇದೆ. ಇದು ಸಾಮಾನ್ಯವಾಗಿ ನಕ್ಷತ್ರಗಳಲ್ಲಿ ಮಾತ್ರ ಕಂಡುಬರುವ ಗುಣ. ಗುರುಗ್ರಹಕ್ಕೆ ತನ್ನದೇ ಆದ ಒಂದು ಮಿನಿ ಸೌರವ್ಯೂಹ ಇದೆ. ಅದರಲ್ಲೂ ಗ್ಯಾಲಿಲಿಯೋ ಕಂಡುಹಿಡಿದ 4 ದೊಡ್ಡ ಚಂದ್ರಗಳು ಬಹಳ ಮುಖ್ಯ: ಗ್ಯಾಲಿಮೇಡ್, ಐಯೋ, ಕ್ಯಾಲಿಸ್ಟೋ ಮತ್ತು ಯುರೋಪಾ. ಉಂಗುರಗಳು ಅಂದ್ರ ತಕ್ಷಣ ನಮ್ಗೆ ಶನಿಗ್ರಹ ನೆನಪಾಗತ್ತೆ. ಆದ್ರೆ ಗುರುಗ್ರಹಕ್ಕೂ ಕೂಡ ಉಂಗುರಗಳಿವೆ. ಇವು ತುಂಬಾ ಮಸುಕಾಗಿವೆ. ಇವುಗಳನ್ನ ವಾಯೇಜರ್ 1 ನೌಕೆ ಮೊದಲ ಬಾರಿಗೆ ಪತ್ತೆ ಹಚ್ಚಿತ್ತು. ನಮ್ಮ ಪಯಣದ ಕೊನೆಯ ನಿಲ್ದಾಣ ನೋಡಲು ಅತ್ಯಂತ ಸುಂದರವಾದ ಗ್ರಹ. ಆದರೆ ಅದರ ನಿಜವಾದ ಅದ್ಭುತ ರಹಸ್ಯ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಗುರುಗ್ರಹದ ಹಾಗೆ ಶನಿ ಕೂಡ ಒಂದು ಅನಿಲ ದೈತ್ಯ. ಅದರ ವಾತಾವರಣದಲ್ಲಿ ಅಮೋನಿಯಾ ಸ್ಫಟಿಕಗಳಿರೋದ್ರಿಂದ ಅದು ನೋಡಲು ತಿಳಿ ಹಳದಿ ಬಣ್ಣದಲ್ಲಿ ಕಾಣುತ್ತೆ. ಸರಿ, ಈಗ ಆ ಕಣ್ಣಿಗೆ ಕಾಣದ ರಹಸ್ಯದ ಬಗ್ಗೆ ಮಾತಾಡೋಣ. ಶನಿಯ ಸಾಂದ್ರತೆ ಅಂದ್ರೆ ಡೆನ್ಸಿಟಿ, ಅದು ಕೇವಲ 0.7 ಗ್ರಾಮ್ಸ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದು ನೀರಿಗಿಂತಲೂ ಕಡಿಮೆ ಸಾಂದ್ರತೆ. ಹಾಗಾದ್ರೆ ಒಂದು ಇಡೀ ಗ್ರಹ ನೀರಿನಲ್ಲಿ ತೇಲೋಕೆ ಸಾಧ್ಯನಾ? ಉತ್ತರ ಆಶ್ಚರ್ಯವಾದರೂ ಸತ್ಯ.
ಹೌದು, ಒಂದು ವೇಳೆ ನಾವು ಊಹೆಗೂ ಮೀರಿದಷ್ಟು ದೊಡ್ಡ ಬಾತ್ಟಬ್ ನಿರ್ಮಿಸಿದರೆ ಈ ದೈತ್ಯ ಶನಿಗ್ರಹ ಅದರಲ್ಲಿ ಆರಾಮವಾಗಿ ತೇಲುತ್ತೆ. ನಮ್ಮ ಸೌರವ್ಯೂಹದಲ್ಲಿ ಹೀಗೆ ಮಾಡಬಲ್ಲ ಏಕೈಕ ಗ್ರಹ ಇದು. ನಮ್ಮ ಈ ಪ್ರವಾಸ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈ ಅದ್ಭುತ ಲೋಕಗಳಿಂದ ನಾವು ಕಲಿತ ಹೊಸ ದೃಷ್ಟಿಕೋನಗಳೊಂದಿಗೆ ನಮ್ಮ ಮನೆಗೆ ಅಂದ್ರೆ ಭೂಮಿಗೆ ಹಿಂತಿರುಗೋಣ. ನೋಡಿ, ನಾವು ಭೂಮಿಯನ್ನೇ ಹೋಲುವ ಕೆಂಪು ಗ್ರಹದಿಂದ ಶುರುಮಾಡಿ ದೈತ್ಯರಾಜನ ಬಳಿ ಹೋಗಿ ನೀರಿನ ಮೇಲೆ ತೇಲುವ ಅದ್ಭುತವನ್ನ ನೋಡಿದ್ದೇವೆ. ಪ್ರತಿಯೊಂದು ಗ್ರಹವು ನಮ್ಮ ಸೌರವ್ಯೂಹದ ಕಥೆಯಲ್ಲಿ ಒಂದು ವಿಶೇಷ ಅಧ್ಯಾಯ. ಜೀವದ ಹುಡುಕಾಟ ಇನ್ನೂ ಮುಗಿದಿಲ್ಲ. ಅದು ಬೇರೆ ಬೇರೆ ರೋಚಕ ರೀತಿಗಳಲ್ಲಿ ಮುಂದುವರಿದಿದೆ. ಜೀವ ಹೇಗೆ ಹುಟ್ಟುತ್ತೆ ಅಂತ ಅರ್ಥ ಮಾಡಿಕೊಳ್ಳಲು ವಿಜ್ಞಾನಿಗಳು ಹತ್ತಿ ಸಸ್ಯಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿ ಪ್ರಯೋಗ ಮಾಡಿದ್ದಾರೆ. ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಈ ಬೇರೆ ಗ್ರಹಗಳ ರಹಸ್ಯಗಳನ್ನ ಭೇದಿಸಿದಂತೆ ಈ ಇಡೀ ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಾನವಾದ್ರೂ ಏನು ಅನ್ನೋದ್ರ ಬಗ್ಗೆ ನಾವು ಏನ್ ಕಲಿತಾ ಇದ್ದೇವೆ? ಯೋಚಿಸಿ. ನಮಸ್ಕಾರ. ಇವತ್ತು ನಾವು ಸೌರವ್ಯೂಹದ ಹೊರಗಿನ ದೈತ್ಯ ಗ್ರಹಗಳಾದ ಶನಿ, ಯುರೇನಸ್ ಮತ್ತೆ ನೆಪ್ಚ್ಯೂನ್ ಕಡೆಗೆ ಒಂದು ಸಣ್ಣ ಪಯಣ ಹೊರಡೋಣ. ಇಲ್ಲಿ ನಾವು ನೋಡೋ ಪ್ರತಿಯೊಂದು ಮಾಹಿತಿ ಕೂಡ ನಮಗೆ ಸಿಕ್ಕಿರೋ ಆಕರಗಳನ್ನೇ ಆಧರಿಸಿದೆ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಸರಿ, ನಮ್ಮ ಪ್ರಯಾಣವನ್ನ ಒಂದು ಚಿಕ್ಕ ಆದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಇದು ನಮ್ಮ ಮೊದಲ ನಿಲ್ದಾಣಕ್ಕೂ ಒಂದು ಸುಳಿವು ಕೊಡುತ್ತೆ. ಆ ಪ್ರಶ್ನೆಗೆ ಉತ್ತರ ಬೇರೆ ಯಾವುದೂ ಅಲ್ಲ, ನಮ್ಮ ಸೌರವ್ಯೂಹದ ಆಭರಣ ಶನಿ ಗ್ರಹ. ಅದಕ್ಕೆ ಅಲ್ವಾ ಅದನ್ನ ಉಂಗುರಗಳ ಅಧಿಪತಿ ಅಂತ ಕರೆಯೋದು. ಬನ್ನಿ ಇದ್ರ ಬಗ್ಗೆನೇ ಮೊದಲು ಮಾತಾಡೋಣ. 82 ಇದೇನು ನಂಬರ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಶನಿಗ್ರಹದ ಸುತ್ತ ಸುತ್ತುವ ಚಂದ್ರರ ಸಂಖ್ಯೆ. ಹೌದು, ಬರೋಬ್ಬರಿ 82 ಉಪಗ್ರಹಗಳು. ಇದೇ ಕಾರಣಕ್ಕೆ ಶನಿಯನ್ನ ನಮ್ಮ ಸೌರವ್ಯೂಹದ ಮೂನ್ ಕಿಂಗ್ ಅಥವಾ ಚಂದ್ರರ ರಾಜ ಅಂತ ಕರೆಯೋದು. ಶನಿ ಅಂತಕ್ಷಣ ನಮ್ಗೆಲ್ಲ ನೆನ್ಪಾಗೋದೇ ಅದರ ಸುಂದರವಾದ ಉಂಗುರಗಳು ಅಲ್ವಾ? ಶನಿಗೆ ಒಟ್ಟು 7 ಉಂಗುರಗಳಿವೆ. ಆದ್ರೆ ಈ ಉಂಗುರಗಳು ಅಂದ್ರೆ ಏನು ಗೊತ್ತಾ? ಇವು ಬೇರೇನೂ ಅಲ್ಲ, ಗ್ರಹದ ಒಡ್ದುಹೋದ ತುಣುಕುಗಳು. ಶನಿಯ ಪ್ರಚಂಡ ಗುರುತ್ವಾಕರ್ಷಣೆ ಈ ತುಣುಕುಗಳನ್ನೆಲ್ಲ ತನ್ನ ಸುತ್ತ ಹಿಡಿದಿಟ್ಕೊಂಡಿದೆ. ನಾವು ಶುರುವಿನಲ್ಲಿ ಕೇಳಿದ್ವಲ್ಲ ಆ ಒಗಟು, ಅದರ ಉತ್ತರ ಇಲ್ಲಿದೆ ನೋಡಿ. ಪ್ರತಿ ಸುಮಾರು 15 ವರ್ಷಕ್ಕೆ ಒಮ್ಮೆ ಶನಿಯ ಉಂಗುರುಗಳು ನಮಗೆ ಭೂಮಿಯಿಂದ ನೋಡುವಾಗ ಒಂದು ತೆಳುವಾದ ಗೆರೆಯ ತರ ಕಾಣಿಸುತ್ತವೆ. ಅಂದ್ರೆ ಅವು ಎಡ್ಜ್ ಆನ್ ಆಗಿರ್ತವೆ. ಆಗ ನಮಗೆ ಅವು ಮಾಯವಾದ ಹಾಗೆ ಕಾಣುತ್ತೆ. ಇದನ್ನೇ ರಿಂಗ್ ಕ್ರಾಸಿಂಗ್ ಅಂತ ಕರೆಯೋದು. ಶನಿಯ ಉಪಗ್ರಹಗಳ ಕಥೆನೂ ಅಷ್ಟೇ ಇಂಟ್ರೆಸ್ಟಿಂಗ್. ಉದಾಹರಣೆಗೆ ಟೈಟಾನ್ ಅನ್ನೋ ಉಪಗ್ರಹ ಇದೆಯಲ್ಲ, ಅದು ಸೈಜ್ನಲ್ಲಿ ಬುಧ ಗ್ರಹದಷ್ಟೇ ದೊಡ್ಡದಿದೆ. ಇನ್ನೊಂದು ಎನ್ಸೆಲಾಡಸ್ ಮೇಲೆ ಆಕ್ಟಿವ್ ಆಗಿರೋ ಜ್ವಾಲಾಮುಖಿಗಳೇ ಇವೆ. ಅಂದ ಹಾಗೆ ನಮ್ಮ ಆಕಾರದಲ್ಲಿ ಫೋಬೋಸ್ ಬಗ್ಗೆನೂ ಉಲ್ಲೇಖವಿದೆ. ಆದ್ರೆ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ, ಫೋಬೋಸ್ ಇರೋದು ಶನಿಗಲ್ಲ, ಅದು ಮಂಗಳನ ಉಪಗ್ರಹ. ಹಾಗಾದ್ರೆ ಇಷ್ಟೆಲ್ಲ ಅದ್ಭುತ ಮಾಹಿತಿ ನಮ್ಗೆ ಹೇಗೆ ಸಿಕ್ತು? ಅದಕ್ಕೆ ಕಾರಣ ಪಯೋನಿಯರ್ ಮತ್ತು ಕೆಸ್ಸಿನಿಯಂತಹ ಸ್ಪೇಸ್ ಕ್ರಾಫ್ಟ್ಗಳು. ಈ ರೋಬೋಟಿಕ್ ಎಕ್ಸ್ಪ್ಲೋರರ್ಗಳು ಶನಿಯ ಹತ್ತಿರಕ್ಕೆ ಹೋಗಿ ಅದರ ಎಷ್ಟೋ ರಹಸ್ಯಗಳನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿವೆ. ಸರಿ, ಶನಿಯ ಲೋಕದಿಂದ ನಮ್ಮ ಪಯಣವನ್ನ ಮುಂದುವರಿಸೋಣ. ನಮ್ಮ ಮುಂದಿನ ನಿಲ್ದಾಣ ಯುರೇನಸ್. ಇದೊಂದು ತುಂಬಾನೇ ವಿಚಿತ್ರವಾದ ಗ್ರಹ. ಯಾಕಂದ್ರೆ ಇದು ಬೇರೆ ಗ್ರಹಗಳ ಥರ ಅಲ್ಲ, ಅಕ್ಷರಶಃ ಮಲ್ಗೊಂಡು ಸೂರ್ಯನ ಸುತ್ತ ಸುತ್ತುತ್ತೆ. ಶುಕ್ರ, ಗುರು, ಶನಿಯನ್ನೆಲ್ಲ ನಾವು ಸಾವಿರಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಆದ್ರೆ ಯುರೇನಸ್ ಹಾಗಲ್ಲ. ಇದನ್ನ 1781ರಲ್ಲಿ ಸರ್ ವಿಲಿಯಂ ಹರ್ಷಲ್ ಅವರು ಟೆಲಿಸ್ಕೋಪ್ ಮೂಲಕ ಕಂಡುಹಿಡಿದಿದ್ದು. ಅದಕ್ಕಾಗಿಯೇ ಇದನ್ನ ಆಧುನಿಕ ಗ್ರಹ ಅಂತಾನೂ ಕರೀತಾರೆ. 82 ಡಿಗ್ರಿ, ಅಬ್ಬಾ! ಇದು ಯುರೇನಸ್ ತನ್ನ ಅಕ್ಷದ ಮೇಲೆ ವಾಲಿರೋ ಕೋನ. ಇದನ್ನ ಹೀಗೆ ಕಲ್ಪಿಸ್ಕೊಳ್ಳಿ. ಬೇರೆ ಗ್ರಹಗಳು ಒಂದು ಬುಗುರಿಯಂತೆ ತಿರುಗಿದ್ರೆ ಯುರೇನಸ್ ಒಂದು ಚೆಂಡಿನ ಹಾಗೆ ಉರುಳುಕೊಂಡು ಹೋಗುತ್ತೆ. ಅದರ ಆ ವಿಚಿತ್ರವಾದ ಓರೆಯಿಂದಾಗಿಯೇ ಯುರೇನಸ್ಗೆ ನಿದ್ರಿಸುತ್ತಿರುವ ಗ್ರಹ ಅಥವಾ ಸ್ಲೀಪಿಂಗ್ ಪ್ಲಾನೆಟ್ ಅಂತ ಹೆಸರು ಬಂದಿದೆ. ಯಾಕಂದ್ರೆ ನೋಡಕ್ಕೆ ಅದು ಬಾಹ್ಯಾಕಾಶದಲ್ಲಿ ಮಲಕ್ಕೊಂಡು ಪ್ರಯಾಣ ಮಾಡ್ತಿರೋ ಹಾಗೆ ಕಾಣುತ್ತೆ. ನಮ್ಮ ಆಕಾರದ ಪ್ರಕಾರ ಶುಕ್ರ ಗ್ರಹವನ್ನ 2ನೇ ನಿದ್ರಿಸುತ್ತಿರುವ ಗ್ರಹ ಅಂತಾನೂ ಕರೀತಾರಂತೆ. ಯುರೇನಸ್ ಯಾಕೆ ಹೀಗೆ ನೀಲಿ ಹಸಿರು ಬಣ್ಣದಲ್ಲಿ ಕಾಣುತ್ತೆ ಅಂತ ಯೋಚನೆ ಮಾಡಿದಿರಾ? ಅದಕ್ಕೆ ಕಾರಣ ಅದರ ವಾತಾವರಣದಲ್ಲಿರೋ ಮೀಥೇನ್ ಗ್ಯಾಸ್. ಈ ಗ್ಯಾಸ್ನ ಪ್ರಮಾಣ ಹೆಚ್ಚಾಗಿರೋದ್ರಿಂದಲೇ ಅದಕ್ಕೆ ಆ ವಿಶಿಷ್ಟ ಬಣ್ಣ ಬಂದಿದೆ. ಇನ್ನೊಂದು ಅಚ್ಚರಿಯದ ವಿಷಯ ಅಂದ್ರೆ ಯುರೇನಸ್ನಲ್ಲಿ ಸೂರ್ಯ ಪೂರ್ವದಲ್ಲಲ್ಲ ಪಶ್ಚಿಮದಲ್ಲಿ ಹುಟ್ಟುತ್ತಾನೆ. ಯಾಕಂದ್ರೆ ಅದು ತನ್ನ ಅಕ್ಷದ ಮೇಲೆ ಬೇರೆ ಗ್ರಹಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಉಲ್ಟಾ ತಿರುಗುತ್ತೆ.
ಯುರೇನಸ್ ಬಗ್ಗೆ ಕೆಲವು ಫಾಸ್ಟ್ ಫ್ಯಾಕ್ಟ್ಸ್ ನೋಡೋದಾದ್ರೆ ಇದು ಸೈಜ್ನಲ್ಲಿ ನಮ್ಮ ಸೌರವ್ಯೂಹದ 3ನೇ ದೊಡ್ಡ ಗ್ರಹ. ಸೂರ್ಯನಿಂದ 7ನೇ ಸ್ಥಾನದಲ್ಲಿದೆ. ಇದರ ಸುತ್ತ ಕೂಡ 5 ಉಂಗುರಗಳಿವೆ. ಮತ್ತೆ ಇದಕ್ಕೆ ಗೊತ್ತಿರೋ ಹಾಗೆ 27 ಚಂದ್ರರಿದ್ದು ಅದರಲ್ಲಿ ಟೈಟೇನಿಯಾ ಅತಿ ದೊಡ್ಡದು. ಸರಿ, ನಮ್ಮ ಈ ಪಯಣದ ಕೊನೆಯ ನಿಲ್ದಾಣಕ್ಕೆ ಬಂದು ತಲುಪಿದೀವಿ. ಇದು ಸೌರವ್ಯೂಹದ ಕಟ್ಟಕಡೆಯ ಗ್ರಹ, ನೀಲಿ ದೈತ್ಯ, ಅತ್ಯಂತ ತಂಪಾದ ಗ್ರಹ ನೆಪ್ಟ್ಯೂನ್. 165 ವರ್ಷ? ಅಬ್ಬಾ! ನೆಪ್ಚ್ಯೂನ್ ಸೂರ್ಯನನ್ನ ಒಂದು ಸುತ್ತು ಹಾಕೋಕೆ ಇಷ್ಟು ಸಮಯ ತಗೊಳುತ್ತೆ. ಅಂದ್ರೆ ನೆಪ್ಚ್ಯೂನ್ ಮೇಲೆ 1 ವರ್ಷ ಅಂದ್ರೆ ನಮ್ಮ ಭೂಮಿಯ ಲೆಕ್ಕದಲ್ಲಿ 165 ವರ್ಷಗಳು ಕಳೆದ ಹಾಗೆ. ನೆಪ್ಟ್ಯೂನ್ ಕೂಡ ನೀಲಿ ಬಣ್ಣದಲ್ಲೇ ಕಾಣುತ್ತೆ. ಇದಕ್ಕೂ ಕಾರಣ ಮೀಥೇನ್ ಗ್ಯಾಸ್ ಯುರೇನಸ್ನಲ್ಲಿ ಇದ್ದ ಹಾಗೇನೆ. ಈ ಕಾರಣಕ್ಕಾಗಿಯೇ ಕೆಲವು ಸಲ ಇದನ್ನ ಯುರೇನಸ್ನ ಅವಳಿ ಅಥವಾ ಅದರ ಒಂದು ಭಾಗ ಅಂತಾನೂ ಕರೀತಾರೆ. ಇಲ್ಲಿ ನೆನ್ಪಿಟ್ಕೊಳ್ಬೇಕಾದ ಕೆಲವು ವಿಷಯಗಳು ಅಂದ್ರೆ ನೆಪ್ಟ್ಯೂನ್ ಸೂರ್ಯನಿಂದ ಅತೀ ದೂರದಲ್ಲಿರೋ ಗ್ರಹ. ಹಾಗಾಗಿಯೇ ಇದು ನಮ್ಮ ಸೌರವ್ಯೂಹದ ಅತ್ಯಂತ ತಣ್ಣನೆ ಗ್ರಹ ಕೂಡ. ಇದಕ್ಕೆ ಒಟ್ಟು 14 ಚಂದ್ರರಿದ್ದು ಅದರಲ್ಲಿ ಟ್ರೈಟಾನ್ ಅನ್ನೋದು ತುಂಬಾನೇ ಮುಖ್ಯವಾದದ್ದು. ಆದ್ರೆ ಇಲ್ಲೊಂದು ದೊಡ್ಡ ಸರ್ಪ್ರೈಸ್ ಇದೆ. ನೆಪ್ಚ್ಯೂನ್ನ ಚಂದ್ರ ಟ್ರೈಟಾನ್ ಮೇಲೆ ಗೀಸರ್ ಅಂದ್ರೆ ಬಿಸಿ ನೀರಿನ ಚಿಲುಮೆಗಳ ಕುರುಹುಗಳು ಸಿಕ್ಕಿವೆ. ಸೂರ್ಯನಿಂದ ಅಷ್ಟು ದೂರ, ಅಷ್ಟು ಚಳಿಯಲ್ಲಿರೋ ಒಂದು ಕಾಯ್ದ್ಮೇಲೆ ಈ ತರಹದ ಶಾಖದ ಮೂಲ ಇರೋದು ನಿಜಕ್ಕೂ ಒಂದು ದೊಡ್ಡ ವಿಸ್ಮಯ ಅಲ್ವಾ? ಇಷ್ಟೊತ್ತು ನಾವು ಬೇರೆ ಬೇರೆ ಗ್ರಹಗಳ ಬಗ್ಗೆ ಮಾತಾಡಿದ್ವಿ. ಈಗ ಈ ಎಲ್ಲಾ ಗ್ರಹಗಳ ದಿನ ಮತ್ತೆ ವರ್ಷವನ್ನ ನಿರ್ಧಾರ ಮಾಡೋ 2 ಮುಖ್ಯ ಚಲನೆಗಳ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ಮೊದಲನೆಯದು ಪರಿಭ್ರಮಣ ಅಂದ್ರೆ ರೆವಲ್ಯೂಷನ್. ಇದು ಒಂದು ಗ್ರಹ ಸೂರ್ಯನ ಸುತ್ತ ಪೂರ್ತಿಯಾಗಿ ಒಂದು ಸುತ್ತು ಬರೋದು. ಇದರಿಂದಲೇ ವರ್ಷ ಅನ್ನೋದು ಉಂಟಾಗುತ್ತೆ. ಎರಡನೆಯದು ಭ್ರಮಣ ಅಂದ್ರೆ ರೊಟೇಷನ್. ಇದು ಗ್ರಹ ತನ್ನದೇ ಅಕ್ಷದ ಮೇಲೆ ತಿರುಗುವುದು. ಇದರಿಂದ ಹಗಲು ಮತ್ತು ರಾತ್ರಿ ಆಗತ್ತೆ. ಸರಿ, ನಮ್ಮ ಈ ಪಯಣದ ಕೊನೆ ಹಂತದಲ್ಲಿ ಸೌರವ್ಯೂಹದ ಎಲ್ಲ ಗ್ರಹಗಳ ಒಂದು ದಿನ ಮತ್ತೆ 1 ವರ್ಷದ ಅವಧಿ ಹೇಗಿರುತ್ತೆ ಅಂತ ಒಟ್ಟಿಗೆ ಹೋಲಿಸಿ ನೋಡೋಣ ಬನ್ನಿ. ಈ ಟೇಬಲ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಅಲ್ವಾ? ಉದಾಹರಣೆಗೆ ಶುಕ್ರಗ್ರಹವನ್ನೇ ನೋಡಿ. ಅಲ್ಲಿ 1 ದಿನ ಅಂದ್ರೆ 243 ಭೂಮಿಯ ದಿನಗಳು. ಆದ್ರೆ 1 ವರ್ಷ ಅಂದ್ರೆ ಬರೀ 224 ದಿನ. ಅಂದ್ರೆ ಅಲ್ಲಿ 1 ದಿನ 1 ವರ್ಷಕ್ಕಿಂತಾನೂ ಉದ್ದ. ಕೊನೆಯದಾಗಿ ನಮ್ಮ ಸೌರವ್ಯೂಹದ ಈ ಕಲರ್ ಪ್ಯಾಲೆಟ್ ನೋಡಿ. ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ಬಣ್ಣ. ಮಂಗಳದ ಕೆಂಪು ಬಣ್ಣಕ್ಕೆ ಕಾರಣ ಅದರ ಮಣ್ಣಲ್ಲಿರೋ ಕಬ್ಬಿಣಾಂಶ. ಹಾಗೆಯೇ ನಾವು ನೋಡಿದ ಹಾಗೆ ಯುರೇನಸ್ ಮತ್ತು ನೆಪ್ಟ್ಯೂನ್ನ ನೀಲಿ ಬಣ್ಣಕ್ಕೆ ಕಾರಣ ಮೀಥೇನ್. ನಮ್ಮ ಈ ಪುಟ್ಟ ಪಯಣ ಇಲ್ಲಿಗೆ ಮುಗಿಯುತ್ತೆ. ಆದ್ರೆ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ. ಈ ದೂರದ ನಿಗೂಢ ಗ್ರಹಗಳು ತಮ್ಮೊಳಗೆ ಇನ್ನು ಎಂತೆಂತಹ ರಹಸ್ಯಗಳನ್ನ ಬಚ್ಚಿಟ್ಟಿರಬಹುದು? ಅವುಗಳನ್ನ ಪತ್ತೆ ಹಚ್ಚೋಕೆ ಮಾನವನ ಕುತೂಹಲ ಯಾವತ್ತಿಗೂ ನಿಲ್ಲೋದಿಲ್ಲ. ರಾತ್ರಿ ಹೊತ್ತು ಆಕಾಶ ನೋಡುವಾಗ ಥಟ್ಟಂತ ಒಂದು ಬೆಳಕಿನ ಗೆರೆ ಹಾದು ಹೋಗೋದನ್ನ ನೋಡಿರ್ತೀವಿ ಅಲ್ವಾ? ಅದನ್ನ ನಕ್ಷತ್ರ ಉದುರಿತು ಅಥವಾ ಶೂಟಿಂಗ್ ಸ್ಟಾರ್ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಅದು ನಕ್ಷತ್ರನಾ? ಅಥವಾ ನಮ್ಮ ಭೂಮಿ ಕಡೆಗೆ ಬರ್ತಿರೋ ಯಾವುದೋ ಒಂದು ಬಾಹ್ಯಾಕಾಶದ ಕಲ್ಲ? ಬನ್ನಿ, ಈ ಕಾಸ್ಮಿಕ್ ಜರ್ನಿ ಹಿಂದಿರೋ ಕಥೆ ಏನು ಅಂತ ನೋಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆನೇ ಇದು. ಶೂಟಿಂಗ್ ಸ್ಟಾರ್ ಅಂದ್ರೆ ನಿಜವಾಗ್ಲೂ ಆಕಾಶದಿಂದ ನಕ್ಷತ್ರ ಉದುರುತ್ತಾ? ಇದರ ಉತ್ತರ ಬಹುಶಃ ಎಲ್ಲರನ್ನೂ ಸ್ವಲ್ಪ ಆಶ್ಚರ್ಯಪಡಿಸಬಹುದು. ಈ ಪ್ರಶ್ನೆಯಿಂದಲೇ ನಮ್ಮ ಇವತ್ತಿನ ಪಯಣ ಶುರುವಾಗುತ್ತೆ. ಯಾವುದೇ ಒಂದು ಪ್ರಯಾಣಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ವಾ? ಹಾಗೇನೆ ಈ ಆಕಾಶಕಾಯಗಳ ಜರ್ನಿ ಕೂಡ ನಮ್ಮ ಸೋಲಾರ್ ಸಿಸ್ಟಮ್ನ ಒಂದು ಸ್ಪೆಷಲ್ ಜಾಗದಿಂದ ಶುರುವಾಗುತ್ತೆ. ನಾವೀಗ ಹೋಗ್ತಿರೋದು ಅವುಗಳ ಹುಟ್ಟೂರು, ಅಂದ್ರೆ ಆಸ್ಟ್ರಾಯ್ಡ್ ಬೆಲ್ಟ್ ಅಥವಾ ಕ್ಷುದ್ರಗ್ರಹ ಪಟ್ಟಿ ಅಂತಾರಲ್ಲ, ಅಲ್ಲಿಗೆ. ಸರಿ, ಹಾಗಾದ್ರೆ ಈ ಕ್ಷುದ್ರಗ್ರಹಗಳು ಅಂದ್ರೆ ಆಸ್ಟ್ರಾಯ್ಡ್ಸ್ ಅಂದ್ರೆ ಏನು? ಹೀಗೆ ಯೋಚನೆ ಮಾಡಿ. ಇವು ಕೋಟಿ ಕೋಟಿ ವರ್ಷಗಳ ಹಿಂದೆ ಪ್ಲಾನೆಟ್ಸ್ ಆಗ್ಬೇಕಿತ್ತು, ಆದರೆ ಹೇಗೋ ಮಿಸ್ ಆಗಿ ಹಾಗೆ ಉಳಿದೋದ ದೊಡ್ಡ ದೊಡ್ಡ ಕಲ್ಲಿನ ತುಂಡುಗಳು. ಮಂಗಳ ಗ್ರಹ ಮತ್ತೆ ಗುರುಗ್ರಹದ ನಡುವೆ ಇರೋ ದೊಡ್ಡ ಗ್ಯಾಪ್ ಇದೆಯಲ್ಲ, ಅಲ್ಲಿ ಆ 2 ದೈತ್ಯ ಗ್ರಹಗಳ ಗ್ರಾವಿಟಿಗೆ ಸಿಕ್ಕಾಕೊಂಡು ಇವತ್ತಿಗೂ ಸೂರ್ಯನ ಸುತ್ತ ಇವೆ. ಈ ಆಸ್ಟ್ರಾಯ್ಡ್ಸ್ ಇದೆಯಲ್ಲ, ಅವುಗಳ ಚಲನೆ ತುಂಬಾನೇ ಸ್ಪೆಷಲ್. ಮಂಗಳ ಮತ್ತೆ ಗುರುಗ್ರಹದ ನಡುವೆ ನಮ್ಮ ಭೂಮಿ ತರಾನೇ ವೆಸ್ಟ್ನಿಂದ ಈಸ್ಟ್ಗೆ ಸುತ್ತುತ್ತವೆ. ಆದರೆ ಇವುಗಳ ದಾರಿ ಸ್ಟ್ರೇಟ್ ಇಲ್ಲ, ಬದಲಿಗೆ ಒಂದು ಎಲಿಪ್ಟಿಕಲ್ ಆರ್ಬಿಟ್ ಅಂದ್ರೆ ದೀರ್ಘವೃತ್ತಾಕಾರದ ಕಕ್ಷೆಯಲ್ಲಿ ಹೋಗ್ತವೆ. ನೋಡಕ್ಕೆ ಯಾವುದೋ ಒಂದು ಕಾಸ್ಮಿಕ್ ಡ್ಯಾನ್ಸ್ ಮಾಡ್ತಿದ್ದಾವೇನೋ ಅನ್ನೋ ಹಾಗೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ನೋಡಿ.
ನಾವೆಲ್ಲ ಸ್ಕೂಲ್ನಲ್ಲಿ ಓದುವಾಗ ಪ್ಲೂಟೋ ನಮ್ಮ ಸೌರವ್ಯೂಹದ 9ನೇ ಗ್ರಹ ಅಂತಾನೆ ಓದಿದ್ದು, ಹೌದಲ್ವಾ? ಆದರೆ 2006ರಲ್ಲಿ ಸೈಂಟಿಸ್ಟ್ಗಳು ರೂಲ್ಸನ್ನೇ ಚೇಂಜ್ ಮಾಡ್ಬಿಟ್ರು. ಪ್ಲೂಟೋನ ಗ್ರಹ ಅನ್ನೋ ಲಿಸ್ಟಿಂದ ತೆಗೆದುಹಾಕಿ ಅದಕ್ಕೆ ಪ್ಲೂಟಾಯ್ಡ್ ಅಂತ ಒಂದು ಹೊಸ ಕ್ಯಾಟಗರಿನೇ ಮಾಡಿದ್ರು. ಸೈನ್ಸ್ ಯಾವತ್ತೂ ಒಂದೇ ರೀತಿ ಇರಲ್ಲ, ಅದು ಅಪ್ಡೇಟ್ ಆಗ್ತಾನೇ ಇರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಈ ಆಸ್ಟ್ರಾಯ್ಡ್ ಬೆಲ್ಟ್ನಲ್ಲಿ ಕೆಲವು ಸೆಲೆಬ್ರಿಟಿ ಆಸ್ಟ್ರಾಯ್ಡ್ಸ್ ಕೂಡ ಇವೆ. ಅದರಲ್ಲಿ ಮೋಸ್ಟ್ ಫೇಮಸ್ ಅಂದ್ರೆ ಸೆರೆಸ್. ಯಾಕಂದ್ರೆ ಇದು ಎಲ್ಲದಕ್ಕಿಂತ ದೊಡ್ಡದು ಮತ್ತು ತುಂಬಾನೇ ಬ್ರೈಟ್ ಆಗಿ ಕಾಣುತ್ತೆ. ಇದರ ಜೊತೆಗೆ 4 ವೆಸ್ಟಾ, 52 ಯುರೋಪಾ, 243 ಐಡಾ, ಹೀಗೆ ಇನ್ನೂ ಸಾವಿರಾರು ಹೆಸರುವಾಸಿ ಕ್ಷುದ್ರಗ್ರಹಗಳು ನಮ್ಮ ಸೌರವ್ಯೂಹದಲ್ಲಿ ಸುತ್ತಾಡ್ತಾ ಇವೆ. ಇಲ್ಲಿವರೆಗೂ ಈ ಕಲ್ಲುಗಳೆಲ್ಲ ಆಸ್ಟ್ರಾಯ್ಡ್ ಬೆಲ್ಟ್ ಅನ್ನೋ ತಮ್ಮ ಮನೆಯಲ್ಲಿ ಸೇಫ್ ಆಗಿದ್ವು. ಆದ್ರೆ ಒಂದು ವೇಳೆ ಆ ಬೆಲ್ಟ್ನಿಂದ ಒಂದು ಕಲ್ಲು ದಾರಿ ತಪ್ಪಿ ಹೊರಗೆ ಬಂದು ನಮ್ಮ ಭೂಮಿಯ ಗ್ರಾವಿಟಿಗೆ ಸಿಕ್ಕಾಕೊಂಡ್ರೆ ಏನಾಗುತ್ತೆ? ಅಲ್ಲಿಂದ ಶುರುವಾಗುತ್ತೆ ನೋಡಿ ಅದರ ಜ್ವಲಂತ ಪಯಣ. ಅದನ್ನೇ ನಾವು ಉಲ್ಕೆ ಅಥವಾ ಮೀಟಿಯೋರ್ ಅಂತ ಕರೆಯೋದು. ಈ ಜರ್ನಿನ ನಾವು 3 ಸ್ಟೆಪ್ಸ್ನಲ್ಲಿ ಅರ್ಥ ಮಾಡ್ಕೋಬಹುದು. ಸ್ಟೆಪ್ 1 ಆಸ್ಟೆರಾಯ್ಡ್. ಇದು ಕ್ಷುದ್ರಗ್ರಹ ಪಟ್ಟಿಯಿಂದ ಹೊರಬಂದ ಕಲ್ಲು. ಸ್ಟೆಪ್ 2 ಮೀಟಿಯೋರ್. ಇದು ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಕೊಟ್ಟಾಗ ಫ್ರಿಕ್ಷನ್ ಅಥವಾ ಘರ್ಷಣೆಯಿಂದ ಉರಿಯೋಕೆ ಶುರು ಮಾಡುತ್ತೆ. ಇದೇ ನಮ್ಗೆ ಕಾಣೋ ಶೂಟಿಂಗ್ ಸ್ಟಾರ್. ಮತ್ತು ಸ್ಟೆಪ್ 3 ಮೀಟಿಯೋರಾಯ್ಡ್ ಅಂದ್ರೆ ಆ ಬೆಂಕಿಯನ್ನೆಲ್ಲ ದಾಟಿ ಭೂಮಿಗೆ ಬಂದು ಬೀಳುವ ಉಳಿದ ಭಾಗ. ಇದನ್ನೇ ಉಲ್ಕಾಪಿಂಡ ಅಂತ ಕರೆಯೋದು. ಹಾಗಾದರೆ ನಾವು ಶುರುನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಲ್ಲ? ಆ ಶೂಟಿಂಗ್ ಸ್ಟಾರ್ ಅನ್ನೋದು ನಿಜವಾದ ನಕ್ಷತ್ರ ಅಲ್ಲವೇ ಅಲ್ಲ. ಅದು ನಮ್ಮ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಕೊಟ್ಟ ಒಂದು ಕ್ಷುದ್ರ ಗ್ರಹದ ತುಂಡು. ವಾತಾವರಣದ ಜೊತೆಗಿನ ಆ ಫ್ರಿಕ್ಷನ್ ಅದನ್ನ ಬೆಂಕಿ ಎತ್ತಿ ಉರಿಯೋ ಹಾಗೆ ಮಾಡತ್ತೆ. ಆ ಬೆಳಕಿನ ಸುಂದರ ದೃಶ್ಯಕ್ಕೆ ನಾವು ಪ್ರೀತಿಯಿಂದ ಬೀಳುವ ನಕ್ಷತ್ರ ಅಂತ ಪೇರಿಟ್ಟಿದ್ದೀವಿ. ಆದರೆ ಭೂಮಿಯ ವಾತಾವರಣಕ್ಕೆ ಬಂದ ಪ್ರತಿಯೊಂದು ಕಲ್ಲಿಗೂ ನೆಲ ಮುಟ್ಟೋ ಯೋಗ ಇರಲ್ಲ. ಕೆಲವು ಏನಾಗುತ್ತೆ ಅಂದ್ರೆ ಬರೋ ದಾರಿಯಲ್ಲೇ ಪೂರ್ತಿಯಾಗಿ ಉರಿದು ಬೂದಿಯಾಗಿ ಹೋಗ್ತವೆ. ಅವುಗಳಿಗೆ ಅಲ್ಕಸಾನ್ ಅಂತ ಒಂದು ಹೆಸರಿದೆ. ಆದರೆ ಇನ್ನು ಕೆಲವು ಧೈರ್ಯವಂತ ಕಲ್ಲುಗಳು ಮಾತ್ರ ಆ ಬೆಂಕಿಯನ್ನೆಲ್ಲ ದಾಟಿ ಭೂಮಿಗೆ ಬಂದು ಅಪ್ಪಳಿಸ್ತವೆ. ಅವೇ ಉಲ್ಕಾಪಿಂಡಗಳು ಅಥವಾ ಮೀಟಿಯೋರೈಟ್ಸ್. ಹಾಗಾದ್ರೆ ಈ ಸ್ಪೇಸ್ ಟ್ರಾವೆಲರ್ಸ್ ತಮ್ಮ ಲಾಂಗ್ ಜರ್ನಿ ಮುಗಿಸಿ ಫೈನಲಿ ನಮ್ಮ ಭೂಮಿಗೆ ಬಂದು ಡಿಕ್ಕಿ ಹೊಡೆದಾಗ ಏನಾಗತ್ತೆ? ಆ ಒಂದು ಇಂಪ್ಯಾಕ್ಟ್ ಇದೆಯಲ್ಲ, ಅದು ನಮ್ಮ ಭೂಮಿಯ ಇತಿಹಾಸವನ್ನೇ ಬದಲಿಸೋ ತಾಕತ್ತು ಹೊಂದಿದೆ. ಅದರ ಪರಿಣಾಮಗಳೇನು ಅಂತ ಈಗ ನೋಡೋಣ. ಒಂದು ಉಲ್ಕಾಪಿಂಡ ಭೂಮಿಗೆ ಬಂದು ಅಪ್ಪಳಿಸಿದಾಗ ಅದರ ಫೋರ್ಸ್ ಇದೆಯಲ್ಲ, ಅದು ಒಂದು ದೊಡ್ಡ ಬಾಂಬ್ಗಿಂತಲೂ ಜಾಸ್ತಿ ಇರುತ್ತೆ. ಆ ರಭಸಕ್ಕೆ ಭೂಮಿ ಮೇಲೆ ಒಂದು ದೊಡ್ಡ ಗುಂಡಿ ಅಥವಾ ಕುಳಿ ಉಂಟಾಗುತ್ತೆ. ಇದನ್ನೇ ಸೈಂಟಿಫಿಕ್ ಆಗಿ ಕ್ರೇಟರ್ ಅಂತ ಕರೆಯೋದು. ನಮ್ಮ ಭೂಮಿ ಮೇಲೆ ಇಂಥ ಘಟನೆಗಳು ನಡೆದಿರೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆ. ನಮ್ಮ ದೇಶದಲ್ಲೇ ಮಹಾರಾಷ್ಟ್ರದಲ್ಲಿರೋ ಲೋನಾರ್ ಸರೋವರ ಇದೆಯಲ್ಲ, ಅದು ಇಂಥದ್ದೇ ಒಂದು ಉಲ್ಕಾಪಿಂಡ ಬಿದ್ದು ಉಂಟಾದ ಕುಳಿ. ಹಾಗೇನೆ ಸೌತ್ ಆಫ್ರಿಕಾದ ನೆಟಾಲ್ ಮತ್ತು ಅಮೆರಿಕಾದ ಅರಿಜೋನಾದಲ್ಲಿರೋ ದೊಡ್ಡ ಕ್ರೇಟರ್, ಇವೆಲ್ಲ ಸ್ಪೇಸ್ನಿಂದ ಬಂದ ಗೆಸ್ಟ್ಗಳು ನಮ್ಗೆ ಬಿಟ್ಟು ಹೋದ ಸೂವೆನೀರ್ಸ್ ಇದ್ದಾಗೆ. ಈ ಉಲ್ಕಾಪಿಂಡಗಳ ಇಂಪ್ಯಾಕ್ಟ್ ಎಷ್ಟೊಂದು ಪವರ್ಫುಲ್ ಇರ್ಬೋದು ಅನ್ನೋದಕ್ಕೆ ಒಂದು ಶಾಕಿಂಗ್ ಥಿಯರಿ ಇದೆ. ಈಜಿಪ್ಟ್ನಲ್ಲಿ ಒಂದು ದೈತ್ಯ ಉಲ್ಕಾಪಿಂಡ ಬಿದ್ದಿದ್ರಿಂದಲೇ ಭೂಮಿ ಮೇಲೆ ಇದ್ದ ಡೈನೋಸಾರ್ಗಳ ಸಂತತಿಯೇ ನಾಶವಾಯಿತು ಅಂತಾರೆ. ಅಷ್ಟೇ ಅಲ್ಲ, ಅದು ಬಿದ್ದ ಜಾಗದಲ್ಲೇ ಪೆಸಿಫಿಕ್ ಓಷನ್ ಅಂದ್ರೆ ಪ್ರಶಾಂತ ಮಹಾಸಾಗರನೇ ರೂಪುಗೊಂಡಿತು ಅಂತಾನೂ ಒಂದು ನಂಬಿಕೆ ಇದೆ. ಯೋಚನೆ ಮಾಡಿ, ಸ್ಪೇಸ್ನಿಂದ ಬಂದ ಒಂದೇ ಒಂದು ಕಲ್ಲು ನಮ್ಮ ಇಡೀ ಪ್ಲಾನೆಟ್ನ ಭವಿಷ್ಯವನ್ನೇ ಬರೆದುಬಿಡ್ತು. ಸಾಮಾನ್ಯವಾಗಿ ಭೂಮಿಗೆ ಬರೋ ಉಲ್ಕೆಗಳೆಲ್ಲ ಹೆಚ್ಚು ಕಡಿಮೆ ಒಂದೇ ಥರ ಇರ್ತವೆ. ಆದರೆ ಕೆಲವೊಮ್ಮೆ ಒಂದು ಡಿಫ್ರೆಂಟ್ ಟೈಪ್ ಗೆಸ್ಟ್ ನಮ್ಮ ವಾತಾವರಣಕ್ಕೆ ಎಂಟ್ರಿ ಕೊಡುತ್ತೆ. ಇದು ರೆಗ್ಯುಲರ್ ಉಲ್ಕೆಯಲ್ಲ, ಇದೊಂದು ತುಂಬಾನೇ ಸ್ಪೆಷಲ್. ಇದ್ರ ಹೆಸರು ಬೋಲಾಯ್ಡ್. ಹಾಗಾದ್ರೆ ಈ ಬೋಲಾಯ್ಡ್ ಯಾಕೆ ಅಷ್ಟು ಸ್ಪೆಷಲ್? ರೀಸನ್ ಒಂದೇ, ಅದು ಬರೋ ಡೈರೆಕ್ಷನ್. ನಮ್ಮ ಭೂಮಿ ವೆಸ್ಟ್ನಿಂದ ಈಸ್ಟ್ಗೆ ತಿರುಗುತ್ತಲ್ವಾ? ಆದರೆ ಈ ಬೋಲಾಯ್ಡ್ ಈಸ್ಟ್ನಿಂದ ವೆಸ್ಟ್ಗೆ ಅಂದರೆ ಭೂಮಿ ತಿರುಗೋ ದಿಕ್ಕಿಗೆ ಆಪೋಸಿಟ್ ಆಗಿ ಹೆಡ್ ಆನ್ ಕೊಲಿಷನ್ ಥರ ಬರುತ್ತೆ. ನಾರ್ಮಲ್ ಉಲ್ಕೆಗಳು ಭೂಮಿ ತಿರುಗೋ ಡೈರೆಕ್ಷನ್ನಲ್ಲೇ ಬರೋದ್ರಿಂದ ಅವುಗಳ ಸ್ಪೀಡ್ ಅಂತೂ ಇಂತೂ ಅಲ್ಲ. 1 ಸೆಕೆಂಡ್ಗೆ ಸುಮಾರು 72 ಕಿಲೋಮೀಟರ್. ಅಂದ್ರೆ ಒಂದು ಸಣ್ಣ ಕಣ್ಣು ಮಿಟುಕಿಸೋ ಅಷ್ಟರಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ವಾಪಸ್ ಬಂದ ಹಾಗೆ. ಊಹೆಗೂ ನಿಲ್ಕದ ಸ್ಪೀಡ್ ಇದು. ಆದ್ರೆ ಬೋಲಾಯ್ಡ್ ಕತೆನೇ ಬೇರೆ. ಅದು ಭೂಮಿಗೆ ಅಪೋಸಿಟ್ ಆಗಿ ಬರೋದ್ರಿಂದ ಅದರ ರಿಲೇಟಿವ್ ಸ್ಪೀಡ್ ತುಂಬಾನೇ ಕಡಿಮೆ. 1 ಸೆಕೆಂಡ್ಗೆ ಜಸ್ಟ್ 12 ಕಿಲೋಮೀಟರ್ ಅಷ್ಟೇ. ಆ 72 ಕಿಲೋಮೀಟರ್ ಸ್ಪೀಡ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಸ್ಲೋ ಅನ್ಸುತ್ತೆ. ಈ ಸ್ಪೀಡ್ನಲ್ಲಿರೋ ವ್ಯತ್ಯಾಸವೇ ಇವೆರಡನ್ನು ಬೇರೆ ಬೇರೆ ಮಾಡುತ್ತೆ.
ಹಾಗಾದ್ರೆ ಈ ಕಂಪ್ಯಾರಿಸನ್ನಿಂದ ನಮಗೆ ಏನ್ ಗೊತ್ತಾಗುತ್ತೆ? ಮೊದಲನೇದು, ಡೈರೆಕ್ಷನ್ ಮತ್ತೆ ಸ್ಪೀಡ್ನ ವ್ಯತ್ಯಾಸದಿಂದ ಬೋಲೆಟ್ಗಳು ನಾರ್ಮಲ್ ಉಲ್ಕೆಗಳಿಗಿಂತ ಜಾಸ್ತಿ ಬ್ರೈಟ್ ಆಗಿ ಕಾಣಿಸುತ್ತೆ. ಮತ್ತು ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅದು ಭೂಮಿ ಮೇಲೆ ಬಿದ್ದಾಗ ಅದನ್ನ ಮೀಟಿಯೋರೈಟ್ ಅಂತ ಕರೆಯಲ್ಲ, ಬದಲಿಗೆ ಅದಕ್ಕೆ ಟೆಕ್ಟೈಟ್ ಅಂತ ಒಂದು ಸ್ಪೆಷಲ್ ಹೆಸರು ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದು ಬೀಳೋ ನಕ್ಷತ್ರದಿಂದ ಹಿಡಿದು ಡೈನೋಸಾರ್ಗಳ ಅಂತ್ಯದವರೆಗೂ ಈ ಬಾಹ್ಯಾಕಾಶದ ಕಲ್ಲುಗಳ ಕಥೆ ನಿಜಕ್ಕೂ ಗ್ರೇಟ್ ಅಲ್ವಾ? ಇದು ನಮಗೆ ಒಂದು ವಿಷಯನ ನೆನಪಿಸುತ್ತೆ. ನಾವು ನೋಡೋ ಆ ಶಾಂತವಾದ ರಾತ್ರಿ ಆಕಾಶ ಇದೆಯಲ್ಲ, ಅದು ಬರೀ ಖಾಲಿ ಕ್ಯಾನ್ವಾಸ್ ಅಲ್ಲ, ಅದೊಂದು ಸದಾ ಆಕ್ಟಿವ್ ಆಗಿರೋ ಕಾಸ್ಮಿಕ್ ಹೈವೇ. ಹಾಗಾದ್ರೆ ಈ ಹೈವೇಲಿ ನಮಗೆ ಗೊತ್ತೇ ಆಗದ ಹಾಗೆ ಇನ್ನೇನೆಲ್ಲ ನಿಗೂಢ ವಸ್ತುಗಳು ಪ್ರಯಾಣ ಮಾಡ್ತಿರ್ಬೋದು? ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಭೂಮಿ, ನಮ್ಮ ಈ ಜಗತ್ತು ಇಲ್ಲಿನ ಶಕ್ತಿಗಳಿಂದ ಮಾತ್ರನೇ ರೂಪುಗೊಂಡಿದೆಯಾ? ಖಂಡಿತ ಇಲ್ಲ. ಬ್ರಹ್ಮಾಂಡದ ಆಳದಿಂದ ಬಂದಿರೋ ಕೆಲವು ಪ್ರಭಾವಗಳು ನಮ್ಮ ಜಗತ್ತನ್ನ ಮತ್ತು ನಮ್ಮ ಅಸ್ತಿತ್ವವನ್ನೇ ಹೇಗೆ ಬದಲಾಯಿಸಿವೆ ಅಂತ ಒಮ್ಮೆ ನೋಡೋಣ ಬನ್ನಿ. ನೋಡಿ, ಈ ಪ್ರಶ್ನೆನೇ ಇಟ್ಕೊಂಡು ನಾವು ಇವತ್ತು ಮುಂದೆ ಹೋಗೋಣ. ನಮ್ಮ ಗ್ರಹದ ಮೇಲೆ ಪರಿಣಾಮ ಬೀರೋ ಶಕ್ತಿಗಳು ಕೇವಲ ಇಲ್ಲೇ ಹುಟ್ಟುವ ಅಥವಾ ಆಕಾಶದಿಂದಲೂ ಬರ್ತುವ? ಸರಿ, ಹಾಗಾದ್ರೆ ಮೊದಲು ನಮ್ಮ ಭೂಮಿಯ ಇತಿಹಾಸದ ಮೇಲೆ ಅಳಿಸಲಾಗದ ಗುರುತುಗಳನ್ನ ಬಿಟ್ಟು ಹೋಗಿರೋ ಆ ಬಾಹ್ಯಾಕಾಶದ ಅತಿಥಿಗಳ ಬಗ್ಗೆ ಮಾತಾಡೋಣ. ಬಾಹ್ಯಾಕಾಶದಿಂದ ಬರುವ ಪ್ರತಿಯೊಂದು ಉಲ್ಕಾಪಿಂಡವೂ ಭೂಮಿಯ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ತರುತ್ತಲೇ ಇರುತ್ತೆ. ಅವು ವಾತಾವರಣಕ್ಕೆ ಎಂಟ್ರಿ ಕೊಟ್ಟಾಗ ಉರಿದು ಕೆಂಪು ಮಳೆಯನ್ನು ಸೃಷ್ಟಿಸುತ್ತವೆ, ಜಾಗತಿಕ ತಾಪಮಾನವನ್ನು ಸ್ವಲ್ಪ ಹೆಚ್ಚಿಸುತ್ತವೆ ಮತ್ತು ಭೂಮಿಯ ಒಟ್ಟು ತೂಕವನ್ನು ಜಾಸ್ತಿ ಮಾಡಿ ನಮ್ಮ ಗುರುತ್ವಾಕರ್ಷಣೆಯ ಮೇಲೂ ಪರಿಣಾಮ ಬೀರುತ್ತವೆ. ಆದರೆ ಇವೆಲ್ಲಕ್ಕಿಂತ ಒಂದು ಪರಿಣಾಮ ನಮ್ಮ ಸಮಯದ ಕಲ್ಪನೆಯನ್ನೇ ಬದಲಾಯಿಸಿಬಿಟ್ಟಿದೆ. ಇಲ್ಲೊಂದು ಬೆರಗುಗೊಳಿಸುವ ಸತ್ಯ ಇದೆ. ಸುಮಾರು 900 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಮೇಲೆ ಒಂದು ದಿನ ಅಂದ್ರೆ ಇಷ್ಟೇ ಇತ್ತು, ಕೇವಲ 18 ಗಂಟೆಗಳು. ಹೌದು, ಲಕ್ಷಾಂತರ ವರ್ಷಗಳಿಂದ ಭೂಮಿಗೆ ಅಪ್ಪಳಿಸಿದ ಅಸಂಖ್ಯಾತ ಉಲ್ಕಾಪಿಂಡಗಳು ನಮ್ಮ ಗ್ರಹದ ತಿರುಗುವಿಕೆಗೆ ಒಂದು ರೀತಿ ಬ್ರೇಕ್ ಹಾಕಿದಾಗೆ ಕೆಲಸ ಮಾಡಿವೆ. ಇದೇ ಕಾರಣದಿಂದ ನಮ್ಮ ಒಂದು ದಿನದ ಅವಧಿ ನಿಧಾನವಾಗಿ 18 ಗಂಟೆಗಳಿಂದ ಇವತ್ತಿನ 24 ಗಂಟೆಗಳಿಗೆ ವಿಸ್ತರಿಸಿದೆ. ಭೂಮಿಯ ವೇಗ ಮಾತ್ರವಲ್ಲ, ಅದರ ನಿಲುವು ಕೂಡ ಬದಲಾಗಿದೆ. ಸುಮಾರು 41,000 ವರ್ಷಗಳ ಹಿಂದೆ 21 ಡಿಗ್ರಿಗಳಷ್ಟು ಓರೆಯಾಗಿದ್ದ ನಮ್ಮ ಗ್ರಹ ಇವತ್ತು ಸುಮಾರು 24 ಡಿಗ್ರಿಗಳಷ್ಟು ಓರೆಯಾಗಿದೆ. ಈ ಸಣ್ಣ ಬದಲಾವಣೆಯೇ ನಮ್ಮ ಋತುಮಾನಗಳ ಚಕ್ರದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿರೋದು. ಸರಿ, ನಮ್ಮ ಮೇಲೆ ಬೀಳೋ ವಸ್ತುಗಳ ಕಥೆಯಾಯಿತು. ಈಗ ನಮ್ಮ ಪಕ್ಕದಿಂದ ಹಾದುಹೋಗೋ ವಸ್ತುಗಳ ಕಡೆಗೆ ಹೋಗೋಣ. ಇವು ನಮ್ಮ ಸೌರವ್ಯೂಹದ ಮಂಜುಗಡ್ಡೆಯ ಅಲೆಮಾರಿಗಳು, ಅಂದ್ರೆ ಧೂಮಕೇತುಗಳು. ಹಾಗಾದ್ರೆ ಈ ಧೂಮಕೇತುಗಳು ಅಂದ್ರೆ ಏನು? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಇವು ಧೂಳು ಮತ್ತು ಮಂಜುಗಡ್ಡೆಯಿಂದಾದ ಬ್ರಹ್ಮಾಂಡದ ಚೆಂಡುಗಳು. ಇವು ಸೂರ್ಯನ ಸುತ್ತ ಒಂದು ವಿಶಿಷ್ಟವಾದ ದಾರಿಯಲ್ಲಿ ಸುತ್ತುತ್ತಿರ್ತವೆ. ಧೂಮಕೇತುಗಳಿಗೆ ಒಂದು ವಿಶಿಷ್ಟವಾದ 3 ಭಾಗಗಳ ರಚನೆ ಇದೆ. ಅವು ಸೂರ್ಯನ ಹತ್ರ ಬಂದಾಗ ಇವು ಆಕ್ಟಿವ್ ಆಗ್ತವೆ. ಮೊದಲು ಅದರ ಕೇಂದ್ರದಲ್ಲಿರುವ ಗಟ್ಟಿಯಾದ ನ್ಯೂಕ್ಲಿಯಸ್, ಆಮೇಲೆ ಅದನ್ನು ಸುತ್ತುವರೆದ ಅನಿಲದ ಮೋಡ, ಅದನ್ನ ಕೋಮಾ ಅಂತ ಕರೀತಾರೆ. ಕೊನೆಯದಾಗಿ ಸೂರ್ಯನ ಶಾಖದಿಂದಾಗಿ ರೂಪುಗೊಳ್ಳುವ ಪ್ರಕಾಶಮಾನವಾದ ಬಾಲ. ಕೆಲವು ಧೂಮಕೇತುಗಳು ನಮ್ಮ ಜೀವನ ಕಾಲದಲ್ಲಿ ಮತ್ತೆ ಕಾಣಿಸುತ್ತವೆ. ಉದಾಹರಣೆಗೆ ಹ್ಯಾಲಿಯ ಧೂಮಕೇತು 2062ರಲ್ಲಿ ಮತ್ತೆ ಬರಲಿದೆ. ಆದರೆ ಕೋಹೌಟೆಕ್ನಂತಹ ಧೂಮಕೇತುವನ್ನು ನೋಡಬೇಕು ಅಂದ್ರೆ 7600 ವರ್ಷ ಕಾಯಬೇಕು. ಇದು ಮನುಷ್ಯನ ನಾಗರಿಕತೆಯ ಇತಿಹಾಸಕ್ಕಿಂತಲೂ ದೀರ್ಘವಾದ ಕಾಯುವಿಕೆ ಅಲ್ವಾ? ಈ ಆಕಾಶಕಾಯಗಳನ್ನ ಗಮನಿಸೋದು ಕೇವಲ ಒಂದು ಕುತೂಹಲದ ವಿಷಯವಾಗಿರಲಿಲ್ಲ. ಅದು ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಾನದ ಬಗ್ಗೆ ನಾವು ಯೋಚಿಸೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತು. ಈ ಟೈಮ್ ಲೈನ್ ಮನುಷ್ಯನ ತಿಳುವಳಿಕೆ ಹೇಗೆ ಬೆಳೆಯಿತು ಅನ್ನೋದರ ಒಂದು ಅದ್ಭುತ ಕಥೆಯನ್ನೇ ಹೇಳುತ್ತೆ. ಎಲ್ಲವೂ ಭೂಮಿಯ ಸುತ್ತ ಸುತ್ತುತ್ತೆ ಅಂದ್ಕೊಂಡಿದ್ದ ಟಾಲಮೆಯ ಕಾಲದಿಂದ ದೂರದರ್ಶಕದಿಂದ ಸತ್ಯವನ್ನ ತೋರಿಸಿದ ಗೆಲಿಲಿಯೋನವರೆಗೆ ಪ್ರತಿಯೊಂದು ಹೆಜ್ಜೆಯೂ ನಮ್ಮ ದೃಷ್ಟಿಯನ್ನ ವಿಸ್ತರಿಸಿತು. ಇಲ್ಲಿನ ಪ್ರಮುಖ ಅಂಶವೇ ಈ ಮೂಲಭೂತ ಬದಲಾವಣೆ. ಸೂರ್ಯನೇ ಭೂಮಿಯ ಸುತ್ತ ಸುತ್ತುತ್ತಾನೆ ಅನ್ನೋ ನಂಬಿಕೆಯಿಂದ ಇಲ್ಲ, ಭೂಮಿಯೇ ಸೂರ್ಯನ ಸುತ್ತ ಸುತ್ತೋದು ಅನ್ನೋ ಸತ್ಯದ ಅರಿವಿಗೆ ಬಂದಿದ್ದು ಖಗೋಳಶಾಸ್ತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗಿತ್ತು. ಆನಂತರ ಬಂದ ಕೆಪ್ಲರ್ ಒಂದು ನಿರ್ಣಾಯಕ ವಿವರವನ್ನ ಸೇರಿಸಿದ್ರು. ಅದೇನಂದ್ರೆ, ಗ್ರಹಗಳ ಪಥಗಳು ಪರ್ಫೆಕ್ಟ್ ಸರ್ಕಲ್ ಅಲ್ಲ, ಬದಲಿಗೆ ಅವು ದೀರ್ಘವೃತ್ತಾಕಾರದಲ್ಲಿವೆ ಅಂತ. ಈ ಒಂದು ಸಣ್ಣ ಬದಲಾವಣೆ ಗ್ರಹಗಳ ಚಲನೆಯನ್ನ ನಿಖರವಾಗಿ ಊಹಿಸಲು ಸಾಧ್ಯವಾಗಿಸಿತು. ಹಾಗಾದ್ರೆ ಈ ಎಲ್ಲಾ ಧೂಮಕೇತುಗಳು ಮತ್ತು ಆಕಾಶಕಾಯಗಳು ಎಲ್ಲಿಂದ ಬರುತ್ತವೆ? ಅದನ್ನ ತಿಳಿಬೇಕು ಅಂದ್ರೆ ನಾವು ನಮ್ಮ ಸೌರವ್ಯೂಹದ ಅಂಚಿಗೆ, ಅದರ ಅತ್ಯಂತ ನಿಗೂಢ ಗಡಿಗಳಿಗೆ ಪಯಾಣಿಸಬೇಕು.
ಖಗೋಳಶಾಸ್ತ್ರಜ್ಞ ಜೆರಾರ್ಡ್ ಖೈಪರ್ ಕಂಡುಹಿಡಿದ ಈ ಪ್ರದೇಶ ನಮ್ಮ ಸೌರವ್ಯೂಹದ ಅಂಚಿನಲ್ಲಿರುವ ಒಂದು ಬ್ರಹ್ಮಾಂಡದ ಡೀಪ್ ಫ್ರೀಸ್ ಇದ್ದ ಹಾಗೆ. ಎಷ್ಟೋ ಧೂಮಕೇತುಗಳು ಇಲ್ಲಿಂದಲೇ ಹುಟ್ಕೊಳ್ತವೆ. ಮತ್ತು ಇಲ್ಲೇ ನಮಗೆ ಸಿಗೋದು ಒಂದು ಹಳೆಯ ಪರಿಚಯದ ಹೆಸರು, ಪ್ಲೂಟೋ. ಒಂದಾನೊಂದು ಕಾಲದಲ್ಲಿ ನಮ್ಮ 9ನೇ ಗ್ರಹ ಅಂತ ಪರಿಗಣಿಸಲಾಗಿದ್ದ ಪ್ಲೂಟೋ ಈಗ ಕೈಪರ್ ಬೆಲ್ಟ್ನ ಅತ್ಯಂತ ಪ್ರಸಿದ್ಧ ಸದಸ್ಯ. ಹಬ್ಬಲ್ ದೂರದರ್ಶಕದಂತಹ ಉಪಕರಣಗಳು ನಮಗೆ ಒಂದೇ ಸತ್ಯವನ್ನು ಮತ್ತೆ ಮತ್ತೆ ನೆನಪಿಸುತ್ತವೆ: ಬ್ರಹ್ಮಾಂಡದ ಕಥೆ ಇನ್ನೂ ಮುಗಿದಿಲ್ಲ ಮತ್ತು ನಮ್ಮ ತಿಳುವಳಿಕೆ ನಿರಂತರವಾಗಿ ವಿಕಸನಗೊಳ್ಳುತ್ತಲೇ ಇರುತ್ತೆ. ಇದು ನಮ್ಮನ್ನು ಆಲೋಚಿಸಲು ಒಂದು ಅಂತಿಮ, ಪ್ರಚೋದನಾಕಾರಿ ಆಲೋಚನೆಯೊಂದಿಗೆ ಬಿಡುತ್ತದೆ. ಬ್ರಹ್ಮಾಂಡವು ತನ್ನ ರಹಸ್ಯಗಳನ್ನು ಒಂದೊಂದಾಗಿಯೇ ಬಿಚ್ಚಿಡುತ್ತಲೇ ಇದೆ. ಹಾಗಾದ್ರೆ ನಾವು ಮುಂದೆ ಯಾವ ಅದ್ಭುತಗಳನ್ನು ಕಂಡುಹಿಡಿಯಬಹುದು? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ? ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಮನೆ ಅಂದ್ರೆ ನಮ್ಮ ಭೂಮಿಯ ಬಗ್ಗೆ ಮಾತಾಡೋಣ. ಸೌರವ್ಯೂಹದಲ್ಲೇ ಒಂದು ನೀಲಿ ಮುತ್ತಿನ ಹಾಗೆ ಕಾಣೋ ಈ ನಮ್ಮ ಗ್ರಹ ಇದೆಯಲ್ಲ, ಅದು ಸುಮ್ನೆ ನಿಂತಿಲ್ಲ. ಅದು ಒಂದು ಅದ್ಭುತವಾದ ಬ್ರಹ್ಮಾಂಡದ ನೃತ್ಯದಲ್ಲಿದೆ. ಹೌದು, ಆ ನೃತ್ಯದ ಒಂದೊಂದು ಹೆಜ್ಜೆಯೋ ನಮ್ಮ ದಿನ, ನಮ್ಮ ಋತುಗಳು, ಅಷ್ಟೇ ಯಾಕೆ ನಮ್ಮ ಇಡೀ ಜೀವನವನ್ನೇ ಹೇಗೆ ರೂಪಿಸುತ್ತೆ ಅನ್ನೋದನ್ನ ಇವತ್ತು ನೋಡೋಣ ಬನ್ನಿ. ಸರಿ, ಶುರು ಮಾಡೋಣ. ನಮ್ಮ ಭೂಮಿಯನ್ನ ನೀಲಿ ಗ್ರಹ ಅಂತ ಕರೀತಾರೆ. ಯಾಕೆ ಅಂತ ಗೊತ್ತಾ? ಬಾಹ್ಯಾಕಾಶದಿಂದ ನೋಡಿದಾಗ ನಮ್ಮ ಭೂಮಿಗೆ ಆ ಹೆಸರು ಯಾಕೆ ಬಂತು? ಬನ್ನಿ, ನಮ್ಮ ಪಯಣವನ್ನ ಭೂಮಿಯ ಅತ್ಯಂತ ಸುಂದರವಾದ ಒಂದು ಲಕ್ಷಣದಿಂದಲೇ ಶುರು ಮಾಡೋಣ. ನೋಡಿ, ಬಾಹ್ಯಾಕಾಶದಿಂದ ನೋಡಿದಾಗ ನಮ್ಮ ಭೂಮಿ ಒಂದು ನೀಲಿ ಗೋಳಿಯ ಹಾಗೆ ಹೊಳೆಯುತ್ತೆ. ಅದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಭೂಮಿಯ ಮೇಲ್ಮೈಯ ಬಹುಪಾಲು ಅಂದ್ರೆ ಹೆಚ್ಚು ಕಡಿಮೆ 71% ಭಾಗ ಪೂರ್ತಿ ನೀರಿನಿಂದ ಅಂದ್ರೆ ವಿಶಾಲವಾದ ಸಾಗರಗಳಿಂದ ಆವೃತವಾಗಿದೆ. ಅಬ್ಬಾ, ಇಷ್ಟೊಂದು ನೀರು ಇರೋದ್ರಿಂದಲೇ ನಮ್ಮ ಗ್ರಹಕ್ಕೆ ನೀಲಿ ಗ್ರಹ ಅನ್ನೋ ಆ ಸುಂದರವಾದ ಹೆಸರು ಬಂದಿರೋದು. ಈಗ ನಮ್ಗೆಲ್ಲ ಭೂಮಿ ಗುಂಡುಗಿದೆ ಅಂತ ಗೊತ್ತು ಅಲ್ವಾ? ಆದ್ರೆ ಸಾವಿರಾರು ವರ್ಷಗಳ ಹಿಂದೆ ಇದು ಒಂದು ದೊಡ್ಡ ರಹಸ್ಯವಾಗಿತ್ತು. ಜನ ಭೂಮಿ ಚಪ್ಪಟೆಯಾಗಿದೆ ಅಂತೆಲ್ಲ ಅಂದ್ಕೊಂಡಿದ್ರು. ಆ ಕಾಲದಲ್ಲೇ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್, ಇಲ್ಲ, ನಮ್ಮ ಭೂಮಿ ಚಪ್ಪಟೆಯಾಗಿಲ್ಲ, ಅದೊಂದು ಗೋಳ ಅಂತ ವಾದ ಮಾಡಿದ್ರು. ಯೋಚನೆ ಮಾಡಿ, ಆ ಕಾಲಕ್ಕೆ ಇದು ಎಂಥ ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು. ಆದರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ನಮ್ಮ ಭೂಮಿ ಒಂದು ಪರ್ಫೆಕ್ಟ್ ಗೋಳ ಅಲ್ಲ. ಹೌದು, ಅದು ಧ್ರುವಗಳ ಹತ್ತಿರ ಅಂದ್ರೆ ಮೇಲೆ ಮತ್ತು ಕೆಳಗೆ ಸ್ವಲ್ಪ ಚಪ್ಪಟೆಯಾಗಿದೆ. ಹೇಗೆ ಅಂದ್ರೆ ಒಂದು ಕಿತ್ತಳೆ ಹಣ್ಣು ವೇಗವಾಗಿ ತಿರುಗಿದ್ರೆ ಹೇಗೆ ಸ್ವಲ್ಪ ಚಪ್ಪಟೆ ಆಗುತ್ತೋ ಹಾಗೆ. ಸರಿ, ಈ ಚಪ್ಪಟೆಯಾಗಿದೆ ಅನ್ನೋದನ್ನ ನಾವು ಸಂಖ್ಯೆಗಳಲ್ಲಿ ನೋಡೋಣ. ಭೂಮಿಯನ್ನ ಅದರ ಅಗಲವಾದ ಭಾಗದಲ್ಲಿ ಅಂದ್ರೆ ಸಮಭಾಜಕದಲ್ಲಿ ಅಳೆದರೆ ಅದರ ವ್ಯಾಸ 12,756 ಕಿಲೋಮೀಟರ್. ಓಕೆ, ಈಗ ಅದನ್ನೇ ಧ್ರುವದಿಂದ ಧ್ರುವಕ್ಕೆ ಅಳೆದರೆ ವ್ಯಾಸ ಬರುತ್ತೆ 12,714 ಕಿಲೋಮೀಟರ್. ಗಮನಿಸಿದ್ರಾ? ಹಾಗಾದ್ರೆ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟು? ಕೇವಲ 42 ಕಿಲೋಮೀಟರ್ ಅಷ್ಟೇ. ನಮ್ಮ ಭೂಮಿಯ ದೊಡ್ಡ ಗಾತ್ರಕ್ಕೆ ಹೋಲಿಸಿದ್ರೆ ಇದು ತುಂಬಾನೇ ಸಣ್ಣದು ಅನ್ಸುತ್ತೆ ಅಲ್ವಾ? ಆದ್ರೆ ಭೂಮಿಯ ನಿಖರವಾದ ಆಕಾರವನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಸಣ್ಣ ವ್ಯತ್ಯಾಸವೇ ಬಹುಮುಖ್ಯ. ನಮ್ಮ ಭೂಮಿ ಅಂದ್ರೆ ಕೇವಲ ಒಂದು ಆಕಾರ ಅಲ್ಲ, ಅದೊಂದು ಜೀವಂತ, ಸದಾ ಚಲನೆಯಲ್ಲಿರುವ ಜಗತ್ತು. ಅದು ಒಂದಲ್ಲ, 2 ಪ್ರಮುಖ ನೃತ್ಯಗಳಲ್ಲಿ ನಿರಂತರವಾಗಿ ತೊಡಗಿಕೊಂಡಿದೆ. ಈ ಚಲನೆಗಳೇ ನಮ್ಮ ದಿನಗಳನ್ನ, ನಮ್ಮ ಋತುಗಳನ್ನ, ಯಾಕೆ ನಮ್ಮ ಇಡೀ ಜೀವನದ ಲಯವನ್ನೇ ನಿರ್ಧರಿಸೋದು. ಆ ನೃತ್ಯದ ಮೊದಲ ಸ್ಟೆಪ್ ಭ್ರಮಣ. ಭ್ರಮಣ ಅಂದ್ರೆ ಏನು? ಭೂಮಿ ತನ್ನದೇ ಅಕ್ಷದ ಮೇಲೆ ಒಂದು ಬೊಂಬೆ ತರ ಗಿರಿಕಿ ಹೊಡೆಯೋದು. ಸಿಂಪಲ್. ಇದೇ ನಮ್ಮ ಪ್ರತಿದಿನದ ಹಗಲು ರಾತ್ರಿಯ ಆಟಕ್ಕೆ ಕಾರಣ. ಹೌದು, ಭೂಮಿ ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಗಿರಕಿ ಹೊಡೆಯುತ್ತೆ. ಒಂದು ಪೂರ್ತಿ ಸುತ್ತ ಹಾಕೋಕೆ ಅದಕ್ಕೆಷ್ಟು ಸಮಯ ಬೇಕೋ ಗೊತ್ತಾ? ನಿಖರವಾಗಿ ಹೇಳೋದಾದ್ರೆ 23 ಗಂಟೆ 56 ನಿಮಿಷ ಮತ್ತೆ 43 ಸೆಕೆಂಡ್ಗಳು. ಅಬ್ಬಾ! ಆದ್ರೆ ನಾವು ನಮ್ಮ ಲೆಕ್ಕಾಚಾರಕ್ಕೆ ಸುಲಭ ಆಗ್ಲಿ ಅಂತ ಅದನ್ನ ರೌಂಡ್ ಆಫ್ ಮಾಡಿ 24 ಗಂಟೆ ಅಂತ ಕರಿತೀವಿ. ಈ ದಿನನಿತ್ಯದ ಗಿರಿಕಿ ಇದೆಯಲ್ಲ, ಇದು ಬರೀ ಹಗಲು ರಾತ್ರಿ ಅಷ್ಟೇ ಅಲ್ಲ, ಇನ್ನೂ ಹಲವು ವಿಷಯಗಳಿಗೆ ಕಾರಣ. ಇದರಿಂದ ನಮ್ಮ ವಾತಾವರಣದಲ್ಲಿ ಗಾಳಿ ಚಲಿಸುತ್ತೆ, ಸಾಗರಗಳಲ್ಲಿ ಉಬ್ಬರವಿಳಿತಗಳು ಉಂಟಾಗತ್ತೆ. ಅಷ್ಟೇ ಅಲ್ಲ, ಕೋರಿಯೋಲಸ್ ಬಲ ಅಂತ ಒಂದು ಅದೃಶ್ಯ ಶಕ್ತಿ ಕೂಡ ಹುಟ್ಕೊಳ್ಳುತ್ತೆ. ಇದು ಹಡಗು, ವಿಮಾನಗಳ ಚಲನೆಯ ಮೇಲೂ ಪ್ರಭಾವ ಬೀರುತ್ತೆ. ನೋಡಿ, ಒಂದೇ ಒಂದು ಚಲನೆಯಿಂದ ಎಷ್ಟೆಲ್ಲ ಆಗತ್ತೆ. ಸರಿ, ಇದು ಮೊದಲನೇ ನೃತ್ಯ ಆಯಿತು. ಈಗ ಎರಡನೇ ನೃತ್ಯ. ಭೂಮಿ ತನ್ನಲ್ಲೇ ಸುತ್ತೋದು ಒಂದೇ ಅಲ್ಲ, ಅದು ಇನ್ನೊಂದು ದೊಡ್ಡ ಪಯಣದಲ್ಲೂ ಇದೆ.
ಅದೇ ಪರಿಭ್ರಮಣ ಅಂದ್ರೆ ಸೂರ್ಯನ ಸುತ್ತ ಹಾಕೋ ಒಂದು ದೊಡ್ಡ ವಾರ್ಷಿಕ ಯಾತ್ರೆ. ಪರಿಭ್ರಮಣ ಅಂದ್ರೆ ಭೂಮಿ ಸೂರ್ಯನ ಸುತ್ತ ಒಂದು ಅಂಡಾಕಾರದ ಪಥದಲ್ಲಿ ಸುತ್ತೋದು. ಈ ಒಂದು ಪೂರ್ತಿ ಸುತ್ತು ಮುಗಿಸೋಕೆ ಎಷ್ಟು ಸಮಯ ತಗೊಳ್ಳುತ್ತೆ ಅಂದ್ರೆ ಅದೇ ನಮ್ಮ 1 ವರ್ಷ. ಕರೆಕ್ಟಾಗಿ ಹೇಳ್ಬೇಕಂದ್ರೆ 365 ದಿನ ಮತ್ತೆ ಸುಮಾರು 6 ಗಂಟೆಗಳು. ಇದನ್ನೇ ನಾವು ಸೌರವರ್ಷ ಅಂತ ಕರೆಯೋದು. ಈ ವಾರ್ಷಿಕ ಪಯಣದಿಂದಲೇ ನಮ್ಮ ಜಗತ್ತಿಗೆ ಇಷ್ಟೊಂದು ವೈವಿಧ್ಯತೆ ಬಂದಿರೋದು. ಇದೇ ಕಾರಣಕ್ಕೆ ನಮ್ಗೆ ಬೇಸಿಗೆ, ಮಳೆಗಾಲ, ಚಳಿಗಾಲ ಅಂತ ಬೇರೆ ಬೇರೆ ಋತುಗಳು ಬರುತ್ತೆ. ದಿನಗಳು ಒಮ್ಮೆ ಉದ್ದಾಗುತ್ತೆ, ಇನ್ನೊಮ್ಮೆ ಚಿಕ್ಕದಾಗುತ್ತೆ. ಅಷ್ಟೇ ಯಾಕೆ, ಧ್ರುವ ಪ್ರದೇಶಗಳಲ್ಲಿ 6 ತಿಂಗಳು ಸೂರ್ಯ ಮುಳುಗೋದೇ ಇಲ್ಲ. ಈ ಎಲ್ಲ ವಿಸ್ಮಯಗಳ ಹಿಂದೆ ಇರೋದೇ ಈ ಒಂದು ಮಹಾಪರಿಭ್ರಮಣ. ಈ ಧ್ರುವಗಳಲ್ಲಿ 6 ತಿಂಗಳು ಹಗಲು 6 ತಿಂಗಳು ರಾತ್ರಿ ಆಗತ್ತಲ್ಲ, ಅದು ಹೇಗೆ ಅಂತ ಯೋಚನೆ ಮಾಡಿದಿರಾ? ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ಬೋದು, ಆದ್ರೆ ಇದ್ರ ಹಿಂದೆ ಇರೋದು 2 ಕಾರಣಗಳು. 1, ಭೂಮಿ ಸೂರ್ಯನ ಸುತ್ತ ಸುತ್ತೋದು. 2, ಭೂಮಿ ನೇರವಾಗಿ ನಿಂತಿಲ್ಲ, ಅದು 23.5 ಡಿಗ್ರಿಯಷ್ಟು ಓರೆಯಾಗಿದೆ, ಅಂದ್ರೆ ವಾಲಿಕೊಂಡಿದೆ. ಈ ಪರಿಭ್ರಮಣ ಮತ್ತು ಈ ಓರೆ ಇವೆರಡೂ ಸೇರಿದಾಗ ಧ್ರುವಗಳು ವರ್ಷದ ಅರ್ಧ ಸಮಯ ಸೂರ್ಯನ ಕಡೆಗೆ ಬಾಗಿದ್ರೆ ಇನ್ನರ್ಧ ಸಮಯ ಸೂರ್ಯನಿಂದ ದೂರಕ್ಕೆ ಬಾಗಿರುತ್ತೆ. ಅದಕ್ಕೆ ಹೀಗೆ. ನಾವೀಗ ಭೂಮಿಯ ವಾರ್ಷಿಕ ಪಯಣದ ಬಗ್ಗೆ ಮಾತಾಡ್ವಿ ಅಲ್ವಾ? ಆ ಪಯಣ ಇದೆಯಲ್ಲ, ಅದು ಒಂದು ಪರ್ಫೆಕ್ಟ್ ಸರ್ಕಲ್ ಅಲ್ಲ. ಬದಲಿಗೆ ಅದರ ದಾರಿ ಸ್ವಲ್ಪ ಅಂಡಾಕಾರವಾಗಿದೆ. ಇದರ ಅರ್ಥ ಏನು ಗೊತ್ತಾ? ವರ್ಷದಲ್ಲಿ ಕೆಲವು ಸಲ ಭೂಮಿ ಸೂರ್ಯನಿಗೆ ಹತ್ರ ಬರುತ್ತೆ, ಮತ್ತೆ ಕೆಲವು ಸಲ ದೂರ ಹೋಗುತ್ತೆ. ಭೂಮಿ ತನ್ನ ದಾರಿಯಲ್ಲಿ ಸೂರ್ಯನಿಂದ ಅತಿ ಹೆಚ್ಚು ದೂರ ಹೋಗುವ ಆ ಪಾಯಿಂಟ್ಗೆ ಅಫೀಲಿಯನ್ ಅಂತ ಕರೀತಾರೆ. ಆಗ ನಮ್ಮ ಮತ್ತು ಸೂರ್ಯನ ನಡುವಿನ ಅಂತರ ಎಷ್ಟು ಗೊತ್ತಾ? ಬರೋಬ್ಬರಿ 15.21 ಕೋಟಿ ಕಿಲೋಮೀಟರ್. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದು ಪ್ರತಿ ವರ್ಷ ಜುಲೈ 4ನೇ ತಾರೀಕು ಆಗುತ್ತೆ. ಇದಕ್ಕೆ ಪೂರ್ತಿ ಉಲ್ಟಾ, ಭೂಮಿ ಸೂರ್ಯನಿಗೆ ಅತಿ ಹತ್ರ ಬರುವ ಪಾಯಿಂಟ್ಗೆ ಪೆರಿಹೀಲಿಯನ್ ಅಂತ ಹೇಳ್ತಾರೆ. ಆಗ ಅಂತರ 14.70 ಕೋಟಿ ಕಿಲೋಮೀಟರ್ಗೆ ಇಳಿಯುತ್ತೆ. ಇದು ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿ 3ನೇ ತಾರೀಕು ಆಗತ್ತೆ. ಈಗ ನೋಡಿ, ಖಗೋಳಶಾಸ್ತ್ರದಲ್ಲೇ ಇಷ್ಟೊಂದು ದೊಡ್ಡ ದೊಡ್ಡ ದೂರಗಳನ್ನ ಅಳೆಯೋಕೆ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಇಟ್ಕೊಂಡಿದ್ದಾರೆ. ಅದೇ ಖಗೋಳ ಘಟಕ ಅಥವಾ ಆಸ್ಟ್ರೋನಾಮಿಕಲ್ ಯೂನಿಟ್. ಇದು ಬೇರೇನೂ ಅಲ್ಲ, ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ದೂರ, ಅಂದ್ರೆ ಸುಮಾರು 15 ಕೋಟಿ ಕಿಲೋಮೀಟರ್. ಹಾಗಾದ್ರೆ ಈ 15 ಕೋಟಿ ಕಿಲೋಮೀಟರ್ ದೂರವನ್ನ ಸೂರ್ಯನ ಬೆಳಕು ದಾಟಿ ನಮ್ಮ ಭೂಮಿಯನ್ನ ತಲುಪೋಕೆ ಎಷ್ಟೊತ್ತು ಬೇಕು ಗೊತ್ತಾ? ಕೇವಲ 8 ನಿಮಿಷ 16 ಸೆಕೆಂಡ್ಗಳು. ಅಂದ್ರೆ ಯೋಚನೆ ಮಾಡಿ, ನಾವೀಗ ನೋಡ್ತಾ ಇರೋ ಸೂರ್ಯನ ಬೆಳಕಿದೆಯಲ್ಲ, ಅದು ಆಕ್ಚುಲಿ 8 ನಿಮಿಷಕ್ಕಿಂತ ಸ್ವಲ್ಪ ಹಳೇದು ಅಂತಾಯ್ತು. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಭೂಮಿಯ ದಿನನಿತ್ಯದ ಭ್ರಮಣ, ಅದರ ವಾರ್ಷಿಕ ಪರಿಭ್ರಮಣ, ಈ 2 ಬೃಹತ್ ಚಲನೆಗಳು ಎಷ್ಟು ಅದ್ಭುತವಾದ ಸಾಮರಸ್ಯದಿಂದ ಕೆಲಸ ಮಾಡ್ತವೆ ಅಲ್ವಾ? ಇವೆಲ್ಲವೂ ಒಟ್ಟಿಗೆ ಸೇರಿಯೇ ನಮ್ಮ ಈ ನೀಲಿ ಗ್ರಹವನ್ನ ಜೀವಂತವಾಗಿ, ಕ್ರಿಯಾಶೀಲವಾಗಿ ಮತ್ತು ಮುಖ್ಯವಾಗಿ ನಮ್ಮೆಲ್ಲರ ಮನೆಯಾಗಿ ಉಳಿಸಿರೋದು. ಈ ಅದ್ಭುತವಾದ ಸಮತೋಲನದ ಬಗ್ಗೆ ಆಲೋಚನೆ ಮಾಡೋಕೆ ಇದಕ್ಕಿಂತ ಒಳ್ಳೆ ಪ್ರಶ್ನೆ ಬೇಕಾ? ನಮಸ್ಕಾರ. ಭೂಮಿ ಮತ್ತು ಚಂದ್ರನ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿರ್ತೇವೆ. ಆದರೆ ಕೆಲವು ಸಂಖ್ಯೆಗಳು ಮತ್ತು ಸತ್ಯಗಳು ನಮ್ಮ ಗ್ರಹ ಮತ್ತು ಅದರ ಜೊತೆಗಾರನ ಕಥೆಯನ್ನೇ ಬದಲಿಸುತ್ತವೆ. ಹಾಗಿದ್ರೆ ಬನ್ನಿ, ಈ ವಿಸ್ಮಯಕಾರಿ ಜಗತ್ತಿಗೆ ಇಳಿಯೋಣ. ನಾವು ವಾಸಿಸೋ ಈ ಭೂಮಿ, ಇದರ ಬಗ್ಗೆ ನಿಜವಾಗಿ ನಮಗೆಷ್ಟು ಗೊತ್ತು? ನಮ್ಮ ಅಸ್ತಿತ್ವವನ್ನೇ ರೂಪಿಸುವ ಇದರ ಪ್ರಮುಖ ಅಂಶಗಳು ಯಾವುವು? ಬನ್ನಿ, ಕೆಲವು ಮೂಲಭೂತ ಸಂಖ್ಯೆಗಳಿಂದಾನೇ ಶುರು ಮಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಭೂಮಿಯ ಪ್ರೊಫೈಲನ್ನ ಅದರ ಪ್ರಮುಖ ಸಂಖ್ಯೆಗಳಿಂದನೇ ತಿಳ್ಕೊಳ್ಳೋಣ. ಭೂಮಿಯ ಮೇಲ್ಮೈ ಹೇಗಿದೆ ಅನ್ನೋದ್ರಿಂದ ಶುರು. ನಾವೆಲ್ಲ ಭೂಮಿ ಮೇಲೆ ನಿಂತಾಗ ಅಬ್ಬಾ ಎಂಥ ವಿಶಾಲ ಅನ್ಸುತ್ತೆ. ಆದ್ರೆ ಸ್ಪೇಸ್ನಿಂದ ನೋಡಿದ್ರೆ ಇದೊಂದು ನೀಲಿ ಗೋಲಿಯಷ್ಟೇ. ಯಾಕಂದ್ರೆ ನೋಡಿ, ಭೂಮಿಯ ಮುಕ್ಕಾಲು ಭಾಗ ಅಂದ್ರೆ 71% ಬರೀ ನೀರೇ. ಮೊದಲನೇದಾಗಿ ಭೂಮಿಯ ವಯಸ್ಸು ಸುಮಾರು 460 ಕೋಟಿ ವರ್ಷಗಳು. ಅಬ್ಬಾ, ಈ ಸಂಖ್ಯೆ ಎಷ್ಟೊಂದು ದೊಡ್ಡದಿದೆ ಅಂದ್ರೆ ನಮ್ಮ ಇಡೀ ಮನುಷ್ಯರ ಇತಿಹಾಸ ಇದರ ಮುಂದೆ ಒಂದು ಸಣ್ಣ ಕ್ಷಣ ಇದ್ದಾಗೆ ಅಷ್ಟೇ. ಇಷ್ಟು ದೀರ್ಘ ಕಾಲಾವಧಿಯಲ್ಲಿ ನಮ್ಮ ಗ್ರಹ ಇವತ್ತಿನ ರೂಪಕ್ಕೆ ಬಂದಿದೆ. ಇನ್ನು ಭೂಮಿಯ ತೂಕ, ಈ ಸಂಖ್ಯಾನ ಊಡೋಕ್ಕೂ ಕಷ್ಟ. ಆದರೆ ಈ ಒಂದು ಅಗಾಧ ದ್ರವ್ಯರಾಶಿನೇ ನಮ್ಮನ್ನೆಲ್ಲ ನೆಲಕ್ಕೆ ಅಂಟಿಸಿಟ್ಕೊಂಡಿರೋದು. ಇದೇ ಗ್ರಾವಿಟಿ. 51 ಕೋಟಿ ಚದರ ಕಿಲೋಮೀಟರ್. ನಮ್ಮ ಇಡೀ ಮಾನವ ಇತಿಹಾಸದ ಕಥೆ ನಡೆದಿದ್ದು ಇದೇ ಜಾಗದಲ್ಲಿ. ಇದರಲ್ಲೂ ಜಾಸ್ತಿ ಭಾಗ ನೀರು ಅನ್ನೋದು ನೆನಪಿರ್ಲಿ. ಭೂಮಿ ಅಂದ್ರೆ ಪರ್ಫೆಕ್ಟ್ ಗೋಳ ಅಲ್ಲ, ಗೊತ್ತಾ?
ಅದು ಫಾಸ್ಟಾಗಿ ತಿರುಗೋ ಕಾರಣ ಮಧ್ಯದಲ್ಲಿ ಅಂದ್ರೆ ಸಮಭಾಜಕದ ಹತ್ರ ಸ್ವಲ್ಪ ದಪ್ಪ ಆಗಿದೆ. ಅದಕ್ಕೆ ಸೈಂಟಿಸ್ಟ್ಗಳು ಇದನ್ನ ಜಿಯೋಯ್ಡ್ ಅಂತ ಕರೆಯೋದು. ಇಲ್ಲಿರೋ ನಂಬರ್ಸ್ ನೋಡಿದ್ರೇ ಗೊತ್ತಾಗುತ್ತೆ ನೋಡಿ, ಸಮಭಾಜಕದ ವ್ಯಾಸ ಧ್ರುವದ ವ್ಯಾಸಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಸರಿ, ಭೂಮಿಯ ಸೈಜ್, ಶೇಪ್ ಎಲ್ಲ ನೋಡಿದ್ವಿ. ಆದರೆ ಭೂಮಿ ಸುಮ್ಮನೆ ನಿಂತಿಲ್ಲ, ಅದು ಸದಾ ಚಲನೆಯಲ್ಲಿರುತ್ತೆ. ಈ ಚಲನೆನೇ ನಮ್ಮ ದಿನ, ವರ್ಷ ಎಲ್ಲವನ್ನೂ ನಿರ್ಧರಿಸೋದು. ಬನ್ನಿ ಅದರ ಬಗ್ಗೆ ನೋಡೋಣ. ನಮ್ಮ ಟೈಮ್ ಲೆಕ್ಕಾಚಾರಕ್ಕೆ ಎರಡು ಚಲನೆಗಳು ಮುಖ್ಯ. ಒಂದು, ಭೂಮಿ ತನ್ನಲ್ಲೇ ತಾನು ತಿರುಗೋದು. ಇದನ್ನ ಭ್ರಮಣ ಅಂತೀವಿ. ಇದಕ್ಕೆ ಸುಮಾರು 24 ಗಂಟೆ ಬೇಕು. ಇದರಿಂದಾನೇ ನಮಗೆ ಹಗಲು ರಾತ್ರಿ ಆಗೋದು. ಇನ್ನೊಂದು, ಭೂಮಿ ಸೂರ್ಯನ ಸುತ್ತ ಬರೋದು. ಇದನ್ನ ಪರಿಭ್ರಮಣ ಅಂತಾರೆ. ಇದಕ್ಕೆ 365 ದಿನ ಬೇಕು. ಇದೇ ನಮ್ಮ ಒಂದು ವರ್ಷ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಾವು ಸುಮ್ಮನೆ ಕೂತಿದ್ದೀವಿ ಅನ್ಕೊಂಡ್ರೂ ಭೂಮಿ ನಮ್ಮನ್ನ ಸೆಕೆಂಡಿಗೆ ಸುಮಾರು 30 ಕಿಲೋಮೀಟರ್ ಬೇಗದಲ್ಲಿ ಸೂರ್ಯನ ಸುತ್ತ ಕರ್ಕೊಂಡೋಗ್ತಾ ಇದೆ. ನಂಬೋಕ್ಕಾಗಲ್ವಾ? ಅಂದ್ಹಾಗೆ ಆ ಸೂರ್ಯನ ಬೆಳಕು ನಮ್ಮನ್ನ ತಲುಪೋಕೆ 8 ನಿಮಿಷಕ್ಕಿಂತ ಹೆಚ್ಚು ಟೈಮ್ ಬೇಕು. ಭೂಮಿಯ ಕತೆ ಇಲ್ಲಿಗೆ ಇರ್ಲಿ. ಈಗ ನಮ್ಮ ರಾತ್ರಿಯ ಆಕಾಶವನ್ನ ಅಲಂಕರಿಸೋ ನಮ್ಮ ನಿಗೂಢ ನೆರೆಮನೆಯವನಾದ ಚಂದ್ರನ ಕಡೆ ಹೋಗೋಣ. ಚಂದ್ರನನ್ನ ಭೂಮಿಯ ಪಳೆಯುಳಿಕೆ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕಂದ್ರೆ ಭೂಮಿ ಥರ ಅಲ್ಲ, ಚಂದ್ರನ ಮೇಲೆ ಗಾಳಿಯಾಗ್ಲಿ, ನೀರಾಗ್ಲಿ, ಭೂಕಂಪವಾಗ್ಲಿ ಏನೂ ಇಲ್ಲ. ಹಾಗಾಗಿ ಕೋಟ್ಯಾಂತರ ವರ್ಷಗಳ ಹಿಂದಿನ ಕುರುಹುಗಳು ಅಲ್ಲಿ ಅಳಿಸಿ ಹೋಗದೆ ಹಾಗೆ ಉಳಿದುಕೊಂಡಿವೆ. ಅದು ನಮ್ಮ ಸೌರವ್ಯೂಹದ ಆರಂಭದ ದಿನಗಳ ಒಂದು ಟೈಮ್ ಕ್ಯಾಪ್ಸೂಲ್ ಇದ್ದ ಹಾಗೆ. ಭೂಮಿಯ ಅಧ್ಯಯನಕ್ಕೆ ಜಿಯಾಲಜಿ ಅನ್ನೋ ಹಾಗೆ ಚಂದ್ರನ ಅಧ್ಯಯನಕ್ಕೂ ಒಂದು ಸ್ಪೆಷಲ್ ಹೆಸರಿದೆ, ಸೆಲೆನಾಲಜಿ. ಗ್ರೀಕ್ ಪುರಾಣದ ಚಂದ್ರದೇವತೆ ಸೆಲೀನ್ ಹೆಸರಿಂದ ಇದು ಬಂದಿರೋದು. ಚಂದ್ರನ ಮೇಲೆ ವಾಯುಮಂಡಲ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಎಲ್ಲವೂ ಬೇರೆ. ಹಗಲಲ್ಲಿ ನೀರು ಕುದಿಯೋಷ್ಟು ಬಿಸಿ, ರಾತ್ರಿ ಮೈಕೊರೆಯೋ ಚಳಿ, ಶಬ್ದ ಅನ್ನೋದೇ ಇಲ್ಲ, ಕಂಪ್ಲೀಟ್ ಸೈಲೆನ್ಸ್. ಅಷ್ಟೇ ಅಲ್ಲ, ಹಗಲಲ್ಲೂ ಆಕಾಶ ಕಪ್ಪು ಕಪ್ಪುಗೆ ಕಾಣುತ್ತೆ, ಒಂಥರ ಬೇರೆಯೇ ಜಿಗತ್ತು ಅದು. ಹಾಗಿದ್ರೆ ಈ ಭೂಮಿ ಮತ್ತು ಚಂದ್ರನ ನಡುವೆ ಇರೋ ಸಂಬಂಧವಾದ್ರೂ ಏನು? ಇವೆರಡ ನಡುವಿನ ಈ ಕಾಸ್ಮಿಕ್ ಡಾನ್ಸ್ ಹೇಗಿರತ್ತೆ ಅಂತ ನೋಡೋಣ. ಚಂದ್ರ ಭೂಮಿಯನ್ನ ಸುತ್ತೋ ದಾರಿ ಪರ್ಫೆಕ್ಟ್ ಸರ್ಕಲ್ ಅಲ್ಲ, ಅದು ಸ್ವಲ್ಪ ಅಂಡಾಕಾರದಲ್ಲಿದೆ. ಹಾಗಾಗಿ ಚಂದ್ರ ಕೆಲವೊಮ್ಮೆ ಭೂಮಿಯಿಂದ ತುಂಬ ದೂರ ಹೋಗ್ತಾನೆ. ಆ ಅತಿ ದೂರದ ಪಾಯಿಂಟ್ಗೆ ಅಪಭೂ ಅಥವಾ ಅಪೋಜಿ ಅಂತ ಹೆಸರು. ಹಾಗೇನೆ ಚಂದ್ರ ಭೂಮಿಗೆ ಅತಿ ಹತ್ರ ಬರೋ ಪಾಯಿಂಟ್ಗೆ ಉಪಭೂ ಅಥವಾ ಪೆರಿಜಿ ಅಂತಾರೆ. ಈ ಟೈಮ್ನಲ್ಲೇ ಚಂದ್ರ ನಮಗೆ ಸ್ವಲ್ಪ ದೊಡ್ಡದಾಗಿ ಹೆಚ್ಚು ಬ್ರೈಟಾಗಿ ಕಾಣಿಸೋದು. ಈ ಉಪಭೂ ಸ್ಥಿತಿಯಲ್ಲಿ ಅಂದ್ರೆ ಚಂದ್ರ ಭೂಮಿಗೆ ಹತ್ರ ಬಂದಾಗ, ಸರಿಯಾಗಿ ಹುಣ್ಣಿಮೆ ಬಂದ್ರೆ ಆಗ ನಮಗೆ ಕಾಣೋದೇ ಸೂಪರ್ ಮೂನ್. ಆವಾಗ ಚಂದ್ರ ಮಾಮೂಲಿಗಿಂತ ದೊಡ್ಡದಾಗಿ ಹೆಚ್ಚು ಪ್ರಕಾಶಮಾನವಾಗಿ ಕಾಣ್ತಾನೆ. ಒಂದು ವಿಷಯ ಯಾವತ್ತಾದ್ರೂ ಗಮನಿಸಿದೀರಾ? ನಾವು ಯಾವಾಗ ನೋಡಿದ್ರೂ ಚಂದ್ರನ ಒಂದೇ ಮುಖವನ್ನ ನೋಡ್ತೀವಿ. ಯಾಕೀಗೆ? ಕಾರಣ ಸಿಂಪಲ್. ಚಂದ್ರ ತನ್ನಲ್ಲೇ ತಾನು ಒಂದು ಸುತ್ತು ತಿರುಗೋಕೆ ಎಷ್ಟು ಟೈಮ್ ತಗೊಳ್ತಾನೋ, ಭೂಮಿಯ ಸುತ್ತ ಒಂದು ಸುತ್ತು ಬರೋಕ್ಕೂ ಅಷ್ಟೇ ಟೈಮ್ ತಗೊಳ್ತಾನೆ. ಈ ಪರ್ಫೆಕ್ಟ್ ಸಿಂಕ್ನಿಂದಾಗಿ ಅದರ ಒಂದು ಮುಖ ಯಾವಾಗ್ಲೂ ನಮ್ಮ ಕಡೆಗೆ ಲಾಕ್ ಆಗಿದೆ. ಚಂದ್ರನ ಒಂದು ಮುಖ ನಮ್ಮ ಕಡೆ ಲಾಕ್ ಆಗಿದ್ರೂ ನಮಗೆ ಅದರ 59% ಭಾಗ ಕಾಣಿಸುತ್ತೆ. ಇದು ಹೇಗೆ ಸಾಧ್ಯ ಅಂದ್ರೆ, ಚಂದ್ರ ತನ್ನ ಕಕ್ಷೆಯಲ್ಲಿ ಓಡಾಡುವಾಗ ಸ್ವಲ್ಪ ಅಲುಗಾಡಿದ ಹಾಗೆ ಆಗುತ್ತೆ. ಈ ಸಣ್ಣ ತೂಗಾಟದಿಂದ ಅದರ ಅಂಚಿನಾಚೆಗಿನ ಸ್ವಲ್ಪ ಭಾಗ ಕೂಡ ನಮಗೆ ಕಾಲಕ್ರಮೇಣ ಕಾಣಿಸುತ್ತೆ. ಚಂದ್ರನ ಮೇಲೆ ಆಸ್ಟ್ರೋನಾಟ್ಸ್ ಯಾಕೆ ಜಂಪ್ ಮಾಡ್ದಂಗೆ ನಡೀತಾರೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಯಾಕಂದ್ರೆ ಚಂದ್ರನ ಗುರುತ್ವಾಕರ್ಷಣೆ ಭೂಮಿಗಿಂತ 6 ಪಟ್ಟು ಕಡಿಮೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಭೂಮಿ ಮೇಲೆ 60 ಕೆಜಿ ಇರೋರು ಚಂದ್ರನ ಮೇಲೆ ಕೇವಲ 10 ಕೆಜಿ ಇರ್ತಾರೆ ಅಷ್ಟೇ. ಎಲ್ಲಾ ವಿಷಯಗಳನ್ನ ನೋಡಿದಾಗ ಚಂದ್ರ ಕೇವಲ ರಾತ್ರಿಯ ಆಕಾಶದ ಒಂದು ಚುಕ್ಕಿ ಅಲ್ಲ, ಅದು ನಮ್ಮ ಭೂಮಿಯ ಮೇಲೆ ಅದೆಷ್ಟು ಪ್ರಭಾವ ಬೀರಿದೆ ಅನ್ನೋದು ಅರ್ಥ ಆಗತ್ತೆ. ಹಾಗಿದ್ರೆ ಕೊನೆಗೆ ಒಂದು ಪ್ರಶ್ನೆ. ಒಂದು ವೇಳೆ ಈ ಭೂಮಿಯ ಪಡಿಯುಳಿಕೆ ಅನ್ನೋ ಚಂದ್ರನೇ ಇರ್ಲಿಲ್ಲ ಅಂದಿದ್ರೆ ನಮ್ಮ ಈ ಜಗತ್ತು ಹೇಗಿರ್ತಿತ್ತು? ಯೋಚನೆ ಮಾಡಿ. ಸೂರ್ಯ, ಭೂಮಿ ಮತ್ತು ಚಂದ್ರ, ಈ 3 ಆಕಾಶಕಾಯಗಳು ಒಂದು ನಿರಂತರ, ನಿಖರವಾದ ನೃತ್ಯದಲ್ಲಿ ಒಂದಕ್ಕೊಂದು ಸುತ್ತುತ್ತಿವೆ. ಬನ್ನಿ ಆ ಸುಂದರ ನೃತ್ಯದ ಹಿಂದಿನ ರಹಸ್ಯಗಳನ್ನ ಮತ್ತು ಅದರಿಂದ ಏನೆಲ್ಲ ವಿಸ್ಮಯಗಳು ನಡೆಯುತ್ತವೆ ಅಂತ ಈ ವಿಶ್ಲೇಷಣೆಯಲ್ಲಿ ನಾವೆಲ್ಲ ಸೇರಿ ತಿಳಿದುಕೊಳ್ಳೋಣ. ಸರಿ, ಈ ಪ್ರಶ್ನೆ ಇದೆಯಲ್ಲ, ಇದರ ಉತ್ತರ ನಾವು ಅಂದುಕೊಂಡಷ್ಟು ಸಿಂಪಲ್ ಆಗಿಲ್ಲ. ಯಾಕಂದ್ರೆ ಇದರ ಹಿಂದೆ ಒಂದು ಅದ್ಭುತವಾದ ಖಗೋಳ ವಿಜ್ಞಾನವೇ ಅಡಗಿದೆ. ಈ ಆಕಾಶಕಾಯಗಳ ಅಪರೂಪದ ಜೋಡಣೆಯ ಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ನಾವು ಚಂದ್ರನ ರೆಗ್ಯುಲರ್ ಮೂವ್ಮೆಂಟ್ ಹೇಗಿರುತ್ತೆ ಅಂತ ತಿಳಿದುಕೊಳ್ಳಬೇಕು. ಚಂದ್ರನ ಸೈಕಲ್ ಶುರುವಾಗೋದೇ ಅಮಾವಾಸ್ಯೆಯಿಂದ. ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಚಂದ್ರ ಭೂಮಿ ಮತ್ತೆ ಸೂರ್ಯನ ಮಧ್ಯ ಇರ್ತಾನೆ.
ಹಾಗಾಗಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ರೂ ಆ ಬೆಳಕು ನಮ್ ಕಡೆಗಿರೋಲ್ಲ. ಅದಕ್ಕೆ ಆಕಾಶದಲ್ಲಿ ಚಂದ್ರ ಇರೋದೇ ನಮಗೊತ್ತಾಗಲ್ಲ. ಅಮಾವಾಸ್ಯೆ ಆದ ಸುಮಾರು 14 ದಿನಗಳ ನಂತರ ಪೊಸಿಷನ್ ಚೇಂಜ್ ಆಗತ್ತೆ. ಭೂಮಿ ಬಂದು ಸೂರ್ಯ ಮತ್ತೆ ಚಂದ್ರನ ಮಧ್ಯೆ ನಿಲ್ಲುತ್ತೆ. ಇವಾಗ ನೋಡಿ, ಸೂರ್ಯನ ಬೆಳಕು ನೇರವಾಗಿ ಚಂದ್ರನ ಮೇಲೆ ಬೀಳುತ್ತೆ, ಪೂರ್ತಿಯಾಗಿ. ಆಗ ನಮಗೆ ಆಕಾಶದಲ್ಲಿ ಪಳಪಳ ಅಂತ ಹೊಳೆಯೋ ಚಂದ್ರ ಕಾಣ್ತಾನೆ. ಇದನ್ನೇ ನಾವು ಹುಣ್ಣಿಮೆ ಅಥವಾ ಪೂರ್ಣಿಮೆ ಅಂತ ಕರೆಯೋದು. ಒಂದು ಹುಣ್ಣಿಮೆಯಿಂದ ಇನ್ನೊಂದು ಹುಣ್ಣಿಮೆಗೆ ಅಥವಾ ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆಗೆ ಈ ಸೈಕಲ್ ಕಂಪ್ಲೀಟ್ ಆಗಕ್ಕೆ ಸುಮಾರು 28 ದಿನ ಬೇಕು. ಇದೇ ನೋಡಿ ಆಕಾಶದಲ್ಲಿ ನಡೀತಿರೋ ಒಂದು ಕಾಸ್ಮಿಕ್ ಡ್ಯಾನ್ಸ್ನ ತಾಳ. ಈ ಪ್ರಯಾಣವನ್ನ 2 ಭಾಗಗಳಾಗಿ ವಿಂಗಡಿಸಬಹುದು, ಪ್ರತಿಯೊಂದು 14 ದಿನ. ಒಂದು ಶುಕ್ಲ ಪಕ್ಷ, ಅಂದ್ರೆ ಅಮಾವಾಸ್ಯೆಯಿಂದ ಚಂದ್ರ ಬೆಳಕಾಗ್ತಾ ಪೂರ್ಣಿಮೆಯತ್ತ ಸಾಗೋದು. ಇನ್ನೊಂದು ಕೃಷ್ಣ ಪಕ್ಷ, ಅಂದ್ರೆ ಹುಣ್ಣಿಮೆಯಿಂದ ಮತ್ತೆ ಕತ್ತಲಾಗ್ತಾ ಅಮಾವಾಸ್ಯೆದ್ದು ಬರೋದು. ಹಾಗಾದ್ರೆ ಇವೆಲ್ಲ ಹೀಗೆ ಯಾವಾಗ್ಲೂ ಚಲಿಸ್ತಾನೆ ಇದ್ರೆ ನಮಗೆ ಪ್ರತಿ ತಿಂಗಳು ಯಾಕೆ ಗ್ರಹಣ ಕಾಣಿಸಲ್ಲ? ಯಾಕೆ ಈ ಅದ್ಭುತ ಘಟನೆಗಳು ಅಷ್ಟು ಅಪೂರ್ವ? ಉತ್ತರ ಒಂದು ಸಣ್ಣ ಆದರೆ ಬಹಳ ಮುಖ್ಯವಾದ ಡೀಟೇಲ್ನಲ್ಲಿದೆ. ಗ್ರಹಣ ಆಗೋಕ್ಕೆ ಸಾಧ್ಯತೆ ಶುರುವಾಗೋದೇ CGG ಅನ್ನೋ ಒಂದು ವಿಶೇಷವಾದ ಅಲೈನ್ಮೆಂಟಿಂದ. ಅಂದ್ರೆ ಏನಪ್ಪಾ ಅಂದ್ರೆ ಸೂರ್ಯ, ಭೂಮಿ ಮತ್ತೆ ಚಂದ್ರ ಮೂರೂ ಒಂದೇ ನೇರ ರೇಖೆಯಲ್ಲಿ ಬರೋದು. ಇದು ಗ್ರಹಣಕ್ಕೆ ಮೊದಲನೇ ಸ್ಟೆಪ್ ಅಷ್ಟೇ. ಆದರೆ ಇಲ್ಲೇ ನೋಡಿ ಟ್ವಿಸ್ಟ್ ಇರೋದು. ಚಂದ್ರನ ಕಕ್ಷೆ ಇದೆಯಲ್ಲ, ಅದು ಪರ್ಫೆಕ್ಟಾಗಿ ಫ್ಲ್ಯಾಟ್ ಆಗಿಲ್ಲ. ಅದು ಭೂಮಿಯ ಕಕ್ಷೆಗೆ ಹೋಲಿಸಿದ್ರೆ ಒಂದು 5 ಡಿಗ್ರಿ ಓರೆ ಆಗಿದೆ. ಈ ಸಣ್ಣ ಆಂಗಲ್ ಇದೆಯಲ್ಲ, ಇದೇ ಎಲ್ಲಾ ವ್ಯತ್ಯಾಸವನ್ನು ಮಾಡೋದು. ಹೌದು, ಇದೇ 5 ಡಿಗ್ರಿ ಓರೆಯ ಕಾರಣದಿಂದ ಪ್ರತಿ ಸಲ 3 ಒಂದೇ ಲೈನ್ನಲ್ಲಿ ಬಂದಾಗ, ಅಂದ್ರೆ ಪ್ರತಿ CGಯಲ್ಲೂ ಗ್ರಹಣ ಆಗೋದಿಲ್ಲ. ಆ ಓರೆಯನ್ನು ಮೀರಿ ಅಲೈನ್ಮೆಂಟ್ ಪರ್ಫೆಕ್ಟಾಗಿ ಕೂಡಿ ಬರಬೇಕು. ಅದಕ್ಕೆ ಗ್ರಹಣ ಅನ್ನೋದು ತುಂಬಾ ಅಪೂರ್ವದ ಘಟನೆ. ಸರಿ, ಹಾಗಾದ್ರೆ ಆ ಅಲೈನ್ಮೆಂಟ್ ಪರ್ಫೆಕ್ಟಾಗಿ ಕೂಡಿ ಬಂದು ಚಂದ್ರ, ಭೂಮಿ, ಸೂರ್ಯನ ಮಧ್ಯ ಬಂದಾಗ ಏನಾಗುತ್ತೆ? ಆಗ ನಾವು ಪ್ರಕೃತಿಯ ಒಂದು ಅತ್ಯಂತ ಅದ್ಭುತವಾದ ನಾಟಕೀಯ ದೃಶ್ಯವನ್ನ ನೋಡ್ತೀವಿ. ಇದನ್ನೇ ಸೂರ್ಯಗ್ರಹಣ ಅಂತ ಕರೆಯೋದು. ಇದು ಆಗೋಕೆ ಸಾಧ್ಯ ಇರೋದು ಅಮಾವಾಸ್ಯೆ ದಿನ ಮಾತ್ರ. ಯಾಕಂದ್ರೆ ಸೂರ್ಯನ ಬೆಳಕನ್ನ ತಡೆಯೋಕೆ ಚಂದ್ರ, ಭೂಮಿ ಮತ್ತೆ ಸೂರ್ಯನ ಮಧ್ಯ ಇರಲೇಬೇಕು. ಆ ಪೊಸಿಷನ್ ಬರೋದು ಅಮಾವಾಸ್ಯೆ ದಿನಾನೇ. ಪೂರ್ತಿ ಸೂರ್ಯಗ್ರಹಣ ಆದಾಗಂತೂ ಸೂರ್ಯ ಒಂದು ಡೈಮಂಡ್ ರಿಂಗ್ ತರ ಕಾಣ್ತಾನೆ. ಅಬ್ಬಾ, ಎಂಥ ದೃಶ್ಯ ಅದು! ಜೊತೆಗೆ ಸೂರ್ಯನ ಹೊರಭಾಗದಲ್ಲಿರುವ ಸಾಮಾನ್ಯವಾಗಿ ಕಾಣಿಸದ ಕರೋನಾ ಕೂಡ ನಮಗೆ ಗೋಚರ ಆಗುತ್ತೆ. ಆದ್ರೆ ಹುಷಾರ್, ಈ ಕರೋನಾದಿಂದ ತುಂಬಾ ಅಪಾಯಕಾರಿ UV ಕಿರಣಗಳು ಬರ್ತವೆ. ಅದಕ್ಕೆ ನೇರವಾಗಿ ನೋಡಬಾರ್ದು ಅಂತ ಹೇಳೋದು. ಸರಿ, ಈಗ ಪಾತ್ರಗಳನ್ನ ಸ್ವಲ್ಪ ಅದಲು ಬದಲು ಮಾಡೋಣ. ಈ ಸಲ ಭೂಮಿ ಸೆಂಟರ್ ಸ್ಟೇಜಿಗೆ ಬಂದ್ರೆ ಏನಾಗುತ್ತೆ ಅಂತ ನೋಡೋಣ. ಈ ಸನ್ನಿವೇಶ ನಡೆಯೋದು ಹುಣ್ಣಿಮೆಯ ದಿನ. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಭೂಮಿಯ ದೊಡ್ಡ ನೆರಳು ಚಂದ್ರನ ಮೇಲೆ ಬೀಳತ್ತೆ. ಇದನ್ನೇ ನಾವು ಚಂದ್ರಗ್ರಹಣ ಅಂತ ಕರೆಯೋದು. ಇಲ್ಲಿ ಇನ್ನೊಂದು ವಿಶೇಷ ಇದೆ. ಸಂಪೂರ್ಣ ಚಂದ್ರಗ್ರಹಣದ ಟೈಮ್ನಲ್ಲಿ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣೋಕ್ ಶುರುವಾಗುತ್ತೆ. ಅದಕ್ಕೆ ಅದನ್ನ ರೆಡ್ ಮೂನ್ ಅಥವಾ ಬ್ಲಡ್ ಮೂನ್ ಅಂತಾನೂ ಕರೀತಾರೆ. ಯಾಕಂದ್ರೆ ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದು ಚಂದ್ರನ ಮೇಲೆ ಬೀಳುವಾಗ ಈ ರೀತಿ ಕೆಂಪು ಬಣ್ಣ ಕಾಣುತ್ತೆ. ಗ್ರಹಣಗಳಷ್ಟೇ ಅಲ್ಲ, ಈ ಕಾಸ್ಮಿಕ್ ಡ್ಯಾನ್ಸ್ನಲ್ಲಿ ಇನ್ನೂ ಕೆಲವು ಸ್ಪೆಷಲ್ ಮೂಮೆಂಟ್ಸ್ ಇವೆ. ಅವುಗಳ ಬಗ್ಗೆನೂ ಸ್ವಲ್ಪ ತಿಳಿದುಕೊಳ್ಳೋಣ. ಉದಾಹರಣೆಗೆ ಬ್ಲೂ ಮೂನ್ ಅಂದ್ರೆ ಒಂದೇ ತಿಂಗಳಲ್ಲಿ 2 ಹುಣ್ಣಿಮೆ ಬಂದ್ರೆ 2ನೇ ಹುಣ್ಣಿಮೆಗೆ ಹೀಗೆ ಕರೀತಾರೆ. ಹಾಗೆ ಪರಾಗಮನ ಅಥವಾ ಟ್ರಾನ್ಸಿಟ್ ಅಂತ ಇನ್ನೊಂದು ಘಟನೆ ಇದೆ. ಬುಧ ಅಥವಾ ಶುಕ್ರಗ್ರಹ ಸೂರ್ಯನ ಮುಂದೆ ಹಾದು ಹೋದಾಗ ನಮಗೆ ಭೂಮಿಯಿಂದ ನೋಡಿದ್ರೆ ಸೂರ್ಯನ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕಿಯಷ್ಟೇ ಕಾಣಿಸುತ್ತೆ. ಇಂಟ್ರೆಸ್ಟಿಂಗ್ ಅಲ್ವಾ? ನೋಡಿ, ಆಕಾಶದಲ್ಲಿ ನಡೆಯೋ ಈ ನಿಖರವಾದ ನೃತ್ಯ ನಮ್ಮಲ್ಲಿ ಕೇವಲ ಕುತೂಹಲವನ್ನಷ್ಟೇ ಹುಟ್ಟಿಸಿಲ್ಲ, ಅದು ನಮ್ಮನ್ನ ದೊಡ್ಡ ದೊಡ್ಡ ಕನಸು ಕಾಣೋ ಹಾಗೆ ಮಾಡಿತು. ಲೈಕಾನೋ ನಾಯನ್ನ ಕಳಿಸೋದ್ರಿಂದ ಹಿಡಿದು ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ್ ಮೇಲೆ ಮೊದಲ ಹೆಜ್ಜೆ ಇಡೋವರೆಗೂ ಆ ಆಕಾಶ ನಮ್ಮನ್ನ ಕೈಬೀಸಿ ಕರೀತಾನೇ ಇತ್ತು. ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟ ಆ ಐತಿಹಾಸಿಕ ಜಾಗಕ್ಕೆ ಇಷ್ಟು ಸುಂದರವಾದ ಹೆಸರು ನೋಡಿ, ಶಾಂತಿಯ ಸಾಗರ ಅಂದ್ರೆ ಸೀ ಆಫ್ ಟ್ರ್ಯಾಂಕ್ವಿಲಿಟಿ. ಆಕಾಶದ ಈ ಪರ್ಫೆಕ್ಟ್ ಮೆಕ್ಯಾನಿಸಮ್ ನೋಡಿದ್ಮೇಲೆ ನಮಗನ್ಸುತ್ತೆ ಈ ಬ್ರಹ್ಮಾಂಡದ ನೃತ್ಯ ನಿರಂತರ, ನಿಖರ ಮತ್ತೆ ವಿಸ್ಮಯಗಳಿಂದ ತುಂಬಿದೆ. ಪ್ರತಿ ಸಲವೂ ನಮ್ಮನ್ನ ಆಶ್ಚರ್ಯಗೊಳಿಸುತ್ತೆ. ಹಾಗಾದ್ರೆ ನಾವು ಕಾದು ನೋಡಬೇಕಾದ ಮುಂದಿನ ಆಕಾಶದ ವಿಸ್ಮಯ ಯಾವುದು? ಯೋಚನೆ ಮಾಡಬೇಕಾದ ವಿಷಯ.
ಎಲ್ಲರಿಗೂ ನಮಸ್ಕಾರ. ನಮ್ಮ ಗ್ರಹವನ್ನ ಗುರ್ತಿಸೋಕೆ ನಾವು ಎಳ್ದಿರೋ ಕಾಲ್ಪನಿಕ ರೇಖೆಗಳಿಂದ ಹಿಡಿದು ನಮ್ಮ ಸೌರವ್ಯೂಹದಲ್ಲಿರೋ ದೈತ್ಯ ಗ್ರಹಗಳವರೆಗೂ ಈ ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಈ ವಿಶ್ಲೇಷಣೆಯಲ್ಲಿ ಮಾಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲು ನಮ್ಮ ಈ ಪ್ರಪಂಚವನ್ನ ಒಂದು ಚೌಕಟ್ಟಿನಲ್ಲಿ ಹಿಡಿದಿಡೋಕೆ ಮನುಷ್ಯ ಮಾಡಿದ ಮೊಟ್ಟಮೊದಲ ಪ್ರಯತ್ನಗಳ ಬಗ್ಗೆ ಮಾತಾಡೋಣ. ನಮ್ಮ ಈ ಕಥೆ ಶುರುವಾಗೋದೇ ಒಂದು ಸರಳವಾದ ಐಡಿಯಾದಿಂದ. ಆದ್ರೆ ಆ ಒಂದು ಐಡಿಯಾ ಸಾವಿರಾರು ವರ್ಷಗಳ ಕಾಲ ನಮ್ಮ ಜಗತ್ತನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸಿಬಿಡ್ತು. ಅದೇ ನಮ್ಮ ಭೂಮಿಯ ನಿಜವಾದ ಆಕಾರ. ಯೋಚ್ನೆ ಮಾಡಿ, ನಾವು ಬಾಹ್ಯಾಕಾಶಕ್ಕೆ ಹೋಗಿ ಭೂಮಿಯ ಫೋಟೋ ತೆಗೆಯೋಕೆ ಎಷ್ಟೋ ಸಾವಿರ ವರ್ಷಗಳ ಮೊದಲೇ ನಮ್ಮ ಭೂಮಿ ಗುಂಡಗಿದೆ ಅನ್ನೋ ಈ ಪರಿಕಲ್ಪನೆ ನಮ್ಮ ತಿಳುವಳಿಕೆಯ ಅಡಿಪಾಯ ಆಗಿತ್ತು. ಇದು ನಮ್ಮ ಸುತ್ತಲಿನ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಹೇಗೆ ಮಾದರಿಗಳನ್ನ ಅಂದ್ರೆ ಮಾಡೆಲ್ಗಳನ್ನ ರಚಿಸ್ತೀವಿ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ. ಓಕೆ, ಈಗ ನಮ್ಮ ಹತ್ರ ಭೂಮಿಯ ಒಂದು ಮಾಡೆಲ್ ಇದೆ. ಈಗ ಅದರ ಮೇಲೆ ಮೊದಲ ಮತ್ತು ಅತಿ ಮುಖ್ಯವಾದ ಒಂದು ರೇಖೆಯನ್ನ ಎಳೆಯೋಣ. ಈ ರೇಖೆ ಇದು ಕೇವಲ ಭೂಮಿಯನ್ನ ಎರಡಾಗಿ ಭಾಗ ಮಾಡೋದಷ್ಟೇ ಅಲ್ಲ, ಇದು ನಮ್ಮ ಗ್ರಹದ ಒಂದು ಬಹಳ ವಿಶಿಷ್ಟವಾದ ಪ್ರದೇಶವನ್ನ ಕೂಡ ಗುರುತಿಸುತ್ತೆ. ಹಾಗಾದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ಈ ಪ್ರದೇಶದ ಮೇಲೆ ಸೂರ್ಯನ ಕಿರಣಗಳು ವರ್ಷವಿಡೀ ನೇರವಾಗಿ ಬೀಳೋದ್ರಿಂದ ಇಲ್ಲಿನ ವಾತಾವರಣ ಬೇರೆ ಎಲ್ಲೂ ಸಿಗದಷ್ಟು ವಿಶಿಷ್ಟವಾಗಿರುತ್ತೆ. ಅಂದ್ರೆ ಚಳಿಗಾಲ ಅನ್ನೋದೇ ಇಲ್ಲಿಲ್ಲ. ನಾವು ಕಾಲ್ಪನಿಕ ಅಂತ ಕರೆಯೋ ಈ ರೇಖೆ ನಿಜ ಜೀವನದಲ್ಲಿ ಹೇಗೆ ಹಾದು ಹೋಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಚಿಕ್ಕ ಆದ್ರೆ ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಇದೆ. ಬನ್ನಿ ಮುಂದಿನ ಹಂತಕ್ಕೆ ಹೋಗೋಣ. ಈ ರೇಖೆಗಳನ್ನೇ ಬಳಸಿ ಒಂದು ಗ್ಲೋಬಲ್ ಗ್ರಿಡ್ ಸಿಸ್ಟಮ್ ಹೇಗೆ ತಯಾರಾಗುತ್ತೆ ಅಂತ ನೋಡೋಣ. ಈ ರೇಖೆಗಳನ್ನ ನಮ್ಮ ಇಡೀ ಪ್ರಪಂಚದ ನಕ್ಷೆ ಅನ್ನೋ ಏಣಿಗೆ ಅಡ್ಡಲಾಗಿ ಹಾಕಿರೋ ಮೆಟ್ಟಿಲುಗಳು ಅಂತ ಅಂದ್ಕೊಳ್ಬಹುದು. ಈಗ ಒಂದು ಗ್ಲೋಬ್ ತಗೊಂಡು ಅದರ ಮೇಲಿರೋ ಅಕ್ಷಾಂಶ ರೇಖೆಗಳನ್ನ ಎಣ್ಸಿದ್ರೆ ನಮ್ಗೆ ಸಿಗೋದು 179. ಇದೊಂದು ವಿಚಿತ್ರ ಸಂಖ್ಯೆ ಅಲ್ವಾ? ಯಾಕಂದ್ರೆ ಇದು ಪೂರ್ತಿ ಕಥೆಯಲ್ಲ. ಅದೇ ಗ್ಲೋಬನ್ನ ನಾವು ಒಂದು ಚಪ್ಪಟೆಯಾದ ನಕ್ಷೆಯಾಗಿ ಪರಿವರ್ತಿಸಿದಾಗ ಆ ಸಂಖ್ಯೆ 181ಕ್ಕೆ ಜಿಗಿಯುತ್ತೆ. ಹಾಗಾದ್ರೆ ಈ ಎಕ್ಸ್ಟ್ರಾ 2 ಲೈನ್ಸ್ ಎಲ್ಲಿಂದ ಬಂತು? ನೋಡಿ, ಇಲ್ಲೇ ಸಾಮಾನ್ಯವಾಗುದು. ಒಂದು 3D ಗೋಳವನ್ನ ಅಂದ್ರೆ ಗ್ಲೋಬನ್ನ 2D ನಕ್ಷೆಯಾಗಿ ಪರಿವರ್ತಿಸಿದಾಗ ಆಗೋ ವ್ಯತ್ಯಾಸ ಇದು. ಗ್ಲೋಬ್ ಮೇಲೆ ಉತ್ತರ ಮತ್ತೆ ದಕ್ಷಿಣ ಧ್ರುವಗಳು ಕೇವಲ ಪಾಯಿಂಟ್ಸ್ ಅಂದ್ರೆ ಚುಕ್ಕೆಗಳು. ಆದ್ರೆ ನಕ್ಷೆಯಲ್ಲಿ ಅವನ್ನ ಪೂರ್ತಿ ರೇಖೆಗಳಾಗಿ ಎಳೆಯಲಾಗುತ್ತೆ. ಅದಕ್ಕೆ ನಮಗೆ ಆ 2 ಹೆಚ್ಚುವರಿ ರೇಖೆಗಳು ಸಿಗೋದು. ಅಂದ್ರೆ ಈ ರೇಖೆಗಳು ಕೇವಲ ದಾರಿ ತೋರ್ಸೋಕೆ ಮಾತ್ರ ಅಲ್ಲ, ನಮ್ಮ ದೈನಂದಿನ ಜೀವನದ ಮೂಲಭೂತ ವಿಷಯಗಳಾದ ಹಗಲು ರಾತ್ರಿಯ ಅವಧಿಯಲ್ಲಿನ ವ್ಯತ್ಯಾಸವನ್ನ ಕೂಡ ಇವೇ ನಿರ್ಧರಿಸ್ತವೆ. ಸರಿ, ನಮ್ಮ ಭೂಮಿಯ ಮೇಲಿನ ನಮ್ಮ ಜಾಗವನ್ನ ಗುರುತಿಸೋದು ಹೇಗೆ ಅಂತ ಗೊತ್ತಾಯ್ತು. ಈಗ ಸ್ವಲ್ಪ ಹೊರಗೆ ನೋಡಿ, ನಮ್ಮ ಸೌರವ್ಯೂಹದ ನೆರೆಮನೆಯವರ ಒಂದು ಸಣ್ಣ ಪ್ರವಾಸ ಮಾಡಿ ಬರೋಣ. ನಮ್ಮ ಸೌರವ್ಯೂಹ ಅನ್ನೋದು ವಿಪರೀತಗಳ ಒಂದು ಜಾಗ. ಒಂದು ಕಡೆ ಸೂರ್ಯನ ಪ್ರಖರ ಬಿಸಿಲಿಗೆ ಸುಡೋ ಬುಧಗ್ರಹ ಇದ್ರೆ, ಇನ್ನೊಂದು ತುದಿಯಲ್ಲಿ ಘನೀಕರಿಸೋ ಚಳಿಯಲ್ಲಿರೋ ನೆಪ್ಚೂನ್ ಇದೆ. ಇನ್ನು ಗಾತ್ರದ ವಿಷಯಕ್ಕೆ ಬಂದ್ರೆ ಇಲ್ಲಿರೋ ವ್ಯತ್ಯಾಸವಂತೂ ನಿಜಕ್ಕೂ ಬೆರಗುಗೊಳಿಸುತ್ತೆ. ಗ್ರಹಗಳ ರಾಜ ಅಂತಾನೆ ಕರ್ಸಿಕೊಳ್ಳೋ ಗುರುಗ್ರಹದ ಮುಂದೆ ನಮ್ಮ ಪುಟ್ಟ ಬುಧಗ್ರಹ ಒಂದು ಸಾಸ್ವೆ ಕಾಳಿನ ಹಾಗೆ ಕಾಣಿಸುತ್ತೆ. ಕೆಲವು ಗ್ರಹಗಳಿಗೆ ಒಂದಕ್ಕಿಂತ ಹೆಚ್ಚು ಬಿರುದುಗಳಿವೆ. ಉದಾಹರಣೆಗೆ ಶುಕ್ರಗ್ರಹ. ಇದು ಆಕಾಶದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣೋದು ಮಾತ್ರವಲ್ಲ, ತನ್ನ ದಟ್ಟವಾದ ವಾತಾವರಣದಿಂದಾಗಿ ಸೌರವ್ಯೂಹದಲ್ಲೇ ಅತ್ಯಂತ ಬಿಸಿಯಾದ ಗ್ರಹವೂ ಹೌದು. ಈಗ ನಮ್ಮ ಗ್ರಹಕ್ಕೆ ಇರೋ ಕೆಲವು ಹೋಲಿಕೆಗಳಿಂದಾಗಿ ಶತಮಾನಗಳಿಂದ ನಮ್ಮ ಕಲ್ಪನೆಯನ್ನ ಕೆರಳಿಸಿರೋ 2 ಗ್ರಹಗಳನ್ನ ನೋಡೋಣ. ಒಂದು ಭೂಮಿಯ ಅವಳಿ, ಇನ್ನೊಂದು ಕೆಂಪು ಗ್ರಹ. ಈ ಗ್ರಹಗಳು ಯಾಕೆ ನಮಗೆ ಇಷ್ಟೊಂದು ಆಕರ್ಷಕ ಅನ್ಸುತ್ತೆ ಅಂದ್ರೆ, ಶುಕ್ರಗ್ರಹ ಗಾತ್ರದಲ್ಲಿ ಭೂಮಿಯ ಅವಳಿ ಸೋದರಿಯ ಹಾಗೆ ಇದೆ. ಇನ್ನು ಮಂಗಳ ಗ್ರಹದ ಒಂದು ದಿನದ ಅವಧಿ ಮತ್ತು ಅದರ ಅಕ್ಷದ ಓರೆ ಎರಡೂ ನಮ್ಮ ಭೂಮಿಗೆ ಎಷ್ಟು ಹತ್ತಿರವಾಗಿದೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಬಹುಶಃ ಇದೇ ಹೋಲಿಕೆಗಳೇ ನಮ್ಮನ್ನ ಮತ್ತೆ ಮತ್ತೆ ಅವುಗಳತ್ತ ಸೆಳೆಯೋದು. ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ತಾಳ, ತನ್ನದೇ ಆದ ಲಯ ಇದೆ. ಬುಧ ಗ್ರಹದಲ್ಲಿ 1 ವರ್ಷ ಅಂದ್ರೆ ಕೇವಲ 88 ಭೂಮಿ ದಿನಗಳು. ಅದೇ ನೆಪ್ಚೂನ್ ಗ್ರಹದಲ್ಲಿ 1 ವರ್ಷ ಮುಗಿಯೋಕೆ 164ಕ್ಕೂ ಹೆಚ್ಚು ಭೂಮಿ ವರ್ಷಗಳೇ ಬೇಕು. ಅದ್ಭುತ ಅಲ್ವಾ?
ಸರಿ, ಈ ಭವ್ಯ ಪ್ರವಾಸ ಮುಗಿಸಿ ಈಗ ನಮ್ಮ ಮನೆಗೆ ವಾಪಸ್ ಬರೋಣ. ನಮ್ಮ ಈ ಭೂಮಿಯನ್ನ ಇಷ್ಟೊಂದು ವಿಶೇಷವಾಗಿಸೋದು ಏನು ಅಂತ ನೋಡೋಣ. ಅಂದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಒಮ್ಮೆ ನಮ್ಮೊಳಗೆ ನೋಡಿದ್ರೆ ಇನ್ನೊಮ್ಮೆ ಆಚೆ ಬ್ರಹ್ಮಾಂಡದ ಕಡೆ ನೋಡ್ತೀವಿ. ನಮ್ಮ ಮನೆಯ ನಕ್ಷೆ ಹಾಕೋದ್ರಿಂದ ಹಿಡಿದು ನಮ್ಮ ಕಾಸ್ಮಿಕ್ ನೆರೆಹೊರೆಯನ್ನ ಅಳಿಯೋವರೆಗೂ ಇದೊಂದು ನಿರಂತರ ಪಯಣ. ಇದು ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಯ ಹತ್ತಿರ ತಂದು ನಿಲ್ಲಿಸುತ್ತೆ. ಅನ್ವೇಷಣೆಯ ಈ ಪ್ರಕ್ರಿಯೆಗೆ ನಿಜವಾಗಿಯೂ ಒಂದು ಕೊನೆ ಇದೆಯಾ, ಅಥವಾ ಇದು ಎಂದಿಗೂ ಮುಗಿಯದ ಪಯಣವಾ? ನಮಸ್ಕಾರ. ಜಗತ್ತಿನ ಯಾವುದೇ ಜಾಗ ಜಸ್ಟ್ ಎರಡೇರಡು ನಂಬರ್ಸಿಂದ ಪತ್ತೆ ಹಚ್ಚಬಹುದು ಅಂದ್ರೆ ನಂಬ್ತೀರಾ? ಹೌದು, ನಮ್ಮ ಭೂಮಿಯ ಮೇಲೆ ಒಂದು ಕಾಣದ ಜಾಲ ಇದೆ. ಅದು ನಮ್ಮ ಸ್ಥಳ, ಸಮಯ ಅಷ್ಟೇ ಅಲ್ಲ, ನಮ್ಮ ಋತುಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಬನ್ನಿ, ಇವತ್ತು ಆ ಜಾಲದ ಹಿಂದಿರೋ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ. ಹೇಗೆ ಸಾಧ್ಯ ಇದು? ನಾವು ಡೈಲಿ ಯೂಸ್ ಮಾಡೋ GPS ಇಂದ ಹಿಡಿದು ಹಳೇ ಕಾಲದಲ್ಲಿ ನಾವಿಕರು ಬಳಸ್ತಿದ್ದ ನಕ್ಷೆಗಳವರೆಗೆ ಎಲ್ಲದಕ್ಕೂ ಆಧಾರ ಇದೇ ಪ್ರಶ್ನೆ. ಈ ಒಗಟಿನ ಉತ್ತರವೇ ನಮ್ಮ ಇವತ್ತಿನ ಪ್ರಯಾಣ. ನಮ್ಗೆ ಬೇಸಿಗೆಯಲ್ಲಿ ಯಾಕಷ್ಟು ಬಿಸಿಲು, ಚಳಿಗಾಲದಲ್ಲಿ ಯಾಕೆ ಚಳಿ? ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಉತ್ತರ ಭೂಮಿಯ ಮೇಲೆ ನಾವು ಎಳೆದುಕೊಂಡಿರೋ ಕೆಲವು ಕಾಲ್ಪನಿಕ ಅಡ್ಡ ಗೆರೆಗಳಲ್ಲಿ ಅಡಗಿದೆ. ಇವುಗಳೇ ಅಕ್ಷಾಂಶಗಳು. ಇವು ಬರೀ ನಕ್ಷೆಯ ಮೇಲಿನ ಗೆರೆಗಳಲ್ಲ, ನಮ್ಮ ಋತುಚಕ್ರವನ್ನೇ ನಿರ್ಧರಿಸೋ ಶಕ್ತಿಗಳು. ಸಿಂಪಲ್ ಆಗಿ ಹೇಳೋದಾದ್ರೆ, ಅಕ್ಷಾಂಶಗಳು ಅಂದ್ರೆ ಭೂಮಿಯ ಮಧ್ಯದಲ್ಲಿರೋ ಸಮಭಾಜಕ ವೃತ್ತ ಇದೆಯಲ್ವಾ, ಅದಕ್ಕೆ ಸಮಾನಾಂತರವಾಗಿ ಅಂದ್ರೆ ಪ್ಯಾರಲಲ್ ಆಗಿ ಪೂರ್ವದಿಂದ ಪಶ್ಚಿಮಕ್ಕೇಳದ ಕಾಲ್ಪನಿಕ ಗೆರೆಗಳು. ಇವುಗಳಿಂದ ನಾವು ಸಮಭಾಜಕದಿಂದ ಉತ್ತರಕ್ಕೆ ಎಷ್ಟು ದೂರದಲ್ಲಿದ್ದೀವಿ ಅಥವಾ ದಕ್ಷಿಣಕ್ಕೆ ಎಷ್ಟು ದೂರದಲ್ಲಿದ್ದೀವಿ ಅಂತ ಅಳಿಬೋದು. ಹಾಗಾದ್ರೆ ಈ ಗೆರೆಗಳ ಮಧ್ಯ ಎಷ್ಟು ದೂರ ಇರುತ್ತೆ? ನೀವು 1 ಡಿಗ್ರಿ ಅಕ್ಷಾಂಶದಿಂದ ಇನ್ನೊಂದು ಡಿಗ್ರಿಗೆ ಹೋದ್ರೆ ಹೆಚ್ಚು ಕಮ್ಮಿ 111 ಕಿಲೋಮೀಟರ್ ಪ್ರಯಾಣ ಮಾಡಿದ ಹಾಗೆ. ಈ ಜಾಗವನ್ನೇ ವಲಯ ಅಥವಾ ಝೋನ್ ಅಂತ ಕರೆಯೋದು. ಇದು ನಮ್ಮ ಇಡೀ ಭೂಮಿಯನ್ನ ಅಳೆಯೋ ಒಂದು ಸ್ಕೇಲ್ ಇದ್ದ ಹಾಗೆ. ಆದರೆ ಅಕ್ಷಾಂಶಗಳು ಬರೀ ದೂರ ಅಳೆಯೋಕೆ ಮಾತ್ರ ಅಲ್ಲ, ಇವು ನಮ್ಮ ಋತುಗಳನ್ನೇ ಡಿಸೈಡ್ ಮಾಡ್ತವೆ. ಇಲ್ಲಿ 2 ಲೈನ್ಸ್ ತುಂಬಾನೇ ಇಂಪಾರ್ಟೆಂಟ್. ಒಂದು ಕರ್ಕ ಸಂಕ್ರಾಂತಿ ವೃತ್ತ, ಇನ್ನೊಂದು ಮಕರ ಸಂಕ್ರಾಂತಿ ವೃತ್ತ. ನೋಡಿ, ಜೂನ್ 21ನೇ ತಾರೀಕು ಸೂರ್ಯನ ಕಿರಣಗಳು ನೇರವಾಗಿ ಕರ್ಕರೇಖೆ ಮೇಲೆ ಬೀಳುತ್ತೆ. ಅದಕ್ಕೆ ಉತ್ತರ ಗೋಳಾರ್ಧದಲ್ಲಿ ಆ ದಿನ ವರ್ಷದಲ್ಲೇ ಅತಿ ಉದ್ದದ ಹಗಲಿರುತ್ತೆ. ಇದಕ್ಕೆ ತದ್ವಿರುದ್ಧವಾಗಿ ಡಿಸೆಂಬರ್ 22ಕ್ಕೆ ಸೂರ್ಯ ಮಕರ ರೇಖೆ ಮೇಲಿರ್ತಾನೆ. ಹಾಗಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಆ ದಿನ ಅತಿ ಉದ್ದದ ಹಗಲು. ಅತೀ ಉದ್ದದ ದಿನಗಳ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ದಿನ ರಾತ್ರಿಗಳು ಸಮವಾಗಿರೋ ದಿನಗಳಿಲ್ವಾ? ಖಂಡಿತ ಇವೆ. ಅದನ್ನೇ ನಾವು ವಿಷುವತ್ ಅಥವಾ ಈಕ್ವಿನಾಕ್ಸ್ ಅಂತ ಕರೆಯೋಡು. ವರ್ಷದಲ್ಲಿ 2 ದಿನ ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕದ ಮೇಲೆ ಬೀಳುತ್ತೆ. ಆ ದಿನಗಳಲ್ಲಿ ಇಡೀ ಭೂಮಿಯ ಮೇಲೆ ದಿನ ಮತ್ತು ರಾತ್ರಿಗಳು ಕರೆಕ್ಟಾಗಿ ಒಂದೇ ಅಳತೆಯಲ್ಲಿರ್ತವೆ. ಈ 4 ದಿನಾಂಕಗಳು ನಮ್ಮ ಭೂಮಿಯ ಇಡೀ ವರ್ಷದ ಋತುಚಕ್ರದ ಮೈಲಿಗಲ್ಲುಗಳು. ಮಾರ್ಚ್ 21 ವಸಂತ ವಿಷುವತ್, ಜೂನ್ 21 ಉತ್ತರಾಯಣ, ಸೆಪ್ಟೆಂಬರ್ 23 ಶರತ್ಕಾಲ ವಿಷುವತ್, ಮತ್ತೆ ಡಿಸೆಂಬರ್ 22 ದಕ್ಷಿಣಾಯಣ. ಇದೆಲ್ಲ ಆಗೋದು ಸೂರ್ಯನ ಸುತ್ತ ಭೂಮಿ ತಿರುಗುವಾಗ ಅದರ ಓರೆ ಅಥವಾ ಟಿಲ್ಟ್ ಇದೆಯಲ್ಲ, ಅದರಿಂದ. ಭೂಮಿಯ ಈ ಓರೆಯಿಂದ ಆಗೋ ಒಂದು ಅದ್ಭುತವಾದ ವಿಷಯ ಅಂದ್ರೆ ಮಿಡ್ ನೈಟ್ ಸನ್. ಧ್ರುವ ಪ್ರದೇಶಗಳ ಹತ್ರ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಭೂಮಿ ಸೂರ್ಯನ ಕಡೆಗೆ ಎಷ್ಟು ಬಾಗಿರುತ್ತೆ ಅಂದ್ರೆ ಸೂರ್ಯ ಮುಳುಗೋದೇ ಇಲ್ಲ. 24 ಗಂಟೆಯೂ ಬೆಳಕು. ಅದಕ್ಕೆ ನೋಡಿ, ನಾರ್ವೆ ಅಂಥ ದೇಶಗಳನ್ನ ಮಧ್ಯರಾತ್ರಿಯ ಸೂರ್ಯನ ನಾಡು ಅಂತ ಕರೆಯೋದು. ಸರಿ, ಅಕ್ಷಾಂಶಗಳು ನಾವು ಉತ್ತರಕ್ಕಿದ್ದೀವಾ ಅಥವಾ ದಕ್ಷಿಣಕ್ಕಿದ್ದೀವಾ ಅಂತ ಹೇಳುತ್ತೆ. ಆದ್ರೆ ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ? ಅದಕ್ಕೆ ಬೇಕು ನಮ್ಮ ಗ್ರಿಡ್ನ ಇನ್ನೊಂದು ಭಾಗ, ಅಂದ್ರೆ ಲಂಬರೇಖೆಗಳು. ಇವೇ ರೇಖಾಂಶಗಳು. ಇಡೀ ಪ್ರಪಂಚದ ಟೈಮ್ ನಡೆಯೋದೇ ಇವುಗಳ ಆಧಾರದ ಮೇಲೆ. ರೇಖಾಂಶಗಳು ಅಂದರೆ ಉತ್ತರ ಧ್ರುವದಿಂದ ಶುರುವಾಗಿ ದಕ್ಷಿಣ ಧ್ರುವಕ್ಕೆ ಸೇರುವ ಕಾಲ್ಪನಿಕ ಗೆರೆಗಳು. ಅಕ್ಷಾಂಶಗಳ ಥರ ಇವು ಪ್ಯಾರಲಲ್ ಆಗಿರಲ್ಲ, ಬದಲಾಗಿ ಎಲ್ಲಾ ರೇಖೆಗಳು ಹೋಗಿ ಧ್ರುವಗಳಲ್ಲಿ ಒಂದೇ ಕಡೆ ಸೇರ್ಕೊಳ್ತವೆ. ಇವುಗಳನ್ನು ಬಳಸಿ ನಾವು ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಎಷ್ಟು ದೂರದಲ್ಲಿದ್ದೇವೆ ಅಂತ ತಿಳಿಯಬಹುದು. ಯಾಕೆ 360 ರೇಖಾಂಶಗಳು? ಸಿಂಪಲ್, ನಮ್ಮ ಭೂಮಿ ಒಂದು ಗೋಳ, ಅಂದ್ರೆ ಒಂದು ವೃತ್ತ ಅಲ್ವಾ? ಒಂದು ಸರ್ಕಲ್ಗೆ 360 ಡಿಗ್ರಿ ಇರುತ್ತೆ. ಅದೇ ರೀತಿ ಭೂಮಿಯನ್ನ ಸುತ್ತುವರಿಯಲು 360 ರೇಖಾಂಶ ರೇಖೆಗಳನ್ನು ಗುರುತಿಸಲಾಗಿದೆ. ಪ್ರತಿ ಡಿಗ್ರಿಗೂ ಒಂದು ರೇಖೆ. ಹಾಗಾದ್ರೆ ಈ ಸಿಸ್ಟಮ್ ವರ್ಕ್ ಆಗೋದು ಹೇಗೆ? ಒಟ್ಟು 360 ರೇಖೆಗಳು. ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ 0 ಡಿಗ್ರಿ ಇಂಗ್ಲೆಂಡ್ನ ಗ್ರೀನ್ವಿಚ್ ಅನ್ನೋ ಜಾಗದ ಮೇಲೆ ಪಾಸ್ ಆಗತ್ತೆ. ಅಲ್ಲಿಂದ ಪೂರ್ವಕ್ಕೆ 180 ರೇಖೆಗಳು, ಪಶ್ಚಿಮಕ್ಕೆ 180 ರೇಖೆಗಳು.
ಅಂದಹಾಗೆ ಸಮಭಾಜಕದ ಹತ್ತಿರ ಈ ರೇಖೆಗಳ ನಡುವಿನ ಅಂತರ ಕೂಡ ಸುಮಾರು 111.4 ಕಿಲೋಮೀಟರ್ ಇರುತ್ತೆ. ಈಗ ಬರೋಣ ಅತೀ ಮುಖ್ಯವಾದ ಪಾಯಿಂಟ್ಗೆ. ನಮ್ಮ ಇಡೀ ಪ್ರಪಂಚದ ಗಡಿಯಾರಗಳು ನಡೆಯೋದೇ ಈ ಒಂದು ನಂಬರ್ ಮೇಲೆ. ಭೂಮಿ ತಿರುಗುವಾಗ 1 ಡಿಗ್ರಿ ರೇಖಾಂಶವನ್ನ ಕ್ರಾಸ್ ಮಾಡೋಕೆ ಅದಕ್ಕೆ ತಗೊಳ್ಳೋ ಸಮಯ ಕೇವಲ 4 ನಿಮಿಷಗಳು. ನಮ್ಮ ಟೈಮ್ ಝೋನ್ಗಳ ಹಿಂದಿರೋ ಗಣಿತನೇ ಇದು. ಸರಿ, ಟೈಮ್ ಬಗ್ಗೆ ಗೊತ್ತಾಯ್ತು. ಆದ್ರೆ ದಿನಾನೇ ಬದಲಾಗೋ ಜಾಗ ಯಾವುದು? ಅಲ್ಲೇ ಬರೋದು ಈ ಸಿಸ್ಟಮ್ನ ಒಂದು ವಿಚಿತ್ರ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಭಾಗ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಗ್ರೀನ್ವಿಚ್ ರೇಖೆಯಿಂದ ಕರೆಕ್ಟಾಗಿ ಭೂಮಿಯ ಇನ್ನೊಂದು ಬದಿಗೆ ಹೋದ್ರೆ ನಮ್ಗೆ ಸಿಗೋದು 180 ಡಿಗ್ರಿ ರೇಖಾಂಶ. ಇದೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ನೀವು ಈ ಲೈನ್ ದಾಟಿದ್ರೆ ಸಾಕು, ಒಂದು ದಿನ ಮುಂದೆ ಅಥವಾ ಹಿಂದಕ್ಕೆ ಹೋಗ್ತೀರಾ, ಅಕ್ಷರಶಃ ಟೈಮ್ ಟ್ರಾವೆಲ್ ಮಾಡ್ದಾಗೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಲೈನ್ ಸ್ಟ್ರೇಟ್ ಆಗಿಲ್ಲ. ಇದು ಆರ್ಟಿಕ್ ಸಾಗರದಿಂದ ಶುರುವಾಗಿ ಬೇರಿಂಗ್ ಜಲಸಂಧಿ ಮೂಲಕ ಪೆಸಿಫಿಕ್ ಸಾಗರದಲ್ಲಿ ಹಾದುಹೋಗುತ್ತೆ. ಆದರೆ ಒಂದೇ ದೇಶದ 2 ಭಾಗಗಳಲ್ಲಿ ಬೇರೆ ಬೇರೆ ದಿನಾಂಕ ಆಗ್ಬಾರದು ಅಂತ ಸುಮಾರು 8 ಕಡೆ ಇದನ್ನ ಬಗ್ಗಿಸಲಾಗಿದೆ. ಇದು ಭೂಗೋಳದ ಒಂದು ಪ್ರಾಕ್ಟಿಕಲ್ ಅಡ್ಜಸ್ಟ್ಮೆಂಟ್. ಇಲ್ಲಿಯವರೆಗೆ ನಾವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಬೇರೆ ಬೇರೆಯಾಗಿ ನೋಡಿದ್ವಿ. ಈಗ ಎರಡನ್ನೂ ಒಟ್ಟಿಗೆ ಸೇರಿಸಿದಾಗ ಏನಾಗುತ್ತೆ ಅಂತ ನೋಡೋಣ. ಈ ಕಾಲ್ಪನಿಕ ಗೆರೆಗಳು ನಮ್ಮ ನಿಜವಾದ ಭೂಮಿಯ ಮೇಲೆ ಎಂಥ ಅದ್ಭುತವಾದ ಪರಿಣಾಮ ಬೀರುತ್ತೆ ಗೊತ್ತಾ? ಅಕ್ಷಾಂಶದ ಅಡ್ಡಗೆರೆಗಳು ಮತ್ತು ರೇಖಾಂಶದ ಉದ್ದಗೆರೆಗಳು ಇವೆರಡೂ ಒಂದನ್ನೊಂದು ಸಂಧಿಸಿದಾಗ ಒಂದು ಜಾಲ ಅಥವಾ ಗ್ರಿಡ್ ತಯಾರಾಗುತ್ತೆ. ಈ ಗ್ರಿಡ್ನಿಂದಾಗಿಯೇ ಭೂಮಿಯ ಮೇಲಿನ ಪ್ರತಿಯೊಂದು ಪಾಯಿಂಟ್ಗೂ ಒಂದು ಯುನಿಕ್ ಅಡ್ರೆಸ್ ಸಿಕ್ಕಿದೆ. ನಿಮ್ಮ GPS ಲೊಕೇಶನ್ ಇದೇ ತತ್ವದ ಮೇಲೆ ಕೆಲಸ ಮಾಡೋದು. ಈ ಕಾಲ್ಪನಿಕ ರೇಖೆಗಳು ನಮ್ಮ ಪ್ರಕೃತಿಯ ಜೊತೆ ಹೇಗೆ ಬೆರೆತಿವೆ ಅನ್ನೋಕ್ಕೆ ಕೆಲವು ಸೂಪರ್ ಉದಾಹರಣೆಗಳಿವೆ. ಆಫ್ರಿಕಾದ ಕಾಂಗೋ ನದಿ ಸಮಭಾಜಕವನ್ನ 1 ಸಲ ಅಲ್ಲ 2 ಸಲ ದಾಟುತ್ತೆ. ಹಾಗೆಯೇ ಲಿಂಪೋಪೋ ನದಿ ಮಕರ ರೇಖೆಯನ್ನ 2 ಬಾರಿ ದಾಟುತ್ತೆ. ಇನ್ನೂ ವಿಶೇಷ ಅಂದ್ರೆ ನಮ್ಮದೇ ದೇಶದ ಮಾಹಿ ನದಿ ಕರ್ಕಟ ರೇಖೆಯನ್ನ 2 ಬಾರಿ ಕ್ರಾಸ್ ಮಾಡುತ್ತೆ. ಇನ್ನೊಂದು ಅಮೇಜಿಂಗ್ ಫ್ಯಾಕ್ಟ್ ಏನಂದ್ರೆ, ಈ 3 ಪ್ರಮುಖ ರೇಖೆಗಳು ಅಂದ್ರೆ ಸಮಭಾಜಕ, ಕರ್ಕರೇಖೆ ಮತ್ತು ಮಕರ ರೇಖೆ, ಈ 3 ಹಾದುಹೋಗುವಂಥ ಒಂದೇ ಒಂದು ಖಂಡ ಅಂದ್ರೆ ಅದು ಆಫ್ರಿಕಾ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ವೇಳೆ ಈ ಇಡೀ ಸಿಸ್ಟಮ್, ಈ ಅದೃಶ್ಯ ರೇಖೆಗಳೇ ಇಲ್ಲದೆ ಹೋಗಿದ್ರೆ ನಮ್ಮ ಜಗತ್ತು ಹೇಗಿರುತ್ತಿತ್ತು ಅಂತ ಒಮ್ಮೆ ಯೋಚನೆ ಮಾಡಿ. ನಮ್ಗೆ ಸ್ಥಳ ಗೊತ್ತಿರುತ್ತಿರ್ಲಿಲ್ಲ, ಸಮಯ ಸರಿಯಾಗಿರುತ್ತಿರ್ಲಿಲ್ಲ, ಋತುಗಳ ಲೆಕ್ಕಾಚಾರವೂ ಇರುತ್ತಿರ್ಲಿಲ್ಲ. ನಮ್ಮ ಇಡೀ ನಾಗರಿಕತೆಯೇ ಬೇರೆ ರೀತಿ ಇರುತ್ತಿತ್ತು ಅಲ್ವಾ?